ನಮಸ್ಕಾರ. ಇಂದು ನಮ್ಮ ಮುಂದೆ ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಕೆಲವು ಅತ್ಯಂತ ಆಸಕ್ತಿದಾಯಕ ಅಂಕಿಅಂಶಗಳು ಮತ್ತು ತತ್ವಗಳಿವೆ. ಹೌದು, ಖಂಡಿತ. ಬನ್ನಿ ಸ್ವಲ್ಪ ಆಳವಾಗಿ ನೋಡೋಣ. ಭಾರತದ ವಿಶಾಲತೆಯನ್ನು ಅರ್ಥ ಮಾಡಿಕೊಳ್ಳಲು ಇಲ್ಲಿ ಏನು ವಿಶೇಷತೆಗಳಿವೆ ಎಂಬುದನ್ನು ಗಮನಿಸೋಣ. ಆರಂಭವನ್ನು ಗಾತ್ರ ಮತ್ತು ಜನಸಂಖ್ಯೆಯಿಂದಲೇ ಮಾಡೋಣ. ಹೌದು, ಆರಂಭಿಸೋಣ. ನೋಡಿ, ಭಾರತದ ಒಟ್ಟು ವಿಸ್ತೀರ್ಣವು ಸುಮಾರು 3.28 ಮಿಲಿಯನ್ ಚದರ ಕಿಲೋಮೀಟರ್. 3.28 ಮಿಲಿಯನ್ ತುಂಬಾ ದೊಡ್ಡದು. ಹೌದು, ಕೇಳಲು ದೊಡ್ಡದಾಗಿದೆ. ಆದರೆ ಇದು ಜಗತ್ತಿನ ಒಟ್ಟು ಭೂಭಾಗದ ಕೇವಲ 2.4% ಮಾತ್ರ. ಅಯ್ಯೋ, ಕೇವಲ 2.4% ಅಷ್ಟೇನಾ? ಆದರೆ ಜನಸಂಖ್ಯೆ ವಿಷಯದಲ್ಲಿ ಹೇಗೆ? ನಾವು ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ಪ್ರಪಂಚದ ಒಟ್ಟು ಜನಸಂಖ್ಯೆಯ ಸುಮಾರು 17% ಜನ ಭಾರತದಲ್ಲೇ ವಾಸಿಸ್ತಾರೆ. ಇನ್ನೊಂದು ವಿಚಾರ ಏನೆಂದರೆ, ಭಾರತವು ಪ್ರಾಚೀನ ಗೋಂಡ್ವಾನ ಖಂಡದ ಒಂದು ಭಾಗವಾಗಿತ್ತು. ಸರಿ, ಅದು ಲಕ್ಷಾಂತರ ವರ್ಷಗಳ ಹಿಂದೆ ಒಡೆದು ಹೋದ ಸೂಪರ್ ಕಾಂಟಿನೆಂಟ್. ಇಷ್ಟು ಇತಿಹಾಸ ಸಾಕು. ಈಗ ಗಡಿಗಳತ್ತ ಬನ್ನಿ. ಭಾರತಕ್ಕೆ ಭೂಗಡಿ ಮತ್ತು ಸಮುದ್ರ ತೀರ ಎರಡೂ ಬಹಳ ಉದ್ದವಿದೆ. ಮೊದಲು ಭೂಗಡಿಯ ಬಗ್ಗೆ ಮಾತಾಡೋಣ, ಅಂದರೆ ಸ್ಥಳೀಯ ಗಡಿ. ಹೌದು, ಭಾರತದ ಒಟ್ಟು ಭೂಗಡಿಯ ಉದ್ದ ಸುಮಾರು 15,200 ಕಿಲೋಮೀಟರ್. 15,200 ಕಿಲೋಮೀಟರ್. ಇದು ಅನೇಕ ದೇಶಗಳೊಂದಿಗೆ ಸೇರಿಕೊಂಡಿದೆ ತಾನೇ? ಹೌದು, ಅನೇಕ ನೆರೆದೇಶಗಳಿವೆ. ಉದ್ದದ ಆಧಾರದ ಮೇಲೆ ನೋಡಿದರೆ ಅತಿ ದೊಡ್ಡ ಗಡಿಯು ಬಾಂಗ್ಲಾದೇಶದೊಂದಿಗೆ ಸುಮಾರು 4,096 ಕಿಲೋಮೀಟರ್. ಬಾಂಗ್ಲಾದೇಶವಾ? ಇದು ನಿಜಕ್ಕೂ ಆಶ್ಚರ್ಯಕರ. ಹೌದು, ಬಾಂಗ್ಲಾದೇಶದ ನಂತರ ಚೀನಾದ ಗಡಿ, ನಂತರ ಪಾಕಿಸ್ತಾನದ ಗಡಿ ಸುಮಾರು 3,323 ಕಿಲೋಮೀಟರ್. ಸರಿ, ನಂತರ? ಅದರ ನಂತರ ನೇಪಾಳ 1,751 ಕಿಲೋಮೀಟರ್, ಮ್ಯಾನ್ಮಾರ್ 1,643 ಕಿಲೋಮೀಟರ್, ಭೂತಾನ್ ಸುಮಾರು 699 ಕಿಲೋಮೀಟರ್. ಅತಿ ಚಿಕ್ಕ ಗಡಿ ಅಫ್ಘಾನಿಸ್ತಾನದೊಂದಿಗೆ ಕೇವಲ 106 ಕಿಲೋಮೀಟರ್. ಇದು ಲಡಾಖ್ ಪ್ರದೇಶಕ್ಕೆ ಮಾತ್ರ ಸೇರಿದೆ. ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವ ದೇಶದೊಂದಿಗೆ ಸಂಪರ್ಕ ಹೊಂದಿದೆ ಎಂಬುದನ್ನು ತಿಳಿಯುವುದು ಕೂಡ ಮುಖ್ಯ. ಉದಾಹರಣೆಗೆ, ಪಾಕಿಸ್ತಾನದೊಂದಿಗೆ ಯಾವ ರಾಜ್ಯಗಳು ಸೇರಿಕೊಂಡಿವೆ? ಪಾಕಿಸ್ತಾನದ ಗಡಿ ಗುಜರಾತ್, ರಾಜಸ್ಥಾನ್, ಪಂಜಾಬ್, ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ ಕೇಂದ್ರಾಡಳಿತ ಪ್ರದೇಶ. ಚೀನಾದ ಗಡಿಯು ಸುದ್ದಿಯಲ್ಲಿ ಯಾವಾಗಲೂ ಬರುತ್ತದೆ. ಹೌದು, ಬಹಳ ಮಹತ್ವದ್ದಾಗಿದೆ. ಚೀನಾದೊಂದಿಗೆ ಲಡಾಖ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಸಿಕ್ಕಿಂ ಮತ್ತು ಪೂರ್ವದಲ್ಲಿ ಅರುಣಾಚಲ್ ಪ್ರದೇಶ್. ಬಾಂಗ್ಲಾದೇಶದ ಗಡಿ ಅತಿ ದೊಡ್ಡದು ಎಂದು ನೀವು ಹೇಳಿದಿರಿ. ಯಾವ ರಾಜ್ಯಗಳು ಅದಕ್ಕೆ ಹೊಂದಿಕೊಂಡಿವೆ? ಪಶ್ಚಿಮ ಬೆಂಗಾಲ್, ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಂ. ಒಟ್ಟು 5 ರಾಜ್ಯಗಳು. ಸರಿ, ಕೆಲವು ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಒಂದೇ ಸಮಯದಲ್ಲಿ 3 ದೇಶಗಳೊಂದಿಗೆ ಗಡಿ ಹೊಂದಿದೆ ಅಂತೆ. ಹೌದು, 4 ಪ್ರದೇಶಗಳಿವೆ. ಸಿಕ್ಕಿಂ, ನೇಪಾಳ, ಭೂತಾನ್, ಚೀನಾ. ಅರುಣಾಚಲ್ ಪ್ರದೇಶ್, ಭೂತಾನ್, ಚೀನಾ ಮತ್ತು ಮ್ಯಾನ್ಮಾರ್. ಪಶ್ಚಿಮ ಬೆಂಗಾಲ್, ನೇಪಾಳ, ಭೂತಾನ್ ಮತ್ತು ಬಾಂಗ್ಲಾದೇಶ್. ಲಡಾಖ್ ಕೇಂದ್ರಾಡಳಿತ ಪ್ರದೇಶ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಮತ್ತು ಚೀನಾ. ಇವುಗಳ ಯುದ್ಧ ತಂತ್ರದ ಮಹತ್ವ ಅತ್ಯಂತ ಹೆಚ್ಚಾಗಿದೆ. ಇದು ಅಂತಾರಾಷ್ಟ್ರೀಯ ಗಡಿಗಳ ವಿಚಾರ. ದೇಶದೊಳಗೆ ನೋಡಿದರೆ ಉತ್ತರ ಪ್ರದೇಶ, ಅದು 8 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶ ಜೊತೆ ಗಡಿ ಹೊಂದಿದೆ. 8 ರಾಜ್ಯಗಳು ಪ್ಲಸ್ 1 ಯುಟಿ, ಅತಿ ಹೆಚ್ಚು ತಾನೇ? ಅದಕ್ಕಾಗಿಯೇ ರಾಜಕೀಯ, ಸಾರಿಗೆ ಎಲ್ಲದರ ದೃಷ್ಟಿಯಿಂದ ಮಹತ್ವದ್ದಾಗಿದೆ. ಅತಿ ಕಡಿಮೆ ಗಡಿ ಹೊಂದಿರುವ ರಾಜ್ಯಗಳು ಯಾವುದು? ಸಿಕ್ಕಿಂ ಕೇವಲ ಪಶ್ಚಿಮ ಬೆಂಗಾಲ್ನೊಂದಿಗೆ, ಮೇಘಾಲಯ ಕೇವಲ ಅಸ್ಸಾಂನೊಂದಿಗೆ. ಸರಿ, ಈಗ ಭೂಗಡಿಯಿಂದ ಸಮುದ್ರ ತೀರದತ್ತ ಬನ್ನಿ. ಹೌದು, ಭಾರತಕ್ಕೆ ಬಹಳ ಉದ್ದದ ಸಮುದ್ರ ತೀರವಿದೆ. ದ್ವೀಪಗಳನ್ನು ಸೇರಿಸಿ, ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ, ಒಟ್ಟು ಉದ್ದ 7,516.6 ಕಿಲೋಮೀಟರ್. 7,500 ಕಿಲೋಮೀಟರ್ಗಿಂತ ಹೆಚ್ಚು. ಮುಖ್ಯ ಭೂಭಾಗ ಮಾತ್ರ ನೋಡಿದರೆ ಸುಮಾರು 6,100 ಕಿಲೋಮೀಟರ್. ಈ ಸಮುದ್ರ ತೀರಕ್ಕೆ ಹೊಂದಿಕೊಂಡಿರುವ ರಾಜ್ಯಗಳು ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಶಾ, ಪಶ್ಚಿಮ ಬೆಂಗಾಲ್. ಕೇಂದ್ರಾಡಳಿತ ಪ್ರದೇಶಗಳು ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ, ದಮನ್ ಮತ್ತು ದಿಯು, ಪುದುಚೇರಿ. ಇವರಲ್ಲಿ ಅತಿದೊಡ್ಡ ಸಮುದ್ರ ತೀರ ಯಾವ ರಾಜ್ಯಕ್ಕೆ? ಗುಜರಾತ್, ಅಂದರೆ ಸುಮಾರು 1,214 ಕಿಲೋಮೀಟರ್. ಅತಿ ಚಿಕ್ಕದ್ದು ಗೋವಾ, ಕೇವಲ 101 ಕಿಲೋಮೀಟರ್. ಈ ಸಮುದ್ರ ತೀರ ವ್ಯಾಪಾರ ಮತ್ತು ಭದ್ರತೆ ದೃಷ್ಟಿಯಿಂದ ಅತ್ಯಂತ ಪ್ರಮುಖ. ಹೌದು, ಈಗ ಭಾರತದ ಅಕ್ಷಾಂಶ ದೇಶಾಂಶ ವ್ಯಾಪ್ತಿಯತ್ತ ಬನ್ನಿ. ಹೌದು, ಭಾರತದ ಮುಖ್ಯ ಭೂಭಾಗವು 8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶದಿಂದ ಪ್ರಾರಂಭವಾಗುತ್ತದೆ.
8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶದಿಂದ ಪ್ರಾರಂಭವಾಗಿ ಮೇಲಕ್ಕೆ 37 ಡಿಗ್ರಿ 6 ಉತ್ತರ ಅಕ್ಷಾಂಶದವರೆಗೆ ಭಾರತ ವ್ಯಾಪಿಸಿದೆ. ಸರಿಯೇ. ಮತ್ತು ದೇಶಾಂಶ ಅಂದರೆ 68 ಡಿಗ್ರಿ 7 ಪೂರ್ವ ದೇಶಾಂಶದಿಂದ 97 ಡಿಗ್ರಿ 25 ಪೂರ್ವ ದೇಶಾಂಶದವರೆಗೆ. ಈ ವ್ಯಾಪ್ತಿಯ ಕಾರಣದಿಂದ ಭಾರತದ ಉತ್ತರ ದಕ್ಷಿಣ ಉದ್ದ ಹೆಚ್ಚು. ಹೌದು, ಉತ್ತರದಿಂದ ದಕ್ಷಿಣವರೆಗೆ ಸುಮಾರು 3214 ಕಿಲೋಮೀಟರ್. ಪೂರ್ವ ಪಶ್ಚಿಮ ಅಗಲ ಸ್ವಲ್ಪ ಕಡಿಮೆ, ಸುಮಾರು 2933 ಕಿಲೋಮೀಟರ್. ಈ ಅಂಕಿಅಂಶಗಳು ಭಾರತದ ವಿಶಾಲತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ಖಂಡಿತ. ಇದಕ್ಕೆ ಸಂಬಂಧಿಸಿದಂತೆ ಭಾರತದ ಅತ್ಯಂತ ಉತ್ತರ ಮತ್ತು ದಕ್ಷಿಣ ಬಿಂದುಗಳಿವೆ, ಇಂದಿರಾ ಪಾಯಿಂಟ್ ಮತ್ತು ಇಂದಿರಾ ಕೋಲ್. ಹೌದು, ಅತಿ ದಕ್ಷಿಣ ಬಿಂದು ಇಂದಿರಾ ಪಾಯಿಂಟ್, ಹಳೆಯ ಹೆಸರು ಪಿಗ್ಮ್ಯಾಲಿಯನ್ ಪಾಯಿಂಟ್. ಇದು ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿದೆ. ಅತಿ ಉತ್ತರ ಬಿಂದು ಇಂದಿರಾ ಕೋಲ್, ಇದು ಈಗ ಲಡಾಖ್ನಲ್ಲಿ ಬರುತ್ತದೆ. ಈಗ ಭಾರತವನ್ನು ಹಾದುಹೋಗುವ 2 ಅತ್ಯಂತ ಮುಖ್ಯವಾದ ಕಲ್ಪಿತ ರೇಖೆಗಳ ಬಗ್ಗೆ ಮಾತಾಡೋಣ, ಕರ್ಕರೇಖೆ ಮತ್ತು ಮಾನಕ ಸಮಯ ರೇಖೆ. ಹೌದು, ಕರ್ಕರೇಖೆ ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್, 23.5 ಡಿಗ್ರಿ ಉತ್ತರಾಕ್ಷಾಂಶ. ಇದು ಭಾರತದ ಸುಮಾರು ಮಧ್ಯಭಾಗದ ಮೂಲಕ ಹಾದು ಹೋಗುತ್ತದೆ. ಇದು ಎಷ್ಟು ರಾಜ್ಯಗಳಿಂದ ಹಾದು ಹೋಗುತ್ತದೆ? 8 ರಾಜ್ಯಗಳಿಂದ: ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಮಿಜೋರಾಂ. ಹೌದು, ಇದರಿಂದ ಆ ರಾಜ್ಯಗಳ ಹವಾಮಾನಕ್ಕೂ ಪ್ರಭಾವ ಬೀಳುತ್ತದೆ. ಇನ್ನೊಂದು ಮುಖ್ಯ ರೇಖೆ ಭಾರತದ ಮಾನಕ ಸಮಯ ರೇಖೆ, ಅಂದರೆ IST ಲೈನ್. ಹೌದು, ಇದು 82.5 ಡಿಗ್ರಿ ಪೂರ್ವ ದೇಶಾಂಶ. ಇದು 5 ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ: ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಶಾ ಮತ್ತು ಆಂಧ್ರಪ್ರದೇಶ್. ಈ ರೇಖೆಯ ಮೇಲೆ ಇರುವ ಸ್ಥಳೀಯ ಸಮಯವನ್ನೇ ದೇಶದ ಭಾರತೀಯ ಮಾನಕ ಸಮಯ ಎಂದು ಸ್ವೀಕರಿಸಲಾಗಿದೆ, ಏಕೆಂದರೆ ಭಾರತದಲ್ಲಿ ಪೂರ್ವ ಪಶ್ಚಿಮ ವ್ಯಾಪ್ತಿ ತುಂಬ ಹೆಚ್ಚು, ಸುಮಾರು 30 ಡಿಗ್ರಿ ದೇಶಾಂಶ. ಹೌದು, ಆದ್ದರಿಂದ ಗುಜರಾತ್ ಮತ್ತು ಅರುಣಾಚಲ್ ಪ್ರದೇಶಗಳ ಸ್ಥಳೀಯ ಸಮಯದಲ್ಲಿ ಸುಮಾರು 2 ಗಂಟೆಗಳ ಅಂತರವಿರುತ್ತದೆ. ಪ್ರತಿಯೊಬ್ಬರು ತಮ್ಮದೇ ಸ್ಥಳೀಯ ಸಮಯ ಬಳಸಿದರೆ ಗೊಂದಲವಾಗುತ್ತದೆ. ಆದ್ದರಿಂದ ದೇಶವ್ಯಾಪಿ ಒಂದೇ ಸಮಯವನ್ನು ಕಾಪಾಡಲು ಈ ಮಾನಕ ರೇಖೆಯನ್ನು ಬಳಸಲಾಗಿದೆ. ಇದರ ಫಲವಾಗಿ ಎಲ್ಲರ ಗಡಿಗಳಲ್ಲೂ ಏಕರೂಪತೆ ಇರುತ್ತದೆ. ಅಂದರೆ ಈ ಎಲ್ಲ ಅಂಶಗಳು, ಗಡಿಗಳು, ವ್ಯಾಪ್ತಿ, ಕರ್ಕರೇಖೆ, ಮಾನಕ ಸಮಯ ರೇಖೆ ಒಟ್ಟುಗೂಡಿ ಭಾರತದ ಸಂಪೂರ್ಣ ಭೌಗೋಳಿಕ ಚಿತ್ರವನ್ನ ನೀಡುತ್ತವೆ. ಹೌದು, ಇದು ಭಾರತಕ್ಕೆ ಅನೇಕ ಲಾಭಗಳನ್ನು ನೀಡಿದರೂ ಕೆಲವೊಂದು ಸವಾಲುಗಳನ್ನು ತರುತ್ತದೆ. ಇದರಲ್ಲೇ ಭಾರತದ ಯುದ್ಧತಂತ್ರದ ಸ್ಟ್ರಾಟಜಿಕ್ ಸ್ಥಾನಮಾನ ಅಡಗಿದೆ. ಸರಿ, ಭಾರತದ ಉದ್ದವಾದ ತೀರರೇಖೆ ಮತ್ತು ವಿಭಿನ್ನ ಸ್ವಭಾವದ ನೆರೆದೇಶಗಳೊಂದಿಗೆ ಇರುವ ಗಡಿಗಳು ರಾಜಕೀಯ, ಆರ್ಥಿಕ ಹಾಗೂ ಸಾಂಸ್ಕೃತಿಕ ಅರ್ಥಗಳನ್ನು ಹೊಂದಿವೆ ಎನ್ನುವುದನ್ನು ಯೋಚಿಸುವ ಅಗತ್ಯವಿದೆ. ಖಂಡಿತ. ಈ ಭೌಗೋಳಿಕ ತತ್ವಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಈಗ ಹಿಮಾಲಯ ಪರ್ವತಮಾಲೆ ಬಗ್ಗೆ ಮಾತಾಡೋಣ. ಇದು ಕೇವಲ ಪರ್ವತವಲ್ಲ, ನಮ್ಮ ಭೂಗೋಳ ಮತ್ತು ಸಂಸ್ಕೃತಿಯ ಅತ್ಯಂತ ಮುಖ್ಯ ಭಾಗ. ಸರಿ, ಇಂದಿನ ಅಧ್ಯಾಯದಲ್ಲಿ ಹಿಮಾಲಯದ ವಿಭಿನ್ನ ಭಾಗಗಳು ಮತ್ತು ವಿಶೇಷತೆಯನ್ನು ಆಳವಾಗಿ ಅರಿಯುವ ಪ್ರಯತ್ನ ಮಾಡೋಣ. ಹೌದು, ಹಿಮಾಲಯವು ಭೂವಿಜ್ಞಾನ ಶಾಸ್ತ್ರದ ದೃಷ್ಟಿಯಿಂದ ಹೊಸದು. ರಚನಾತ್ಮಕವಾಗಿ ಇದು ವಲಿತ ಪರ್ವತಗಳು. ಅಯ್ಯೋ, ವಲಿತ ಪರ್ವತಗಳು! ಹೌದು, ಜಗತ್ತಿನ ಕೆಲವು ಅತಿ ಎತ್ತರದ ಶೃಂಗಗಳು ಇಲ್ಲಿಯೇ ಇವೆ. ಅವುಗಳನ್ನು ಉದ್ದ ಮತ್ತು ಅಗಲದ ಆಧಾರದ ಮೇಲೆ ಹೇಗೆ ವರ್ಗೀಕರಿಸಲಾಗಿದೆ ಎಂಬುದನ್ನು ತಿಳಿಯುವುದು ಆಸಕ್ತಿದಾಯಕ. ಸರಿಯಾಗಿ ಹೇಳಿದಿರಿ. ಹೀಗಾಗಿ ಉತ್ತರದಿಂದ ದಕ್ಷಿಣಕ್ಕೆ ಹಿಮಾಲಯವನ್ನು ನೋಡಿದರೆ 4 ಸಮಾಂತರ ಶ್ರೇಣಿಗಳು ಗೋಚರಿಸುತ್ತವೆ. ಹೌದು, 4. ಅತಿ ಉತ್ತರದಲ್ಲಿ ಟ್ರಾನ್ಸ್ ಹಿಮಾಲಯ, ಇದರಲ್ಲಿ ಕಾರಕೋರಂ, ಲಡಾಖ್ ಮತ್ತು ಸಂಸ್ಕಾರ್ ಶ್ರೇಣಿಗಳು ಸೇರಿವೆ. ಕಾರಕೋರಂ, ಲಡಾಖ್, ಸಂಸ್ಕಾರ, ಸರಿಯೇ. ಇಲ್ಲಿ ಒಂದು ವಿಶೇಷ ಸಂಗತಿ: ಜಗತ್ತಿನ 2ನೇ ಎತ್ತರದ ಶಿಖರ K2 ಅಂದರೆ ಗಾಡ್ವಿನ್ ಆಸ್ಟಿನ್ ಇದೇ ಕಾರಕೋರಂ ಶ್ರೇಣಿಯಲ್ಲಿದೆ. ಇದು ಮಹಾನ್ ಹಿಮಾಲಯದಲ್ಲಿ ಇಲ್ಲ. ಅಯ್ಯೋ, ಇದು ಬಹಳ ಮುಖ್ಯ ವಿಚಾರ. K2 ಟ್ರಾನ್ಸ್ ಹಿಮಾಲಯದಲ್ಲಿದೆ. ಹೌದು, ಅದೇ ರೀತಿ ಸಿಯಾಚಿನ್ ಹಿಮನದಿಯು ಕೂಡ ಟ್ರಾನ್ಸ್ ಹಿಮಾಲಯ ಭಾಗದಲ್ಲಿದೆ. ಸಿಂಧು ನದಿ ಲಡಾಖ್ ಮತ್ತು ಸಂಸ್ಕರ್ ಶ್ರೇಣಿಗಳ ನಡುವೆ ಹರಿಯುತ್ತದೆ. ಅಂದರೆ ಇದು ಟ್ರಾನ್ಸ್ ಹಿಮಾಲಯ. ಇದರ ದಕ್ಷಿಣಕ್ಕೆ ಮಹಾನ್ ಹಿಮಾಲಯ ಅಂದರೆ ಹಿಮಾದ್ರಿ. ಹೌದು, ಹಿಮಾದ್ರಿ ಇದು ಅತ್ಯಂತ ಎತ್ತರದ ನಿರಂತರ ಶ್ರೇಣಿ. ಸರಾಸರಿ ಎತ್ತರ ಸುಮಾರು 6000 ಮೀಟರ್. 6000 ಮೀಟರ್ ಸರಾಸರಿ, ಅದೆಷ್ಟು ಎತ್ತರ! ಜಗತ್ತಿನ ಅತ್ಯಂತ ಪ್ರಸಿದ್ಧ ಶೃಂಗಗಳು ಇಲ್ಲಿಯೇ ಇವೆ. ಏನಂತೀರಾ? ಮೌಂಟ್ ಎವರೆಸ್ಟ್ ಇದೆ ತಾನೆ? ಅದನ್ನೇನೆಂದರೆ ನೇಪಾಳದಲ್ಲಿ ಸಾಗರಮಾತಾ ಎಂದು ಕರೆಯುತ್ತಾರೆ. ಸಾಗರಮಾಥ, ಹೌದು. ಕಂಚನಜಂಗಾ ಸಿಕ್ಕಿಂನಲ್ಲಿ, ನಂದಾದೇವಿ ಉತ್ತರಾಖಂಡ್ನಲ್ಲಿ. ಇವೆಲ್ಲವೂ ಇದೇ ಹಿಮಾದ್ರಿ ಭಾಗ. ಎಲ್ಲ ದೊಡ್ಡ ಶೃಂಗಗಳು ಇಲ್ಲಿಯೇ ಇವೆ. ಬಹುತೇಕ ಶೃಂಗಗಳು
ಮತ್ತು ಇದರ ಒಳಗಿನ ಕೋರ್ ಗ್ರಾನೈಟ್ನಿಂದ ನಿರ್ಮಿತವಾಗಿದೆ. ತುಂಬಾ ದೃಢವಾದ ಶಿಲೆ. ಓ, ಗ್ರಾನೈಟ್ ಅಷ್ಟೇನೋ? ಸರಿ, ಹಿಮಾದ್ರಿಯ ದಕ್ಷಿಣಕ್ಕೆ ಹೋದರೆ ಏನು ಸಿಗುತ್ತದೆ? ಹಿಮಾದ್ರಿಯ ದಕ್ಷಿಣದಲ್ಲಿ ಲಘು ಹಿಮಾಲಯ ಇದೆ. ಇದನ್ನು ಹಿಮಾಚಲ ಎಂದೂ ಕರೆಯುತ್ತಾರೆ. ಹಿಮಾಲಯ. ಸರಿ, ಇದರ ಎತ್ತರ ಹಿಮಾದ್ರಿಗಿಂತ ಕಡಿಮೆ, ಅಂದಾಜು 3700 ಮೀಟರ್ಗಳಿಂದ 4500 ಮೀಟರ್ಗಳ ನಡುವಿನಷ್ಟೇ. ಹೌದು, ಇದರಲ್ಲಿ ಪೀರ್ ಪಂಜಾಲ್ ಶ್ರೇಣಿ ಇದೆ. ಇದು ಲಘು ಹಿಮಾಲಯದ ಅತ್ಯಂತ ದೀರ್ಘ ಶ್ರೇಣಿ. ಪೀರ್ ಪಂಜಾಲ್ ಅತಿ ದೀರ್ಘವೇ? ಸರಿ. ಹೌದು, ಇದರ ಜೊತೆಗೆ ಧೌಲಾಧಾರ, ಮಹಾಭಾರತ ಶ್ರೇಣಿಗಳು ಮುಖ್ಯ. ಜೊತೆಗೆ ಅತೀ ಸುಂದರವಾದ ಕಣಿವೆಗಳು, ಕಾಶ್ಮೀರ ಕಣಿವೆ, ಕಾಂಗ್ರಾ ಕಣಿವೆ, ಕುಲ್ಲು ಕಣಿವೆ. ಹೌದು, ನಿಜ. ನಮ್ಮ ಹಿಲ್ ಸ್ಟೇಷನ್ಗಳು ಶಿಮ್ಲಾ, ಮಸೂರಿ, ನೈನಿತಾಲ್ ಇವೆಲ್ಲವೂ ಈ ಹಿಮಾಚಲ ಶ್ರೇಣಿಯಲ್ಲಿವೆ. ಹೌದು, ಅಂದರೆ ಪ್ರವಾಸಿಗರಿಗೆ ಆಕರ್ಷಕವಾದ ಬಹುತೇಕ ಸ್ಥಳಗಳು ಈ ಶ್ರೇಣಿಯಲ್ಲೇ ಇವೆ. ಸರಿಯಾಗಿದೆ. ನಂತರದ ಮತ್ತು ಅತ್ಯಂತ ದಕ್ಷಿಣದ ಶ್ರೇಣಿಯೇ ಶಿವಾಲಿಕ್. ಸರಿ, ಈ ಶ್ರೇಣಿಯನ್ನು ಹಿಮಾಲಯದ ಶಿವಾಲಿಕ್ ಶ್ರೇಣಿ ಎಂದು ಕರೆಯುತ್ತಾರೆ. ಇದು ಹಿಮಾಲಯದಲ್ಲಿ ಹೊಸದಾಗಿ ನಿರ್ಮಿತವಾದ ಹಾಗೂ ಅತಿ ಕಡಿಮೆ ಎತ್ತರದ ಶ್ರೇಣಿ. ಇದರ ಸರಾಸರಿ ಎತ್ತರ 900 ಮೀಟರ್ಗಳಿಂದ 1100 ಮೀಟರ್ಗಳಷ್ಟೇನಾ? ಹೌದು. ಇಷ್ಟು ಮಾತ್ರವೇ? 900, 1100 ಮೀಟರ್. ಸರಿ, ಇದರ ನಿರ್ಮಾಣ ಹೇಗಾಯಿತು? ಮೇಲಿನ ಭಾಗಗಳಿಂದ ಹರಿದು ಬರುವ ನದಿಗಳು ತಮ್ಮೊಡನೆ ಬಹಳಷ್ಟು ಅವಸಾದಗಳನ್ನು, ಮಣ್ಣು, ಕಲ್ಲುಕುಚಿ, ಗಲ್ಲುಗಳು, ಶಿಲಾಖಂಡಗಳನ್ನು ತರುತ್ತವೆ. ಅವೇ ಇಟ್ಟುಕೊಂಡು ಜಮೆಯಾಗುವುದರಿಂದ ಈ ಶ್ರೇಣಿ ರೂಪುಗೊಂಡಿದೆ. ಆದರೆ ಇವು ಇನ್ನೂ ಸಂಪೂರ್ಣ ಕಠಿಣ ಶಿಲೆಗಳಾಗಿ ಮಾರ್ಪಟ್ಟಿಲ್ಲ. ಅಂದರೆ ಇವು ಅಸಂಯುಕ್ತ, ಅಂದರೆ ಅನ್ಕಾನ್ಸಾಲಿಡೇಟೆಡ್ ಸೆಡಿಮೆಂಟ್ಸ್ ರೂಪದಲ್ಲಿವೆಯಾ? ಹೌದು, ಅದಕ್ಕೆ ಇಲ್ಲಿಯೆಡೆ ಹೆಚ್ಚು ಭೂಸ್ಖಲನಗಳು ಸಂಭವಿಸುತ್ತವೆ. ಈ ಪ್ರದೇಶವು ಭೂಸ್ಖಲನಗಳಿಗೆ ಅತ್ಯಂತ ಸಂವೇದನಶೀಲ. ಅರ್ಥವಾಯಿತು. ಲಘು ಹಿಮಾಲಯ ಮತ್ತು ಶಿವಾಲಿಕ್ ನಡುವಿನ ಪ್ರದೇಶದಲ್ಲಿ ಏನಿರುತ್ತದೆ? ಅಲ್ಲಿ ಉದ್ದವಾದ ಸಮತಟ್ಟಾದ ಕಣಿವೆಗಳು ಇರುತ್ತವೆ. ಅವನು ಏನೆಂದು ಕರೆಯುತ್ತಾರೆ? ಪಶ್ಚಿಮದಲ್ಲಿ ಅವುಗಳನ್ನು ದೂನ್ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಡೆಹ್ರಾಡೂನ್. ಪೂರ್ವದಲ್ಲಿ ಅವನ್ನು ದ್ವಾರ ಎಂದು ಕರೆಯುತ್ತಾರೆ. ಓ, ದೂನ್ ಮತ್ತು ದ್ವಾರ. ಹೌದು, ಸರಿ. ಹಾಗಾದರೆ ಒಟ್ಟು 4 ಪದರಗಳಂತಾಗಿದೆ. ಉತ್ತರದಿಂದ ದಕ್ಷಿಣಕ್ಕೆ ಕ್ರಮವಾಗಿ ಟ್ರಾನ್ಸ್ ಹಿಮಾಲಯ, ಹಿಮಾದ್ರಿ, ಹಿಮಾಚಲ ಮತ್ತು ಶಿವಾಲಿಕ್. ಹೌದು. ಈಗ ಪಶ್ಚಿಮದಿಂದ ಪೂರ್ವಕ್ಕೆ ಬರುವ ವಿಭಾಗಗಳನ್ನು ನೋಡೋಣ. ಹೌದು, ಕೇಳಿದ್ದೇನೆ. ನದಿಗಳ ಆಧಾರದ ಮೇಲೆ ಹಿಮಾಲಯವನ್ನು ವಿಭಾಗಿಸಿದ್ದಾರೆ ಅಂತೆ. ಹೌದು, ಹಿಮಾಲಯವನ್ನು ಪ್ರದೇಶವಾರು ತಿಳಿಯಲು ಇದು ಬಹಳ ಮುಖ್ಯ ವಿಧಾನ. ನದಿ ಕಣಿವೆಗಳ ಆಧಾರದ ಮೇಲೆ ಪಶ್ಚಿಮದಿಂದ ಪೂರ್ವಕ್ಕೆ 4 ಪ್ರಮುಖ ವಿಭಾಗಗಳಿವೆ. 4 ಪ್ರಾದೇಶಿಕ ವಿಭಾಗಗಳು. ಸರಿ. ಮೊದಲದು ಪಂಜಾಬ್ ಹಿಮಾಲಯ. ಇದು ಸಿಂಧೂ ನದಿ ಮತ್ತು ಸತ್ಲಜ್ ನದಿಗಳ ನಡುವಿನ ಪ್ರದೇಶ. ಇದನ್ನೇ ಕೆಲವೊಮ್ಮೆ ಕಾಶ್ಮೀರ ಹಿಮಾಲಯ ಅಥವಾ ಹಿಮಾಚಲ ಹಿಮಾಲಯ ಎಂದೂ ಕರೆಯುತ್ತಾರೆ. ಸಿಂಧೂ ಮತ್ತು ಸತ್ಲಜ್ ನಡುವಿನ ಪಂಜಾಬ್ ಹಿಮಾಲಯ. ಸರಿ. ಎರಡನೆಯದು ಕುಮಾಯೂನ್ ಹಿಮಾಲಯ. ಇದು ಸತ್ಲಜ್ ನದಿ ಮತ್ತು ಕಾಳಿ ನದಿಗಳ ನಡುವೆ. ಸತ್ಲಜ್ ಮತ್ತು ಕಾಳಿಯ ನಡುವಿನ ಕುಮಾಯೂನ್ ಹಿಮಾಲಯ. ಸರಿ. ಮೂರನೆಯದು ನೇಪಾಳ ಹಿಮಾಲಯ. ಇದು ಕಾಳಿ ನದಿ ಮತ್ತು ತೀಸ್ತಾ ನದಿಗಳ ನಡುವೆ. ಇವುಗಳಲ್ಲಿ ಅತಿ ದೀರ್ಘ ವಿಭಾಗ. ಅಂದ್ರೆ ಕಾಳಿ ಮತ್ತು ತೀಸ್ತಾ ನಡುವಿನ ನೇಪಾಳ ಹಿಮಾಲಯವೇ ಅತಿ ದೀರ್ಘ. ಸರಿ. ನಾಲ್ಕನೆಯದು ಮತ್ತು ಅತಿ ಪೂರ್ವದ ಭಾಗವೇ ಅಸ್ಸಾಂ ಹಿಮಾಲಯ. ಇದು ತೀಸ್ತಾ ನದಿ ಮತ್ತು ದಿಹಾಂಗ್ ಅಂದ್ರೆ ಬ್ರಹ್ಮಪುತ್ರ ನದಿಗಳ ನಡುವೆ. ಅಂದ್ರೆ ತೀಸ್ತಾ ಮತ್ತು ಬ್ರಹ್ಮಪುತ್ರ ನಡುವಿನ ಅಸ್ಸಾಂ ಹಿಮಾಲಯ. ವಾ, ಸಿಂಧುವಿನ ಬ್ರಹ್ಮಪುತ್ರವರೆಗೆ ನದಿಗಳು ಹೇಗೆ ಈ ಮಹಾಪರ್ವತ ಮಾಲೆಗೆ ವಿಭಿನ್ನ ಗುರುತು ಕೊಟ್ಟಿವೆ ನೋಡಿ. ಹೌದು, ಈ ವಿಭಾಗೀಕರಣವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಈ ಹಿಮಾಲಯ ಪ್ರದೇಶದಲ್ಲಿ ಅನೇಕ ಸರೋವರಗಳು ಕೂಡ ಇವೆ. ಯಾವುವು ಪ್ರಮುಖ? ಹೌದು, ಉದಾಹರಣೆಗೆ ಜಮ್ಮು ಕಾಶ್ಮೀರದಲ್ಲಿ ಊಲರ್ ಸರೋವರ ಇದೆ. ಇದು ಭಾರತದ ಅತಿದೊಡ್ಡ ತಾಜಾ ನೀರಿನ ಸರೋವರಗಳಲ್ಲಿ ಒಂದು. ಅದೇ ಭಾಗದಲ್ಲಿ ಡಲ್ ಸರೋವರ ತನ್ನ ಸೌಂದರ್ಯದ ಕಾರಣ ಪ್ರಸಿದ್ಧ. ಹೌದು. ನೈನಿತಾಲ್. ಲಡಾಖ್ನಲ್ಲಿ ಪಾಂಗಾಂಗ್ ಸೋ, ಸೋಮೋರಿರಿ ಇವು ಎತ್ತರ ಪ್ರದೇಶದಲ್ಲಿರುವ ಉಪ್ಪು ನೀರಿನ ಸರೋವರಗಳು. ಪಾಂಗಾಂಗ್, ಹೌದು, ಬಹಳ ಪ್ರಸಿದ್ಧ. ಉತ್ತರಾಖಂಡದಲ್ಲಿ ನೈನಿತಾಲ್, ಭೀಮ್ತಾಲ್, ಸಾತ್ತಾಲ್ ಮುಂತಾದ ಅನೇಕ ಸರೋವರಗಳಿವೆ. ಈ ಸರೋವರಗಳು ಕೇವಲ ಸುಂದರವಾಗಿರುವುದಲ್ಲ, ಅಲ್ಲಿನ ಪರಿಸರ, ಪ್ರವಾಸೋದ್ಯಮ ಮತ್ತು ಜೀವನಕ್ಕೆ ಅತ್ಯಂತ ಅಗತ್ಯ. ನಿಜ. ಹಾಗಾಗಿ ನೋಡಿದರೆ ಹಿಮಾಲಯವು ಎಷ್ಟು ವಿಶಾಲ, ಎಷ್ಟು ಸಂಕೀರ್ಣ. ವಿಭಿನ್ನ ಎತ್ತರದ ಶ್ರೇಣಿಗಳು, ಸುಂದರ ಕಣಿವೆಗಳು, ನದಿಗಳು, ಪಶ್ಚಿಮದಿಂದ ಪೂರ್ವಕ್ಕೆ ಪ್ರಾದೇಶಿಕ ವೈವಿಧ್ಯತೆಯೂ ಇದೆ. ಹೌದು, ಮತ್ತು ಒಂದು ವಿಚಾರ ಗಮನಿಸಬೇಕು. ಈ ಪರ್ವತಗಳು ಭೂವೈಜ್ಞಾನಿಕವಾಗಿ ಇನ್ನೂ ಕ್ರಿಯಾಶೀಲವಾಗಿವೆ. ಇವು ಯುವ ಪರ್ವತಗಳು, ಇಂದಿಗೂ ಮೇಲಕ್ಕೆ ಎತ್ತರಿಸುತ್ತಿವೆ. ಓ, ಅಂದ್ರೆ ಹಿಮಾಲಯವು ಇನ್ನೂ ಚಲನೆಯಲ್ಲಿದೆನಾ? ಹೌದು,
ಈ ನಿರಂತರ ಚಲನೆಯ ಪರಿಣಾಮ ಪರಿಸರದ ಮೇಲೆ ಅದು ಬಹಳ ಸೂಕ್ಷ್ಮವಾದದ್ದು ಮತ್ತು ಕೋಟ್ಯಾಂತರ ಜನರ ಜೀವನದ ಮೇಲೆ ಭವಿಷ್ಯದಲ್ಲಿ ಏನಾಗಬಹುದು ಎಂಬುದು ಚಿಂತನೆಗೆ ಒಳಪಟ್ಟ ವಿಷಯ. ಇದು ನಿಜಕ್ಕೂ ಗಂಭೀರ ಪ್ರಶ್ನೆ, ಯೋಚಿಸಲೇಬೇಕಾದ ವಿಚಾರ. ಹಿಮಾಲಯದ ಈ ನಿರಂತರ ಬದಲಾವಣೆಗಳ ಭವಿಷ್ಯವೇನಾಗಬಹುದು? ಎಲ್ಲರೂ ಯೋಚಿಸಬೇಕು. ಹೌದು. ಈಗ ಭಾರತದಲ್ಲಿರುವ ಕೆಲವು ಅತ್ಯಂತ ಪ್ರಮುಖ ಪರ್ವತ ದಾರಿಗಳ ಕುರಿತು ನೋಡೋಣ. ಸರಿ, ಅವು ಕೇವಲ ಪರ್ವತಗಳನ್ನು ದಾಟುವ ದಾರಿಗಳಲ್ಲ. ನಮ್ಮ ಸಂಪರ್ಕ, ವ್ಯಾಪಾರ ಮತ್ತು ರಕ್ಷಣಾ ದೃಷ್ಟಿಯಿಂದಲೂ ಅವು ಅತ್ಯಂತ ಮುಖ್ಯ. ಹೌದು, ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಅವುಗಳ ಬಗ್ಗೆ ಪ್ರಶ್ನೆಗಳು ಬರುತ್ತವೆ. ನಿಜ. ದಾರಿಗಳು ಅಂದರೆ ಪರ್ವತಗಳ ನಡುವೆ ಪ್ರಕೃತಿಯೇ ನೀಡಿದ ಮಾರ್ಗಗಳು. ಇವು ವಿಭಿನ್ನ ಕಣಿವೆಗಳು ಮತ್ತು ಪ್ರದೇಶಗಳನ್ನು ಪರಸ್ಪರ ಸಂಪರ್ಕಿಸುತ್ತವೆ. ಹೌದು. ಈಗ ನಾವು ಯಾವ ದಾರಿ ಎಲ್ಲಿದೆ, ಯಾವ ಸ್ಥಳಗಳನ್ನು ಸಂಪರ್ಕಿಸುತ್ತದೆ ಮತ್ತು ಅದರ ವೈಶಿಷ್ಟ್ಯ ಏನು ಎಂಬುದನ್ನು ತಿಳಿಯೋಣ. ಈ ಎಲ್ಲ ವಿಷಯಗಳನ್ನು ಪರೀಕ್ಷೆಯ ದೃಷ್ಟಿಯಿಂದ ತಿಳಿದುಕೊಳ್ಳುವುದು ಬಹಳ ಅಗತ್ಯ. ಹಾಗಾದರೆ ಪ್ರಾರಂಭವನ್ನು ಉತ್ತರದಿಂದ ಮಾಡೋಣ. ಜಮ್ಮು, ಕಾಶ್ಮೀರ ಮತ್ತು ಲಡಾಖ್. ಇಲ್ಲಿ ಯಾವ್ಯಾವ ಪರ್ವತ ದಾರಿಗಳು ಅಂದರೆ ಪಾಸಸ್ ಅತ್ಯಂತ ಮುಖ್ಯವಾಗಿವೆ? ನೋಡಿ, ಜಮ್ಮುವನ್ನು ಶ್ರೀನಗರ ಅಂದರೆ ಕಾಶ್ಮೀರ ಕಣಿವೆಯೊಂದಿಗೆ ಸಂಪರ್ಕಿಸಲು 2 ಪ್ರಮುಖ ದಾರಿಗಳಿವೆ. ಹೌದು, ಒಂದೇನಂದ್ರೆ ಬನಿಹಾಲ್ ದಾರಿ. ಹೌದು, ಜವಾಹರ್ ಸುರಂಗ ಇರುವ ಜಾಗವೇ ಅದು. ಸರಿ, ಮತ್ತೊಂದು ಪೀರ್ ಪಂಜಾಲ್ ದಾರಿ. ಹಾಗೆ ನಂತರ ಕಾಶ್ಮೀರ ಕಣಿವೆಯನ್ನು ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶದೊಂದಿಗೆ ಸಂಪರ್ಕಿಸುವ ಬುರ್ಜಿಲ್ ದಾರಿ ಎಂಬ ಐತಿಹಾಸಿಕ ದಾರಿಯೂ ಇದೆ. ಮತ್ತು ಕಾಶ್ಮೀರ ಕಣಿವೆಯಿಂದ ಲೇಹ್ಗೆ ಹೋಗುವ ದಾರಿಯೂ ಬಹಳ ಮುಖ್ಯ ಅಂತೆ. ಹೌದು, ಅದು ಜೋಜಿಲಾ ದಾರಿ. ಇದು ಕಾಶ್ಮೀರ ಕಣಿವೆಯನ್ನು ಲಡಾಖ್ನ ರಾಜಧಾನಿ ಲೇಹ್ನೊಂದಿಗೆ ಸಂಪರ್ಕಿಸುತ್ತದೆ. ಇದು ಸಾಮರ್ಥ್ಯಾತ್ಮಕವಾಗಿ ತುಂಬಾ ಮುಖ್ಯ. ಆದರೆ ಭಾರೀ ಹಿಮಪಾತದ ಕಾರಣದಿಂದಾಗಿ ಇದು ಆಗಾಗ ಮುಚ್ಚಲ್ಪಡ್ತದೆ. ಹೌದು, ಇದರಿಂದ ಲಡಾಖಿನ ಸಂಪರ್ಕ ಕಡಿದು ಹೋಗ್ತದೆ. ಇದೇ ಪ್ರದೇಶದಲ್ಲಿ ಕಾರಾಕೋರಂ ದಾರಿ ಕೂಡ ಇದೆ. ಕಾರಾಕೋರಂ, ಹೌದು, ಇದನ್ನು ಭಾರತದ ಅತ್ಯಂತ ಎತ್ತರದ ದಾರಿ ಎಂದು ಪರಿಗಣಿಸ್ತಾರೆ. ಇದು ಭಾರತವನ್ನು ಚೀನಾದೊಂದಿಗೆ ಸಂಪರ್ಕಿಸುತ್ತದೆ. ಅರ್ಥವಾಯಿತು. ಹಾಗಾದರೆ ಜಗತ್ತಿನಲ್ಲಿ ಅತಿ ಎತ್ತರದ ಮೋಟಾರ್ ವಾಹನ ಸಂಚಾರ ಸಾಧ್ಯವಾದ ದಾರಿ ಯಾವುದು ಅಂತೆ? ನಾನು ಖಾರ್ದುಂಗ್ಲಾ ಬಗ್ಗೆ ಕೇಳಿದ್ದೆ. ಹೌದು, ಖಾರ್ದುಂಗ್ಲಾ ದಾರಿ. ಇದು ಲೇಹ್ ಅನ್ನು ನುಬ್ರಾ ಕಣಿವೆ ಹಾಗೂ ಸಿಯಾಚಿನ್ ಹಿಮನದಿಯೊಂದಿಗೆ ಸಂಪರ್ಕಿಸುತ್ತದೆ. ಅನೇಕ ವರ್ಷಗಳವರೆಗೆ ಇದನ್ನೇ ಜಗತ್ತಿನ ಅತಿ ಎತ್ತರದ ಮೋಟಾರ್ ದಾರಿ ಎಂದು ಪರಿಗಣಿಸಲಾಗ್ತಿತ್ತು. ಆದರೆ ಈಗ ಅಲ್ಲ. ಹೌದು, ಈಗ ಆ ದಾಖಲೆ ಉಮ್ಲಿಂಗ್ಲಾ ದಾರಿಗೆ ಸೇರಿದೆ. ಉಮ್ಲಿಂಗ್ಲಾ? ಹೌದು, ಇದು ಪೂರ್ವ ಲಡಾಖ್ನಲ್ಲಿದೆ. ಚಿಸುಮ್ಲೆಯನ್ನು ಢಂಚಾಕ್ ಜೊತೆಗೆ ಸಂಪರ್ಕಿಸುತ್ತದೆ. ಇದು ನಿಜಕ್ಕೂ ದೊಡ್ಡ ಸಾಧನೆ. ನಿಜಕ್ಕೂ ಆಸಕ್ತಿದಾಯಕ. ಈಗ ಸ್ವಲ್ಪ ದಕ್ಷಿಣಕ್ಕೆ ಹಿಮಾಚಲ ಪ್ರದೇಶದ ದಾರಿಗಳತ್ತ ಬರುವೆವು. ಇಲ್ಲಿ ಏನು ಸ್ಥಿತಿ? ಹಿಮಾಚಲ ಪ್ರದೇಶದಲ್ಲಿಯೂ ಹಲವಾರು ಪ್ರಮುಖ ದಾರಿಗಳಿವೆ. ಅತ್ಯಂತ ಪ್ರಸಿದ್ಧವಾದುದು ರೋಹ್ತಾಂಗ್ ದಾರಿ. ಹೌದು, ರೋಹತಾಂಗ್ ಬಹಳ ಪ್ರಸಿದ್ಧ. ಇದು ಕುಲ್ಲು ಕಣಿವೆಯನ್ನು ಲಾಹೋಲ್ ಮತ್ತು ಸ್ಪೀತಿ ಕಣಿವೆಗಳೊಂದಿಗೆ ಸಂಪರ್ಕಿಸುತ್ತದೆ. ಪ್ರವಾಸೋದ್ಯಮಕ್ಕೂ ಸಂಪರ್ಕಕ್ಕೂ ಎರಡಕ್ಕೂ ಮಹತ್ವದ್ದು. ಇದರ ಕೆಳಗೆ ಈಗ ಅಟಲ್ ಸುರಂಗ ಕೂಡ ನಿರ್ಮಾಣವಾಗಿದೆ. ಸರಿ, ಅಟಲ್ ಸುರಂಗದಿಂದ ಲಾಹೋಲ್ ಕಣಿವೆ ವರ್ಷಪೂರ್ತಿ ಸಂಪರ್ಕದಲ್ಲೇ ಇರ್ತದೆ. ಇದು ನಿಜಕ್ಕೂ ಪ್ರಯಾಣ ಸುಲಭಗೊಳಿಸಿದೆ. ಹಿಮಾಚಲದಿಂದ ಲೇಹ್ಗೆ ಹೋಗುವ ಇನ್ಯಾವ ದಾರಿ ಇದೆ? ಹೌದು, ಬರಲಾಚ ದಾರಿ. ಇದು ಮನಾಲಿ ಲೇಹ್ ಹೆದ್ದಾರಿಯಲ್ಲಿದೆ. ಇದು ಲಾಹೋಲ್ ಪ್ರದೇಶವನ್ನು ಲಡಾಖ್ನ ಲೇಹ್ ಜೊತೆ ಸಂಪರ್ಕಿಸುತ್ತದೆ. ಆದರೆ ಇದು ಎತ್ತರ ಪ್ರದೇಶದಲ್ಲಿರುವುದರಿಂದ ಚಳಿಗಾಲದಲ್ಲಿ ಮುಚ್ಚಲ್ಪಡುತ್ತದೆ. ಅರ್ಥವಾಯಿತು. ಇನ್ನೊಂದು ಮುಖ್ಯ ದಾರಿ ಏನು? ಶಿಪ್ಕಿಲ್ಲಾ ದಾರಿ. ಇದರ ವಿಶೇಷತೆ ಏನು? ಶಿಪ್ಕಿಲ್ಲಾ ಮಹತ್ವದ್ದಾಗಿರುವುದಕ್ಕೆ ಕಾರಣ ಇದೇ ದಾರಿಯ ಮೂಲಕ ಸತ್ಲಜ್ ನದಿ ಟಿಬೆಟಿನಿಂದ ಭಾರತಕ್ಕೆ ಪ್ರವೇಶಿಸುತ್ತದೆ. ಅಂದ್ರೆ ಸತ್ಲಜ್ ನದಿಯ ಪ್ರವೇಶ ದ್ವಾರವೇ ಇದು? ಹೌದು, ಇದು ಭಾರತ ಚೀನಾ ಗಡಿಯಲ್ಲಿರುವ ಕಿನ್ನೋರ್ ಜಿಲ್ಲೆಯಲ್ಲಿದೆ. ಸರಿ, ಈಗ ಉತ್ತರಾಖಂಡದತ್ತ ಬರುವೆವು. ಅಲ್ಲಿ ಕೂಡ ತಿಬೆಟ್ ಗಡಿಯ ದಾರಿಗಳಿರ್ತವೆ ತಾನೆ? ಹೌದು, ಉತ್ತರಾಖಂಡದಲ್ಲಿ 3 ಪ್ರಮುಖ ದಾರಿಗಳಿವೆ. ಅವು ಭಾರತವನ್ನು ಟಿಬೆಟ್ ಅಂದರೆ ಚೀನಾ ಜೊತೆ ಸಂಪರ್ಕಿಸುತ್ತವೆ. ಯಾವುವು ಅವು? ಮಾನಾ ದಾರಿ, ನೀತಿ ದಾರಿ ಮತ್ತು ಲಿಪುಲೇಖ ದಾರಿ. ಮಾನಾ, ನೀತಿ, ಲಿಪುಲೇಖ. ಹೌದು, ಈ 3 ಕುಮಾಯುನ್ ಪ್ರದೇಶದಲ್ಲಿದೆ. ಇವುಗಳನ್ನು ಕೈಲಾಸ, ಮಾನಸ ಸರೋವರ ಯಾತ್ರೆಗೂ ಬಳಸಲಾಗ್ತಿತ್ತು. ಲಿಪುಲೇಖ ದಾರಿಯ ಹೆಸರು ಟ್ರೈ ಜಂಕ್ಷನ್ ಸಂಬಂಧದಲ್ಲಿ ಕೇಳಿದ್ದೇನೋ. ಕೆಲವು ವಿವಾದವೂ ಇತ್ತು ತಾನೆ? ಹೌದು, ಲಿಪುಲೇಖ ದಾರಿ ಒಂದು ಸಂವೇದನಾಶೀಲ ಬಿಂದುವಿನಲ್ಲಿದೆ. ಅಲ್ಲಿ ಭಾರತ, ನೇಪಾಳ ಮತ್ತು ಚೀನಾದ ಗಡಿಗಳು ಒಂದರೊಂದಿಗೆ ಸೇರಿಕೊಳ್ಳುತ್ತವೆ ಅಥವಾ ಬಹಳ ಹತ್ತಿರವಿವೆ. ಈ ಕಾರಣದಿಂದ ಇದರ ಸಾಮರ್ಥ್ಯಾತ್ಮಕ ಮಹತ್ವ ಇನ್ನೂ ಹೆಚ್ಚಾಗಿದೆ. ಅರ್ಥವಾಯಿತು. ಈಗ ಪೂರ್ವೋತ್ತರಕ್ಕೆ ಸಿಕ್ಕಿಂ ಕಡೆಗೆ ಹೋಗೋಣ.
ಅಲ್ಲಿ ಯಾವ ಪ್ರಸಿದ್ಧ ದಾರಿಗಳಿವೆ? ಸಿಕ್ಕಿಂನಲ್ಲಿ 2 ದಾರಿಗಳು ಬಹಳ ಪ್ರಸಿದ್ಧ ಮತ್ತು ಮುಖ್ಯ. ಒಂದೇನು ಅಂದರೆ ನಾಥುಲಾ ದಾರಿ, ಮತ್ತೊಂದು ಜೆಲೆಪ್ಲಾ ದಾರಿ. ಜೆಲೆಪ್ಲಾ. ಇವು 2 ಸಿಕ್ಕಿಮನ್ನು ಟಿಬೆಟಿನ ಚುಂಬಿ ಕಣಿವೆಯೊಂದಿಗೆ ಸಂಪರ್ಕಿಸುತ್ತವೆ. ಹೌದು, ನಾಥುಲಾ ದಾರಿ ಐತಿಹಾಸಿಕ ರೇಷ್ಮೆ ಮಾರ್ಗದ ಭಾಗವಾಗಿಯೂ ಇತ್ತು. 2006ರಲ್ಲಿ ಇದನ್ನು ವಾಣಿಜ್ಯಕ್ಕಾಗಿ ಮತ್ತೆ ತೆರೆಯಲಾಯಿತು. ಹಾಗಾದ್ರೆ ವಾಣಿಜ್ಯಕ್ಕೂ ಸಾಮರ್ಥ್ಯಾತ್ಮಕ ದೃಷ್ಟಿಗೂ ಎರಡಕ್ಕೂ ಮಹತ್ವದ್ದು. ನಿಜ. ಕೊನೆಗೆ ಅರುಣಾಚಲ ಪ್ರದೇಶದ ದಾರಿಗಳತ್ತ ಬರವೆವು. ಅಲ್ಲಿ ಯಾವ ದಾರಿಗಳು ಮುಖ್ಯ? ಒಂದು ಪ್ರಮುಖ ದಾರಿ ಬೋಮ್ಡಿಲ್ಲಾ ದಾರಿ. ಬೋಮ್ಡಿಲ್ಲಾ, ಹೌದು, ಇದು ತವಾಂಗ್ ಪಟ್ಟಣವನ್ನು ಅಸ್ಸಾಂನ ಮೈದಾನ ಪ್ರದೇಶಗಳಾದ ತೇಜ್ಪುರದೊಂದಿಗೆ ಸಂಪರ್ಕಿಸುತ್ತದೆ. ಹೌದು, ತವಾಂಗ್ ಮಠ ಇರುವುದರಿಂದ ಈ ದಾರಿ ಬಹಳ ಮಹತ್ವದ್ದು. ಇದರ ಜೊತೆ ದಿಹಾಂಗ್ ದಾರಿ ಕೂಡ ಇದೇ ರಾಜ್ಯದಲ್ಲಿದೆ. ಮತ್ತು ಮ್ಯಾನ್ಮಾರ್ ಜೊತೆ ಸಂಪರ್ಕಿಸುವ ದಾರಿಯೂ ಅಂತೆ. ಹೌದು, ಅದು ಡಿಫು ದಾರಿ. ಇದು ಅರುಣಾಚಲ ಪ್ರದೇಶದ ಅತಿ ಪೂರ್ವ ಭಾಗದಲ್ಲಿದೆ. ಭಾರತವನ್ನು ಮ್ಯಾನ್ಮಾರ್ ಜೊತೆ ಸಂಪರ್ಕಿಸುತ್ತದೆ. ಅರ್ಥವಾಯಿತು. ಇದು ಕೂಡ ಒಂದು ಟ್ರೈ ಜಂಕ್ಷನ್ ಸಮೀಪದಲ್ಲಿದೆ. ಅಲ್ಲಿ ಭಾರತ, ಚೀನಾ ಮತ್ತು ಮ್ಯಾನ್ಮಾರ್ ಗಡಿಗಳು ಹತ್ತಿರವಿವೆ. ಹೌದು, ಹೀಗಾಗಿ ಇವು ಭಾರತದಲ್ಲಿರುವ ಕೆಲವು ಪ್ರಮುಖ ಪರ್ವತ ದಾರಿಗಳ ಮಾಹಿತಿಗಳು. ಇವು ಕೇವಲ ಭೌಗೋಳಿಕ ಮಾರ್ಗಗಳಲ್ಲ. ಭೌಗೋಳಿಕ ಲಕ್ಷಣಗಳು ಕೇವಲ ಲ್ಯಾಂಡ್ ಮಾರ್ಕ್ಸ್ ಮಾತ್ರವಲ್ಲ. ಅವು ದೇಶದ ಅರ್ಥವ್ಯವಸ್ಥೆ, ಭದ್ರತೆ ಹಾಗೂ ಸಂಸ್ಕೃತಿಯ ಮೇಲೆಯೂ ಆಳವಾದ ಪರಿಣಾಮ ಬೀರುತ್ತವೆ. ಖಂಡಿತವಾಗಿಯೂ. ಮತ್ತು ಪರೀಕ್ಷೆಗಳ ದೃಷ್ಟಿಯಿಂದ ನಾವು ಹೇಳಿದ್ದಂತೆ ಅವುಗಳ ಸ್ಥಾನ, ಯಾವ ಪ್ರದೇಶಗಳನ್ನು ಅವು ಸಂಪರ್ಕಿಸುತ್ತವೆ ಮತ್ತು ಅವುಗಳಿಗೆ ಸಂಬಂಧಿಸಿದ ವಿಶೇಷ ಸಂಗತಿಗಳು, ಉದಾಹರಣೆಗೆ ಯಾವ ನದಿ ಎಲ್ಲಿಂದ ಹರಿದು ಬರುತ್ತದೆ, ಯಾವ ಸುರಂಗ ಮಾರ್ಗವಿದೆ ಅಥವಾ ಯಾವ ಟ್ರೈ ಜಂಕ್ಷನ್ ಇದೆ, ಇವುಗಳನ್ನು ನೆನಪಿಟ್ಟುಕೊಳ್ಳುವುದು ಅತ್ಯಂತ ಮುಖ್ಯ. ಹೌದು. ಇನ್ನೊಂದು ಚಿಂತನೆ ಎಂದರೆ, ಈ ಎತ್ತರದ ದಾರಿಗಳು ಹಿಮಪಾತದಿಂದಾಗಿ ಹಲವು ತಿಂಗಳುಗಳ ಕಾಲ ಮುಚ್ಚಲ್ಪಡುವುದರಿಂದ. ಹೌದು, ಹಲವಾರು ತಿಂಗಳುಗಳ ಕಾಲ. ಅದರಿಂದ ಅಲ್ಲಿ ಸ್ಥಳೀಯ ಜನಜೀವನ, ವ್ಯಾಪಾರ ಮತ್ತು ನಮ್ಮ ಸೀಮಾ ನಿರ್ವಹಣೆ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಇದು ಸ್ವತಃ ಒಂದು ಅತ್ಯಂತ ಮುಖ್ಯ ವಿಷಯ, ಸಮ್ಯಕವಾಗಿ ಚಿಂತಿಸಬೇಕಾದ ವಿಷಯ. ಸರಿಯೇ, ಈ ದಾರಿಗಳ ಬಗ್ಗೆ ಯಾರಾದರೂ ಆಸಕ್ತಿಕರ ಸಂಗತಿ ಅಥವಾ ವೈಯಕ್ತಿಕ ಅನುಭವ ತಿಳಿದಿದ್ರೆ ನಮ್ಮ ಶ್ರೋತೃಗಳು ಅದನ್ನು ಹಂಚಿಕೊಳ್ಳಬಹುದು. ಹಾಗಿದ್ರೆ ಈಗ ನಮ್ಮ ಮುಂದಿನ ವಿಷಯಕ್ಕೆ ಬರೋಣ. ಪ್ರಾಯದ್ವೀಪೀಯ ಪೀಠಭೂಮಿ ಅಂದರೆ ಪೆನಿನ್ಸುಲಾರ್ ಪ್ಲಾಟೋ. ಇದು ಭಾರತದ ಅತಿ ದೊಡ್ಡ ಮತ್ತು ಅತಿ ಹಳೆಯ ಭೌತಿಕ ಪ್ರದೇಶ. ಹೌದು, ಇದನ್ನು ಗೋಂಡ್ವಾನಾ ಲ್ಯಾಂಡ್ನ ಭಾಗವೆಂದು ಹೇಳಲಾಗುತ್ತದೆ. ಆದ್ದರಿಂದ ಇದರ ರೂಪರಚನೆ, ವಿಭಾಗಗಳು ಇತ್ಯಾದಿ ತಿಳಿದುಕೊಳ್ಳುವುದು ಪರೀಕ್ಷೆಗೆ ಬಹಳ ಅಗತ್ಯ. ಖಂಡಿತವಾಗಿ. ಮತ್ತು ಇದು ಅಷ್ಟೊಂದು ದೊಡ್ಡ ಪ್ರದೇಶವಾಗಿರುವುದರಿಂದ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಇದನ್ನು 3 ಭಾಗಗಳಾಗಿ ವಿಂಗಡಿಸಬಹುದು. ಕೇಂದ್ರೀಯ ಉನ್ನತ ಭೂಮಿ, ದಕ್ಷಿಣದ ದಕ್ಕನ ಪೀಠಭೂಮಿ, ಖನಿಜ ಸಂಪತ್ತುಗಳಿಂದ ಪ್ರಸಿದ್ಧವಾದ ಛೋಟಾ ನಾಗ್ಪುರ್ ಪೀಠಭೂಮಿ. ಸರಿಯೇ, ಹಾಗಿದ್ರೆ ಮೊದಲು ಕೇಂದ್ರೀಯ ಉನ್ನತ ಭೂಮಿಯಿಂದ ಆರಂಭಿಸೋಣ. ಇದರ ವ್ಯಾಪ್ತಿ ನರ್ಮದಾ ನದಿಯ ಉತ್ತರ ಭಾಗದಲ್ಲಿದೆ ಅಲ್ವೇ? ಹೌದು, ನರ್ಮದಾ ನದಿಯ ಉತ್ತರ ಭಾಗ. ಇಲ್ಲಿ ಮೊದಲು ಬರುವ ಪ್ರದೇಶ ಮಾಳ್ವಾ ಪೀಠಭೂಮಿ. ಇದು ಅರವಳ್ಳಿ ಮತ್ತು ವಿಂಧ್ಯ ಪರ್ವತ ಮಾಲೆಗಳ ನಡುವೆ ಇದೆ. ಅದರ ವಿಶೇಷವೆಂದರೆ ಇಲ್ಲಿ ಕಂಡುಬರುವ ಕಪ್ಪು ಮಣ್ಣು, ಬ್ಲ್ಯಾಕ್ ಸಾಯಿಲ್. ಹೌದು, ಇದು ಮೂಲತಃ ಬ್ಯಾಸಾಲ್ಟಿಕ್ ಶಿಲೆಗಳು ಅಂದರೆ ಲಾವಾ ತಂಪಾಗಿ ಘನೀಕರಿಸಿಕೊಂಡು ಪುಡಿಪುಡಿಯಾದವು, ಇವುಗಳಿಂದ ನಿರ್ಮಿತವಾಗಿದೆ. ಆದ್ದರಿಂದ ಇದು ಕಾಪಸ್ ಬೆಳೆಗಳಿಗೆ ಅತ್ಯಂತ ಸೂಕ್ತ. ಇಲ್ಲಿಂದ ಅನೇಕ ನದಿಗಳು ಉಗಮಿಸುತ್ತವೆ. ಉದಾಹರಣೆಗೆ ಚಂಬಲ್, ಸಿಂಧ್, ಬೇಟ್ವಾ, ಕೆನ್ ಇವು ಎಲ್ಲ ಮುಂದೆ ಹೋಗಿ ಯಮುನಾ ನದಿಗೆ ಸೇರುತ್ತವೆ. ಅದರ ಉತ್ತರ ಪಶ್ಚಿಮದಲ್ಲಿ ಪ್ರಸಿದ್ಧ ಅರವಳ್ಳಿ ಪರ್ವತಮಾಲೆಗಳಿವೆ. ಕೇಳಿದ್ದೇನೆ, ಇವು ಜಗತ್ತಿನ ಅತ್ಯಂತ ಹಳೆಯ ಪರ್ವತಮಾಲೆಗಳಲ್ಲಿ ಒಂದೆಂದು. ನೀವು ಸರಿಯಾಗಿ ಕೇಳಿದ್ದೀರಿ. ಅರವಳ್ಳಿ ಪರ್ವತಮಾಲೆ ಜಗತ್ತಿನ ಅತ್ಯಂತ ಪ್ರಾಚೀನ ವಲಿತ ಪರ್ವತಮಾಲೆಗಳಲ್ಲಿ ಒಂದಾಗಿದೆ. ಆದರೆ ಈಗ ಬಹಳಷ್ಟು ಆವರ್ತನ ವಿಲೀನ ಅಂದರೆ ಇರೋಷನ್ ಗೊಂಡು ಅವಶಿಷ್ಟ ಪರ್ವತಗಳು ರೆಸಿಡ್ಯುವಲ್ ಮೌಂಟೇನ್ಸ್ ಆಗಿವೆ. ಇದರ ಅತಿ ಎತ್ತರದ ಶಿಖರ ಗುರು ಶಿಖರ ಮೌಂಟ್ ಆಬುವಿನ ಬಳಿ ಸುಮಾರು 1722 ಮೀಟರ್ ಎತ್ತರದಲ್ಲಿದೆ. ಅದ್ಭುತ, 1722 ಮೀಟರ್. ಹಾಗಾದರೆ ಮಾಳ್ವಾದ ದಕ್ಷಿಣ ಭಾಗದಲ್ಲಿ ವಿಂಧ್ಯ ಶ್ರೇಣಿ ಇದೆ. ಇದು ಬ್ಲಾಕ್ ಮೌಂಟೇನ್, ಅಂದರೆ ಭೂಮಿಯ ಒಂದು ದೊಡ್ಡ ತುಂಡು ಸುತ್ತಮುತ್ತಲಿನ ಭೂಮಿಗಿಂತ ಮೇಲಕ್ಕೆ ಎದ್ದಿದೆ. ಇಲ್ಲಿಂದ ನರ್ಮದಾ ಮತ್ತು ಸೋನ್ ನದಿಗಳು ಉಗಮಿಸುತ್ತವೆ. ಹೌದು, ಮತ್ತು ಇವು ವಿಭಿನ್ನ ದಿಕ್ಕುಗಳಲ್ಲಿ ಹರಿಯುತ್ತವೆ. ಇದನ್ನು ವಿಕೀರ್ಣ ಜಲವಾಹಿನಿ ವಿನ್ಯಾಸ ಎಂದು ಕರೆಯುತ್ತಾರೆ. ಅಲ್ಲದೆ ಇಲ್ಲೇ ಪನ್ನಾ ಹಿರೆಗಳ ಖಾಣಿಗಳೂ ಸಹ ಇವೆ. ಹೌದು, ಪನ್ನಾ ಪ್ರದೇಶವು ವಜ್ರ ಸಂಪತ್ತುಗಾಗಿ ಪ್ರಸಿದ್ಧ ಮತ್ತು ವಿಂಧ್ಯಗಳ ದಕ್ಷಿಣದಲ್ಲಿ ಸತಪುರಾ ಶ್ರೇಣಿ ಇದೆ.
ಜೊತೆಗೆ ಬುಂದೇಲ್ಖಂಡ್ ಮತ್ತು ಬಗೇಲ್ಖಂಡ್ ಪೀಠಭೂಮಿಗಳು ಕೂಡ ಕೇಂದ್ರೀಯ ಉನ್ನತ ಭೂಮಿಯ ಭಾಗಗಳೆಂದು ಪರಿಗಣಿಸಲಾಗುತ್ತದೆ. ಹೀಗಾಗಿ ಇದು ಕೇಂದ್ರೀಯ ಉನ್ನತ ಭೂಮಿಯ ವಿವರಣೆ. ಈಗ ನರ್ಮದಾ ನದಿಯ ದಕ್ಷಿಣಕ್ಕೆ ಅಂದರೆ ದಕ್ಕನ್ ಪೀಠಭೂಮಿಯ ಕಡೆಗೆ ಹೋಗೋಣ. ಖಂಡಿತ. ನರ್ಮದಾದ ದಕ್ಷಿಣದಲ್ಲಿ ತ್ರಿಭುಜಾಕಾರದ ದಕ್ಕನ್ ಪೀಠಭೂಮಿ ಇದೆ. ಇದರ ಉತ್ತರ ಭಾಗವನ್ನು ಸತಪುರ, ಮಹದೇವ್, ಕೇಮೂರ್, ಮೈಕಾಲ್ ಪರ್ವತಮಾಲೆಗಳು ಸೀಮಿತಗೊಳಿಸುತ್ತವೆ. ಮತ್ತು ಇದರ ಸಾಮಾನ್ಯ ಸೋರ್ಪಣೆ ಪೂರ್ವ ದಿಕ್ಕಿಗೆ ಇರುತ್ತದೆ. ಹೌದು, ಅದಕ್ಕಾಗಿಯೇ ಮುಖ್ಯ ನದಿಗಳು ಪೂರ್ವದತ್ತ ಹರಿಯುತ್ತವೆ. ಉದಾಹರಣೆಗೆ ಗೋದಾವರಿ, ಕೃಷ್ಣ, ಕಾವೇರಿ ಇವು ಪಶ್ಚಿಮದಲ್ಲಿ ಉಗಮಿಸಿ ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತವೆ. ಇದರ ಪಶ್ಚಿಮ ಅಂಚಿನಲ್ಲಿ ಪಶ್ಚಿಮ ಘಟ್ಟಗಳು ಅಂದರೆ ವೆಸ್ಟರ್ನ್ ಘಾಟ್ಸ್ ಇವೆ. ಇವು ಬಹಳ ಸತತ ಅಂದರೆ ಕಂಟಿನ್ಯೂಸ್ ಪರ್ವತಮಾಲೆಗಳು. ಸರಿ, ಇವು ತಾಪ್ತಿ ನದಿಯ ಮುಖದಿಂದ ಕನ್ಯಾಕುಮಾರಿಯವರೆಗೂ ಹರಡಿವೆ. ಸರಾಸರಿ ಎತ್ತರ 900ರಿಂದ 1600 ಮೀಟರ್. ದಕ್ಷಿಣಕ್ಕೆ ಹೋದಂತೆ ಎತ್ತರ ಹೆಚ್ಚಾಗುತ್ತದೆ. ಇಲ್ಲಿ ಅತಿ ಎತ್ತರದ ಶಿಖರ ಅನೈಮುಡಿ ಅಣ್ಣಾಮಲೆ ಪರ್ವತಗಳಲ್ಲಿ 2695 ಮೀಟರ್. ಇನ್ನೊಂದು ದೋಡಾ ಬೆಟ್ಟ ನೀಲಗಿರಿ ಪರ್ವತಗಳಲ್ಲಿ 2637 ಮೀಟರ್. ಹೌದು, ಇಲ್ಲಿ ಸಮುದ್ರದಿಂದ ಬರುವ ಆರ್ದ್ರ ಗಾಳಿಗಳು ಘಟ್ಟಗಳಿಗೆ ತಾಗಿ ಮೇಲಕ್ಕೆ ಏರಿ ಭಾರೀ ಪರ್ವತೀಯ ಮಳೆ ಉಂಟು ಮಾಡುತ್ತವೆ. ಮತ್ತಷ್ಟು ಮುಖ್ಯ ದಾರಿಗಳು ಸಹ ಇವೆ. ಥಾಳ್ಘಾಟ್, ಭೋರ್ಘಾಟ್, ಪಾಲ್ಘಾಟ್ ಇವು ಪಶ್ಚಿಮ ಪೂರ್ವ ಸಂಪರ್ಕ ಕಲ್ಪಿಸುತ್ತವೆ. ಅದರ ಎದುರು ಭಾಗದಲ್ಲಿ ಪೂರ್ವ ಘಟ್ಟಗಳಿವೆ. ಆದರೆ ಇವು ಸತತವಲ್ಲ, ಡಿಸ್ಕಂಟಿನ್ಯೂಸ್. ಸರಾಸರಿ ಎತ್ತರ ಪಶ್ಚಿಮ ಘಟ್ಟಗಳಿಗಿಂತ ಕಡಿಮೆ. ಇದಕ್ಕೆ ಸರಾಸರಿ ಎತ್ತರ ಸುಮಾರು 600 ಮೀಟರ್. ಹೌದು, ಅದರ ಕಾರಣ ದೊಡ್ಡ ನದಿಗಳಾದ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ಇವು ತಮ್ಮ ಮಾರ್ಗ ನಿರ್ಮಿಸುವ ವೇಳೆ ಪೂರ್ವ ಘಟ್ಟಗಳನ್ನು ಕತ್ತರಿಸಿಕೊಂಡು ಹೋಗಿವೆ. ಸರಿ, ನದಿಗಳು ಕತ್ತರಿಸಿಕೊಂಡಿವೆ. ಇದರ ಅತಿ ಎತ್ತರದ ಶಿಖರಗಳಲ್ಲಿ ಮಹೇಂದ್ರಗಿರಿ 1501 ಮೀಟರ್ ಮತ್ತು ಜಿಂದ್ಗಾಡ 1690 ಮೀಟರ್ ಪ್ರಸಿದ್ಧ. ಹೌದು, ಮತ್ತು ಈ ಪೂರ್ವ ಹಾಗೂ ಪಶ್ಚಿಮ ಘಟ್ಟಗಳು ದಕ್ಷಿಣಕ್ಕೆ ಬಂದು ನೀಲಗಿರಿ ಪರ್ವತಗಳಲ್ಲಿ ಸೇರುತ್ತವೆ. ಸರಿ, ಈಗ ಮೂರನೇ ಪ್ರಮುಖ ಭಾಗ ಛೋಟಾ ನಾಗ್ಪುರ್ ಪೀಠಭೂಮಿ, ಛೋಟಾ ನಾಗ್ಪುರ್ ಪ್ಲಾಟ್ಯೂ. ಹೌದು, ಛೋಟಾ ನಾಗ್ಪುರ್ ಪೀಠಭೂಮಿಯು ಮುಖ್ಯವಾಗಿ ಜಾರ್ಖಂಡ್ ರಾಜ್ಯದಲ್ಲಿದೆ. ಆದರೆ ಇದರ ವ್ಯಾಪ್ತಿ ಪಶ್ಚಿಮ ಬಂಗಾಳ, ಒಡಿಶಾ, ಬಿಹಾರ್, ಛತ್ತೀಸ್ಗಢಗಳಿಗೂ ವಿಸ್ತರಿಸಿದೆ. ಇದನ್ನು ಭಾರತದ ಖನಿಜ ಹೃದಯ ಭೂಮಿ ಎಂದು ಕರೆಯುತ್ತಾರೆ. ಅಂದರೆ ಇಲ್ಲಿ ಬಹಳಷ್ಟು ಖನಿಜ ಸಂಪತ್ತಿದೆ, ವಿಶೇಷವಾಗಿ ಕಲ್ಲಿದ್ದಲು, ಕೋಲ್. ಇಷ್ಟು ಖನಿಜ ಸಂಪತ್ತು ಇರುವುದರಿಂದ ಇದನ್ನು ಭಾರತದ ರೂರ್ ಎಂದು ಕರೆಯುತ್ತಾರೆ, ಜರ್ಮನಿಯ ಪ್ರಸಿದ್ಧ ರೂರ್ ಕೈಗಾರಿಕಾ ಪ್ರದೇಶದಂತೆ. ಇಲ್ಲಿನ ಮುಖ್ಯ ನದಿಗಳು ದಾಮೋದರ್ ಮತ್ತು ಸ್ವರ್ಣರೇಖಾ. ಇದರಲ್ಲೂ ಉಪಭಾಗಗಳಿವೆ. ಉದಾಹರಣೆ ರಾಂಚಿ ಪೀಠಭೂಮಿ, ಹಜಾರಿಬಾಗ್ ಪೀಠಭೂಮಿ, ಕೊಡರ್ಮಾ ಪೀಠಭೂಮಿ. ಹೌದು, ಹಜಾರಿಬಾಗ್ ಪೀಠಭೂಮಿಯ ಅತಿ ಎತ್ತರದ ಶಿಖರ ಪಾರಸ್ನಾಥ್ 1365 ಮೀಟರ್. ಕೊಡರ್ಮಾ ಪೀಠಭೂಮಿ ಅಬ್ರಕ ಅಂದರೆ ಮೈಕಾ ಸಂಪತ್ತಿಗೆ ಪ್ರಸಿದ್ಧ. ಮತ್ತು ಉತ್ತರ ಪೂರ್ವ ಗಡಿಯಲ್ಲಿ ರಾಜ್ಮಹಲ್ ಪರ್ವತಗಳು ಇವೆ. ಹೀಗಾಗಿ ನೋಡಿದರೆ ಈ ಪ್ರಾಯದ್ವೀಪೀಯ ಪೀಠಭೂಮಿ ಅತ್ಯಂತ ವೈವಿಧ್ಯಮಯವಾಗಿದೆ. ಹಳೆಯ ಅರವಳ್ಳಿ ಪರ್ವತಗಳು, ಇಲ್ಲಿನ ನದಿಗಳು, ಕಪ್ಪು ಮಣ್ಣು, ನಂತರ ಖನಿಜ ಸಂಪತ್ತು, ಹಾಗೆಯೇ ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯತೆ ಎಲ್ಲವೂ ಇಲ್ಲಿವೆ. ಸರಿ, ಆದ್ದರಿಂದಲೇ ಇದು ಪ್ರಕೃತಿಯಿಂದ ಅತ್ಯಂತ ಸಮೃದ್ಧ ಪ್ರದೇಶ. ಆದರೆ ಇದರೊಂದಿಗೆ ಒಂದು ಮುಖ್ಯ ಪ್ರಶ್ನೆ ಉದ್ಭವಿಸುತ್ತೆ. ಅಂದರೆ ಈ ಪೀಠಭೂಮಿಯ ಅಪಾರ ಸಂಪತ್ತಿನ ಧಾರಣೀಯ ಬಳಕೆ ಹಾಗೆ ಸಾಧ್ಯ? ಅಂದರೆ ಅಭಿವೃದ್ಧಿ ಕೂಡ ಆಗಬೇಕು, ಆದರೆ ಪರಿಸರಕ್ಕೆ ಹಾನಿಯಾಗಬಾರ್ದು. ಈ ಸಮತೋಲನ ಹೇಗೆ ಸಾಧಿಸಬಹುದು? ಹೌದು, ಇದು ನಿಜವಾಗಿಯೂ ಅತ್ಯಂತ ಪ್ರಮುಖ ವಿಷಯ. ಈ ಕುರಿತು ಶ್ರೋತರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಸರಿಯಾಗಿದೆ. ಈಗ ಭಾರತ ದೇಶದ ಇನ್ನಷ್ಟು ಪ್ರಮುಖ ಭೌಗೋಳಿಕ ವಿಭಾಗಗಳ ಬಗ್ಗೆ ನೋಡೋಣ. ಇವು ಪ್ರತಿಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಬಹಳ ಮುಖ್ಯ. ಖಂಡಿತ. ನಾವು ಮೊದಲು ಉತ್ತರ ಭಾರತದ ಸಮತಟ್ಟು ಪ್ರದೇಶಗಳಿಂದ ಆರಂಭಿಸಿ ನಂತರ ತೀರ ಪ್ರದೇಶಗಳು, ದ್ವೀಪಗಳು, ಮರುಭೂಮಿ ಪ್ರದೇಶಗಳು, ಬಂದರುಗಳು ಇವುಗಳ ಕುರಿತಾಗಿ ತಿಳಿಯೋಣ. ಹೌದು, ಮತ್ತು ಇದು ಅರ್ಥ ಮಾಡಿಕೊಳ್ಳೋದೇ ಬಹಳ ಆಸಕ್ತಿದಾಯಕ. ಅಂದರೆ ಭೌಗೋಳಿಕವಾಗಿ ಭಾರತ ಎಷ್ಟು ವೈವಿಧ್ಯಮಯವಾಗಿದೆ. ನಾವು ಪ್ರತಿಯೊಂದು ಭಾಗದ ಸ್ಥಾನ ಮತ್ತು ಅದರ ವಿಶೇಷ ಗುರುತು ತಿಳಿದುಕೊಳ್ಳೋಣ. ಸರಿಯಾಗಿದೆ. ಮೊದಲು ಉತ್ತರ ಸಮತಟ್ಟಿನ ವಿಭಾಗಗಳು. ಇದು ಬಹಳ ಕುತೂಹಲಕರ. ಭಾಬರ್, ತರಾಯಿ, ಬಾಂಗರ್, ಖಾದರ್ ಕೇಳಲು ಸುಲಭ ಆದರೂ ಇವುಗಳ ನಿಜವಾದ ವ್ಯತ್ಯಾಸ ತಿಳಿದುಕೊಳ್ಳೋದು ಮುಖ್ಯ. ಉದಾಹರಣೆಗೆ ಭಾಬರ್ ಪ್ರದೇಶ.
ಇದು ಹಿಮಾಲಯ ಪರ್ವತಗಳ ತುದಿಯಲ್ಲೇ ಇದೆ. ಅಲ್ಲಿ ನದಿಗಳು ಕಲ್ಲುಗಲ್ಲುಗಳ ಮಧ್ಯೆ ಅದೃಶ್ಯವಾಗುವಂತೆ ಕಾಣುತ್ತವೆ. ಹೌದು, ಆದರೆ ನಿಜವಾಗ್ಲೂ ನದಿಗಳು ಮಾಯವಾಗೋದಿಲ್ಲ. ಅವು ಕಲ್ಲುಗಳ ಕೆಳಗಡೆ ಹರಿಯಲು ಪ್ರಾರಂಭಿಸ್ತವೆ. ನಂತರ ಅದೇ ನದಿಗಳು ತರಾಯಿ ಪ್ರದೇಶ ಅಂದರೆ ಭಾಬರ್ ಪ್ರದೇಶದ ದಕ್ಷಿಣ ಭಾಗದಲ್ಲಿ ಮತ್ತೆ ಮೇಲ್ಮೈಗೆ ಬರ್ತವೆ. ಅದರ ಕಾರಣ ತರಾಯಿ ಪ್ರದೇಶ ಜಲಪೂರಿತ, ದಬ್ಬಿ, ತೇವಯುಕ್ತ ದಟ್ಟ ಕಾಡುಗಳುಳ್ಳ ಪ್ರದೇಶವಾಗಿದೆ. ನಂತರ ಬಾಂಗರ್ ಮತ್ತು ಖಾದರ್ ಪ್ರದೇಶಗಳು ಬರ್ತವೆ. ಬಾಂಗರ್ ಅಂದರೆ ಹಳೆಯ ಜಲೋಢ ಮಣ್ಣಿನಿಂದ ಕೂಡಿದ ಎತ್ತರ ಪ್ರದೇಶ. ಇಲ್ಲಿ ಸಾಮಾನ್ಯವಾಗಿ ಪ್ರವಾಹ ಬರೋದಿಲ್ಲ. ಮತ್ತು ಖಾದರ್ ಎಂದರೆ ನದಿಯ ಸಮೀಪದಲ್ಲಿರುವ ಕಡಿಮೆ ಎತ್ತರದ ಪ್ರದೇಶ. ಇಲ್ಲಿ ಪ್ರತಿ ವರ್ಷವೂ ಪ್ರವಾಹ ಬಂದು ಹೊಸ ಉಪಜೋ ಮಣ್ಣಿನ ಪದರ ಇಡುತ್ತದೆ. ಆದ ಕಾರಣ ಖಾದರ್ ಪ್ರದೇಶ ಕೃಷಿಗೆ ಅತ್ಯಂತ ಸೂಕ್ತ. ವಾಸ್ತವವಾಗಿ ಖಾದರ್ ಪ್ರದೇಶದ ಅಸಾಮಾನ್ಯ ಫಲವತ್ತತೆಯೇ ಉತ್ತರ ಭಾರತವನ್ನು ಅತಿ ಸಾಂದ್ರ ಜನಸಂಖ್ಯೆಯ ಕೃಷಿ ಪ್ರಧಾನ ಪ್ರದೇಶವನ್ನಾಗಿ ಮಾಡಿದೆ. ಹೌದು, ಈ ವ್ಯತ್ಯಾಸ ತಿಳಿದುಕೊಳ್ಳುವುದು ಕೃಷಿ ದೃಷ್ಟಿಯಿಂದ ಅತ್ಯಂತ ಮುಖ್ಯ. ಸರಿ, ಈಗ ಸಮತಟ್ಟಿನಿಂದ ಮುಂದಕ್ಕೆ ತೀರ ಪ್ರದೇಶಗಳತ್ತ ಬರೋಣ. ಭಾರತದ ತೀರ ರೇಖೆ ಬಹಳ ಉದ್ದ ಇದೆ. ಹೌದು, 9 ರಾಜ್ಯಗಳು ಮತ್ತು 4 ಕೇಂದ್ರಾಡಳಿತ ಪ್ರದೇಶಗಳು ತೀರ ಪ್ರದೇಶಗಳಿಗೆ ಸಂಬಂಧಿಸಿದ್ದಾವೆ. ಒಟ್ಟು ಉದ್ದ 7,000 ಕಿಲೋಮೀಟರ್ಗಿಂತ ಹೆಚ್ಚು. ಮೊದಲು ಪಶ್ಚಿಮ ತೀರ. ಇಲ್ಲಿ ಕಠಿಯಾವಾಡ್ ತೀರ, ಕೊಂಕಣ ತೀರ, ಮಲ್ಬಾರ್ ತೀರಗಳಿವೆ. ಇದರ ಒಂದು ವಿಶೇಷತೆ ಅಂದರೆ ಇಲ್ಲಿ ನದಿಗಳು ಡೆಲ್ಟಾ ರಚನೆ ಮಾಡದೆ ಅಶ್ಚುರಿ ರೂಪಿಸ್ತವೆ. ಅಂದರೆ ನದಿಗಳು ನೇರವಾಗಿ ಖಾರದ ಸಮುದ್ರ ನೀರಿನಲ್ಲಿ ಸೇರ್ತವೆ. ಹೌದು, ಆಸ್ಚುರಿ. ಮತ್ತು ಪಶ್ಚಿಮ ತೀರದ ಮತ್ತೊಂದು ವಿಶೇಷತೆ ಕಾಯಲ್, ಬ್ಯಾಕ್ ವಾಟರ್ಸ್. ಉದಾಹರಣೆಗೆ ವೆಂಬನಾಡ್, ಅಷ್ಟಮುಡಿ ಸರೋವರಗಳು. ಇವು ನಿಜವಾಗ್ಲೂ ಝೀಲೆ ಅಂದರೆ ಸಮುದ್ರದ ನೀರು ಭೂಮಿಯ ಒಳಗೆ ನುಗ್ಗಿ ರೂಪಿಸಿಕೊಂಡಿರುವು. ಪ್ರವಾಸೋದ್ಯಮಕ್ಕಾಗಿ ಬಹಳ ಪ್ರಸಿದ್ಧ. ಮತ್ತು ಪೂರ್ವ ತೀರದಲ್ಲಿ ಉತ್ಕಲ್ ತೀರ, ಒಡಿಶಾ, ಉತ್ತರ ಸರ್ಕಾರ್ ತೀರ, ಆಂಧ್ರ ಪ್ರದೇಶ್, ಕೊರಮಂಡಲ್ ತೀರ, ತಮಿಳುನಾಡು. ಹೌದು, ಪಶ್ಚಿಮ ತೀರಕ್ಕಿಂತ ವಿಭಿನ್ನವಾಗಿ ಇಲ್ಲಿ ನದಿಗಳು ಗೋದಾವರಿ, ಕೃಷ್ಣ, ಕಾವೇರಿ ಸಮುದ್ರ ಸೇರುವ ಮುನ್ನ ಪ್ರಚಂಡ ಉರ್ವರಕ ಡೆಲ್ಟಾಗಳನ್ನು ಅಂದರೆ ನದಾಮುಖಗಳನ್ನು ರಚನೆ ಮಾಡ್ತವೆ. ಅಂದರೆ ಇಲ್ಲಿ ವಿಶಾಲ ಡೆಲ್ಟಾಗಳು ಇವೆ. ಹೌದು, ಅತಿ ದೊಡ್ಡ ಡೆಲ್ಟಾಗಳು. ಇವು ಅಕ್ಕಿ ಬೆಳೆಗಾಣಿ ಪ್ರಸಿದ್ಧ ಕೃಷಿ ಪ್ರದೇಶಗಳಾಗಿವೆ ಮುಖ್ಯವಾಗಿದೆ. ಮತ್ತು ಚಿಲ್ಕಾ ಸರೋವರ, ಪುಲಿಕಾಟ್ ಸರೋವರ ಇಂತಹ ದೊಡ್ಡ ಜಿಲ್ಲೆಗಳು ಕೂಡ ಪೂರ್ವ ತೀರದಲ್ಲಿವೆ. ಅದ್ಭುತ! ಕೇವಲ ತೀರ ಪ್ರದೇಶಗಳಲ್ಲಿಯೇ ಇಷ್ಟು ವೈವಿಧ್ಯತೆ ಇದೆ. ಈಗ ದ್ವೀಪಗಳತ್ತ ಹೋಗೋಣ. ಬಂಗಾಳ ಕೊಲ್ಲಿಯಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹ ಇದೆ. ಹೌದು, ಇಲ್ಲಿ ಅತಿ ಎತ್ತರದ ಶಿಖರ ಸ್ಯಾಡಲ್ ಪೀಕ್ ಮತ್ತು ಇದರ ರಾಜಧಾನಿ ಪೋರ್ಟ್ ಬ್ಲೇರ್. ನಾನು ಕೇಳಿದ್ದೇನೆ ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಕೂಡ ಇದೇ ಪ್ರದೇಶದಲ್ಲಿದೆ ಎಂದು. ಸರಿ, ಬ್ಯಾರನ್ ದ್ವೀಪ ಇದು ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ. ಹಾಗೆಯೇ ಭಾರತದ ಅತ್ಯಂತ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್, ಅದು ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಇದೆ. ಹೌದು, ಮತ್ತು ಇನ್ನೊಂದು ಮುಖ್ಯವಾದುದು 10 ಡಿಗ್ರಿ ಕಾಲುವೆ. ಇದು ಅಂಡಮಾನ್ ದ್ವೀಪಗಳನ್ನು ನಿಕೋಬಾರ್ ದ್ವೀಪಗಳಿಂದ ಬೇರ್ಪಡಿಸುತ್ತದೆ. ಇದು ಪರೀಕ್ಷೆಗಳಲ್ಲಿ ಬಹಳ ಬಾರಿ ಕೇಳಲಾಗ್ತದೆ. ಹೌದು, ಮತ್ತು ಇಲ್ಲಿ ಕೆಲವು ಅತ್ಯಂತ ಪುರಾತನ ಜನಜಾತಿಗಳು, ಉದಾಹರಣೆ ಜಾರ್ವಾ, ಸೆಂಟಿನೆಲ್ಲೀಸ್, ಇಂದಿಗೂ ಹೊರಗಿನ ಜಗತ್ತಿನಿಂದ ಬಹುತೇಕ ಅಳಿಪಟ್ಟಂತೆಯೇ ಬದುಕುತ್ತಿವೆ. ಅದ್ಭುತ. ಈಗ ಇನ್ನೊಂದು ಬದಿ ಅರಬ್ಬಿ ಸಮುದ್ರದಲ್ಲಿ ಲಕ್ಷದ್ವೀಪ ದ್ವೀಪ ಸಮೂಹ ಇದೆ. ಇದು ಸಂಪೂರ್ಣವಾಗಿ ಪ್ರವಾಳ ದ್ವೀಪಗಳಿಂದ ನಿರ್ಮಿತ. ಇದು ಭಾರತದ ಅತಿ ಸಣ್ಣ ಕೇಂದ್ರಾಡಳಿತ ಪ್ರದೇಶ. ಪ್ರವಾಳ ದ್ವೀಪಗಳು ಅದ್ಭುತ. ಇಲ್ಲಿನ ಒಂದು ದ್ವೀಪ ಪಿಟ್ಟಿ ದ್ವೀಪ. ಇದನ್ನು ಪಕ್ಷಿ ಅಭಯಾರಣ್ಯ ಎಂದು ಘೋಷಿಸಲಾಗಿದೆ. ಮತ್ತು ಇಲ್ಲಿಯೂ ಪ್ರಮುಖ ಕಾಲುವೆಗಳಿವೆ. ಹೌದು, 8 ಡಿಗ್ರಿ ಕಾಲುವೆ ಮಿನಿಕಾಯ್ ದ್ವೀಪವನ್ನು ಮಾಲ್ಡೀವ್ನಿಂದ ಬೇರ್ಪಡಿಸುತ್ತದೆ. 9 ಡಿಗ್ರಿ ಕಾಲುವೆ ಮಿನಿಕಾಯ್ ಅನ್ನು ಉಳಿದ ಲಕ್ಷದ್ವೀಪದಿಂದ ಬೇರ್ಪಡಿಸುತ್ತದೆ. ಬಹಳ ಮಾಹಿತಿಪೂರ್ಣ. ದ್ವೀಪಗಳ ನಂತರ ಈಗ ಭಾರತದ ಪಶ್ಚಿಮ ಭಾಗ ಮರುಭೂಮಿ ನೋಡೋಣ. ಹೌದು, ಥಾರ್ ಮರುಭೂಮಿ. ಇದು ಮುಖ್ಯವಾಗಿ ಅರವಳ್ಳಿ ಪರ್ವತಗಳ ಪಶ್ಚಿಮ ಭಾಗದಲ್ಲಿ ವಿಸ್ತರಿಸಿದೆ. ಸರಿ, ಇಲ್ಲಿ ಮಳೆ ಅತ್ಯಂತ ಕಡಿಮೆ. ವರ್ಷಕ್ಕೆ ಕೇವಲ 150 ಮಿಲಿಮೀಟರ್ಗಿಂತ ಕಡಿಮೆ. ಅದರ ಪರಿಣಾಮ ಇಲ್ಲಿನ ಸಸ್ಯವರ್ಗವು ಅತಿ ದುರ್ಲಭ. ಹೆಚ್ಚಾಗಿ ಮುರಿದ ಕೊಂಬೆಗಳಿರುವ ಮುಳ್ಳಿನ ಪೊದೆಗಳು. ಈ ಶುಷ್ಕ ಹವಾಮಾನ ಇಲ್ಲಿನ ಭೂ ಆಕೃತಿಗಳನ್ನು ವಿಶಿಷ್ಟವಾಗಿ ರೂಪಿಸಿದೆ. ಹೌದು, ಉದಾಹರಣೆಗೆ ದೊಡ್ಡ ಮರಳು ಗುಡ್ಡಗಳು. ಇವುಗಳನ್ನು ಬಾಲುಕಾ ಸ್ತೂಪ ಅಂದರೆ ಅರ್ಧ ಚಂದ್ರಾಕಾರದ ದೊಡ್ಡ ಮರಳು ಗುಡ್ಡಗಳು ಅಂತ ಇವುಗಳನ್ನು ಗಾಳಿಯ ಕ್ರಿಯೆಯಿಂದ ನಿರ್ಮಿತ ಶಿಲಾರಚನೆಗಳು ಕೂಡ ಇವೆ. ಹೌದು, ಉದಾಹರಣೆಗೆ ಛತ್ರಕಶಿಲೆ.
ಇವು ಅಂಡಾಕಾರದಲ್ಲಿ ಮಶ್ರೂಮ್ ತರ ಕಾಣುತ್ತವೆ. ಕೆಲವೆಡೆ ನಕಲಿ ಸ್ಥಾನಗಳು, ಅಂದರೆ ಅಲ್ಲಿ ನೀರು ದೊರೆಯುವ ಕಾರಣ ಸ್ವಲ್ಪ ಹಸಿರು ಕಾಣುತ್ತವೆ. ಅದೇ ರೀತಿ ಕೆಲವು ಉಪ್ಪು ನೀರಿನ ಸರೋವರಗಳು ಕೂಡ ಇಲ್ಲಿವೆ. ಮತ್ತು ಒಂದು ಮುಖ್ಯ ಪಕ್ಷಿ ಗ್ರೇಟ್ ಇಂಡಿಯನ್ ಬಸ್ಟಾರ್ಡ್, ಇದು ಈಗ ಅಪಾಯದ ಅಂಚಿನಲ್ಲಿರುವ ಪಕ್ಷಿ, ಎಂಡೇಂಜರ್ಡ್ ಬರ್ಡ್, ಮರುಭೂಮಿಯಲ್ಲಿಯೇ ಕಂಡುಬರ್ತದೆ. ಸರಿ, ಮರುಭೂಮಿಯ ನಂತರ ಈಗ ಭಾರತದ ಬಂದರುಗಳು ಅಂದರೆ ಪೋರ್ಟ್ಸ್ ನೋಡೋಣ. ಭಾರತದ ತೀರರೇಖೆ ಬಹಳ ಉದ್ದವಾಗಿರೋದ್ರಿಂದ ಬಂದರುಗಳ ಮಹತ್ವ ಸಹಜವಾಗಿ ತುಂಬ ಹೆಚ್ಚಾಗಿದೆ, ವ್ಯಾಪಾರ ಮತ್ತು ರಕ್ಷಣಾ ದೃಷ್ಟಿಯಿಂದಲೂ. ಖಂಡಿತ. ಭಾರತದಲ್ಲಿ ಒಟ್ಟು 13 ಪ್ರಮುಖ ಬಂದರುಗಳಿವೆ. ಇವುಗಳನ್ನು ಕೇಂದ್ರ ಸರ್ಕಾರ ನಿರ್ವಹಿಸುತ್ತದೆ. ಹೌದು, ಮತ್ತು ಇದಲ್ಲದೆ 200ಕ್ಕಿಂತ ಹೆಚ್ಚು ಸಣ್ಣ ಹಾಗೂ ಮಧ್ಯಮ ಮಟ್ಟದ ಬಂದರುಗಳಿವೆ. ಇವುಗಳನ್ನು ರಾಜ್ಯ ಸರ್ಕಾರಗಳು ನಿರ್ವಹಿಸ್ತವೆ. ಹೌದು, ಪ್ರತಿಯೊಂದು ಪ್ರಮುಖ ಬಂದರಿಗೂ ತನ್ನದೇ ಆದ ವಿಶೇಷತೆಗಳಿವೆ. ಉದಾಹರಣೆಗೆ ಗುಜರಾತ್ನ ಕಾಂಡ್ಲಾ ಬಂದರು, ಇದು ಜ್ವಾರಭಾಟ ಬಂದರು, ಅಂದರೆ ಇಲ್ಲಿ ಹಡಗುಗಳ ಸಂಚಾರಕ್ಕೆ ಜ್ವಾರಭಾಟೆಯ ನೆರವು ಪಡೆಯಲಾಗುತ್ತದೆ. ಹೌದು, ಮುಂಬೈ ಬಂದರು ಇದು ಭಾರತದ ಅತಿದೊಡ್ಡ ಸ್ವಾಭಾವಿಕ ಬಂದರು, ಅಂದರೆ ನ್ಯಾಚುರಲ್ ಪೋರ್ಟ್, ಮತ್ತು ಬಹಳ ವ್ಯಸ್ತ ಬಂದರು. ಹೌದು, ಮತ್ತು ಮುಂಬೈ ಸಮೀಪದಲ್ಲೇ JNPT ಇದೆ, ಇದು ಭಾರತದ ಅತಿ ದೊಡ್ಡ ಕಂಟೈನರ್ ಬಂದರು. ಭಾರತದ ಹೆಚ್ಚಿನ ಕಂಟೈನರ್ ವ್ಯಾಪಾರ ಇಲ್ಲಿಂದಲೇ ನಿರ್ವಹಿಸಲಾಗುತ್ತದೆ. ಹೌದು, ತುಂಬ ಮುಖ್ಯ. ದಕ್ಷಿಣಕ್ಕೆ ಹೋದರೆ ವಿಶಾಖಪಟ್ಟಣಂ ಬಂದರು, ಇದು ಭಾರತದ ಅತಿ ಆಳದ ಲ್ಯಾಂಡ್ ಲಾಕ್ಡ್ ಬಂದರು, ಡೀಪೆಸ್ಟ್ ಲ್ಯಾಂಡ್ ಲಾಕ್ ಪೋರ್ಟ್. ಪೂರ್ವಕ್ಕೆ ಹೋದರೆ ಕೋಲ್ಕತ್ತಾ ಬಂದರು, ಇದು ಹೂಗ್ಲಿ ನದಿಯ ತೀರದಲ್ಲಿ ನಿರ್ಮಿಸಲ್ಪಟ್ಟ ಪ್ರಮುಖ ನದಿ ಬಂದರು, ರಿವರ್ ಪೋರ್ಟ್. ಇವೆಲ್ಲವೂ ಭಾರತದ ಅರ್ಥವ್ಯವಸ್ಥೆ ಮತ್ತು ಜಾಗತಿಕ ವ್ಯಾಪಾರದ ಜೀವನಾಡಿ. ಹೌದು, ಹೀಗಾಗಿ ನೋಡಿದರೆ ಭಾರತದ ಪ್ರತಿಯೊಂದು ಭೌಗೋಳಿಕ ವಿಭಾಗವು ವಿಶಿಷ್ಟ ಮತ್ತು ವೈವಿಧ್ಯಮಯವಾಗಿದೆ. ಸಮತಟ್ಟಿಗೆ ಉಪಜವು ಮಣ್ಣು, ತೀರ ಪ್ರದೇಶಗಳಿಗೆ ವಿಭಿನ್ನ ಸ್ವಭಾವ, ದ್ವೀಪಗಳಿಗೆ ತಮ್ಮದೇ ಆದ ವಿಶೇಷತೆಗಳು, ಮರುಭೂಮಿಗೆ ತನ್ನದೇ ಆದ ರೂಪ, ಬಂದರುಗಳಿಗೆ ಆರ್ಥಿಕ ಮತ್ತು ರಕ್ಷಣಾ ಮಹತ್ವ, ಇವೆಲ್ಲವೂ ವಿಶೇಷ. ಖಂಡಿತ. ಮತ್ತು ಈ ವೈವಿಧ್ಯತೆ ಕೇವಲ ಭೂಗೋಳಶಾಸ್ತ್ರದಲ್ಲೇ ಸೀಮಿತವಲ್ಲ. ಇದು ಭಾರತದ ಅರ್ಥವ್ಯವಸ್ಥೆ, ಸಂಸ್ಕೃತಿ, ಜನರ ಜೀವನ ಶೈಲಿ ಎಲ್ಲವನ್ನೂ ಆಳವಾಗಿ ಪ್ರಭಾವಿಸುತ್ತದೆ. ಹೌದು, ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಉದ್ಭವಿಸುತ್ತದೆ. ಅಂದರೆ ಈ ವಿಭಿನ್ನ ಭೌಗೋಳಿಕ ಪ್ರದೇಶಗಳು ಭಾರತದ ಕೌಟಿಲ್ಯ ಸ್ಥಿತಿ ಮತ್ತು ಅದರ ಭವಿಷ್ಯದ ಅಭಿವೃದ್ಧಿಯನ್ನು ಎಷ್ಟು ಪ್ರಭಾವಿಸ್ತವೆ? ಸರಿ, ಇದು ಒಂದು ಆಳದ ಪ್ರಶ್ನೆ. ಇದರ ಬಗ್ಗೆ ಪ್ರೇಕ್ಷಕರು ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಬಹುದು. ನಮಸ್ಕಾರ. ಈಗ ಭಾರತ ದೇಶದ ಜೀವನಾಡಿ ನದಿ ವ್ಯವಸ್ಥೆಗಳ ಬಗ್ಗೆ ತಿಳಿಯೋಣ. ಇದು ಪ್ರತಿಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಬಹಳ ಮುಖ್ಯ. ಖಂಡಿತ. ಮತ್ತು ನಾವು ದೊಡ್ಡ ನದಿ ವ್ಯವಸ್ಥೆಗಳಾದ ಸಿಂಧು, ಗಂಗಾ, ಬ್ರಹ್ಮಪುತ್ರ ಇವುಗಳನ್ನು ಸುಲಭವಾಗಿ ಅರ್ಥವಾಗುವಂತೆ ವಿವರಿಸೋಣ. ಹೌದು, ಹೀಗಾದರೆ ಮೊದಲು ಯಾವ ನದಿಯಿಂದ ಆರಂಭಿಸೋಣ? ನದಿಗಳಿಂದ ಹೊರಹೊಮ್ಮುವ ಉಪನದಿಗಳು ಯಾವುವು? ಅವುಗಳಿಗೆ ಸಂಬಂಧಿಸಿದ ಕೆಲವು ವಿಶೇಷ ಸಂಗತಿಗಳು ನೆನಪಾಗಬೇಕು. ಸರಿ, ಹೀಗಾದರೆ ಎಲ್ಲಿ ಆರಂಭಿಸೋಣ? ಸಿಂಧೂ ನದಿ ವ್ಯವಸ್ಥೆಯಿಂದ? ಹೌದು, ಸಿಂಧುವಿನಿಂದಲೇ ಮಾಡೋಣ. ಸಿಂಧು ನದಿ ಟಿಬೆಟ್ನಲ್ಲಿ ಹುಟ್ಟುತ್ತದೆ, ಕೈಲಾಸ ಪರ್ವತ ಶ್ರೇಣಿಯ ಬಳಿ ಬೋಖರ್ಚು ಹಿಮನದಿಯ ಹತ್ತಿರ. ಹೌದು, ಮಾನಸ ಸರೋವರ ಸಮೀಪದ ಪ್ರದೇಶ, ಅಲ್ಲಿ ನದಿಯ ಮೂಲ. ಇದಿನ ಒಟ್ಟು ಉದ್ದವು ಸುಮಾರು 2880 ಕಿಲೋಮೀಟರ್ ಆಗಿದೆ. ಹೌದು, ಅದರಲ್ಲಿ ಭಾರತದಲ್ಲಿರುವ ಭಾಗವು ಸುಮಾರು 1114 ಕಿಲೋಮೀಟರ್ ಇದೆ. ಇದಿನ ಅತ್ಯಂತ ವಿಶೇಷ ಅಂಶವೆಂದರೆ ಬಲಬದಿಯಿಂದ ಸೇರುವ 5 ಪ್ರಮುಖ ಉಪನದಿಗಳು. ಅದನ್ನೇ ಪಂಚನದ ಎನ್ನುತ್ತಾರೆ. ಹೌದು, ಪಂಚನದ ಎಂದರೆ ಝಲಂ, ಚಿನಾಬ್, ರವಿ, ಬಿಯಾಸ್ ಮತ್ತು ಸತ್ಲಜ್. ಬೇಗಾದ್ದು ಇವು ಎಡಬದಿಯಿಂದ ಸೇರುತ್ತವೆ. ಬಲಬದಿಯಿಂದಲೂ ಇವೆ ಶ್ಯೋಕ್, ಗಿಲ್ಗಿಟ್, ಹುಂಜಾ, ನುಬ್ರಾ. ಸಣ್ಣವುಗಳಾದರೂ ಮುಖ್ಯವೇ. ಮತ್ತೊಂದು ಪ್ರಮುಖ ವಿಷಯವೆಂದರೆ 1960ರ ಸಿಂಧೂ ಜಲಸಂಧಿ ಒಪ್ಪಂದ. ಅದರ ಪ್ರಕಾರ ಭಾರತಕ್ಕೆ ಸಿಂಧೂ ನದಿ ನೀರಿನ ಸುಮಾರು 20% ಮಾತ್ರ ಬಳಸುವ ಹಕ್ಕು. ಸರಿ, ಈಗ ಈ ಪಂಚನದಗಳಲ್ಲಿ ಪ್ರತಿಯೊಂದರಿಗೂ ತನ್ನದೇ ಆದ ಕಥೆ ಇದೆ. ಉದಾಹರಣೆಗೆ ಝಲಂ ನದಿಯ ಪುರಾತನ ಹೆಸರು ವಿತಸ್ಥಾ. ಇದು ಕಾಶ್ಮೀರದ ವೈರಿನಾಗ್ ಪ್ರದೇಶದಿಂದ ಹೊರಹೊಮ್ಮುತ್ತದೆ. ಶ್ರೀನಗರ ನಗರವೇ ಇದರ ತೀರದಲ್ಲಿದೆ. ಹೌದು, ಆಮೇಲೆ ಚಿನಾಬ್ ಬರುತ್ತದೆ. ಇದರ ಹಳೆಯ ಹೆಸರು ಅಸಿಕನಿ. ಇದು ಸಿಂಧುವಿನ ಅತಿ ದೊಡ್ಡ ಉಪನದಿ. ಹೌದು, ಅತಿ ದೊಡ್ಡದು. ಹಿಮಾಚಲದಲ್ಲಿರುವ ಬಾರಾಲಾಚಲ ಪಾಸ್ ಪ್ರದೇಶದಿಂದ 2 ನದಿಗಳು ಚಂದ್ರ ಮತ್ತು ಭಾಗ ಹೊರಹೊಮ್ಮುತ್ತವೆ. ಅವು ಒಂದಾಗುವುದರಿಂದ ಚಿನಾಬ್ ರೂಪುಗೊಳ್ಳುತ್ತದೆ. ಸರಿ, ನಂತರ ರವಿ ಮತ್ತು ಬಿಯಾಸ್. ರವಿಯ ಪುರಾತನ ಹೆಸರು ಪರುಷಣಿ, ಬಿಯಾಸಿನದು ವಿಪಾಶ. ಇವುಗಳು ಹಿಮಾಚಲದಲ್ಲಿರುವ ರೋತಾಂಗ್ ಪಾಸ್ ಬಳಿ ಹುಟ್ಟುತ್ತವೆ. ಹೌದು,
ಇಲ್ಲಿ ಬಿಯಾಸಿನ ಒಂದು ವಿಶೇಷ ಸಂಗತಿ ಇದೆ. ಹೇಳಿ. ಪಂಚನದಿಗಳಲ್ಲಿ ಸಂಪೂರ್ಣವಾಗಿ ಭಾರತದೊಳಗೆ ಮಾತ್ರ ಹರಿಯುವ ಏಕೈಕ ನದಿ ಬಿಯಾಸ್. ಬೇರೆ ದೇಶಕ್ಕೆ ಹೋಗುವುದೇ ಇಲ್ಲ. ಅದೊಂದು ಪ್ರಮುಖ ಅಂಶ. ಸಂಪೂರ್ಣವಾಗಿ ಭಾರತದೊಳಗೆ. ಕೊನೆಗೆ ಅದು ಸತ್ಲೆಜ್ ಸೇರುತ್ತದೆ. ಸತ್ಲೆಜಿನ ಪುರಾತನ ಹೆಸರು ಶುದ್ಧುದ್ರಿ. ಇದು ಟಿಬೆಟ್ನ ರಾಕ್ಟಾಲ್ ಸರೋವರದಿಂದ ಹೊರಹೊಮ್ಮುತ್ತದೆ. ಶಿಪ್ಕಿಲಾ ದರ್ರೆಯ ಬಳಿಯಿಂದ ಭಾರತ ಪ್ರವೇಶಿಸುತ್ತದೆ. ಮತ್ತು ಪ್ರಸಿದ್ಧ ಭಾಕ್ರಾ ನಾಂಗಲ್ ಯೋಜನೆ ಇದೇ ಸತ್ಲೆಜ್ ನದಿಯ ಮೇಲೆ ನಿರ್ಮಿಸಲಾಗಿದೆ. ಹೌದು, ಇಷ್ಟೇ ಸಿಂಧೂ ನದಿ ವ್ಯವಸ್ಥೆ. ಈಗ ಗಂಗಾ ನದಿ ವ್ಯವಸ್ಥೆ ಕಡೆಗೆ ಬರೋಣ. ಇದು ಭಾರತದ ಅತ್ಯಂತ ಮುಖ್ಯ ನದಿ ವ್ಯವಸ್ಥೆ. ಹೌದು, ಜೀವನದ ದಾಯಿನಿ ಎನ್ನುತ್ತಾರೆ. ಇದು ಉತ್ತರಾಖಂಡದ ಗಂಗೋತ್ರಿ ಹಿಮ ನದಿಯಿಂದ ಗೋಮುಖದಲ್ಲಿ ಭಾಗೀರಥಿ ಎಂಬ ಹೆಸರಿನಿಂದ ಹೊರಹೊಮ್ಮುತ್ತದೆ. ನಂತರ ದೇವಪ್ರಯಾಗದಲ್ಲಿ ಅಳಕನಂದ ಸೇರುವಾಗ ಇದಕ್ಕೆ ಗಂಗಾ ಎಂಬ ಹೆಸರು ಬರುತ್ತದೆ. ಸರಿ, ಇದರ ಉದ್ದ ಸುಮಾರು 2525 ಕಿಲೋಮೀಟರ್. ಸಂಪೂರ್ಣ ಉತ್ತರ ಭಾರತದ ಸಮತಟ ಪ್ರದೇಶವೇ ಗಂಗೆಯ ಮೇಲೆ ಅವಲಂಬಿತವಾಗಿದೆ. ಹೌದು, ಅತ್ಯಂತ ದಟ್ಟ ಜನಸಂಖ್ಯೆ ಇರುವ ಪ್ರದೇಶವೂ ಇದೆ. ಇದರ ಉಪನದಿಗಳು ಬಹಳಿವೆ. ಉತ್ತರದಿಂದ ನೋಡಿದರೆ ಯಮುನಾ, ಇದು ತಾನೇ ಒಂದು ದೊಡ್ಡ ನದಿ, ಗಂಗೆಯ ಅತಿದೊಡ್ಡ ಉಪನದಿ. ಹೌದು, ಯಮುನಾ ನಂತರ ಘಾಗರಾ, ಗಂಡಕ್, ಕೋಸಿ ಇವುಗಳೆಲ್ಲ ಉತ್ತರದಿಂದ ಸೇರುತ್ತವೆ. ದಕ್ಷಿಣದ ಪೀಠಭೂಮಿಯಿಂದಲೂ ನದಿಗಳು ಸೇರುತ್ತವೆ. ಚಂಬಲ್, ಬೇತ್ವಾ, ಕೇನ್, ಸೋನ್. ಹೌದು, ಸೋನ್ ನದಿ ನೇರವಾಗಿ ಗಂಗೆಯಲ್ಲಿ ಸೇರುತ್ತದೆ. ಪ್ರಯಾಗ್ರಾಜದ ಸಂಗಮ ಗಂಗಾ, ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ಅಪಾರ ಸಾಂಸ್ಕೃತಿಕ ಮಹತ್ವ ಹೊಂದಿದೆ. ಸರಿ, ಈಗ ಪೂರ್ವಕ್ಕೆ ಹೋಗೋಣ. ಬ್ರಹ್ಮಪುತ್ರ ನದಿ ವ್ಯವಸ್ಥೆ. ಹೌದು, ಬ್ರಹ್ಮಪುತ್ರವು ರೋಚಕವಾಗಿದೆ. ಇದು ಟಿಬೆಟ್ಟಿನ ಕೈಲಾಸ ಶ್ರೇಣಿಯ ಬಳಿ ಮಾನಸ ಸರೋವರದ ಸಮೀಪದ ಛೆಮಾಯೋಂಗ್ ಡೋಂಗ್ ಹಿಮನದಿಯಿಂದ ಹೊರಹೊಮ್ಮುತ್ತದೆ. ಹೌದು, ಇದರ ಉದ್ದ ಗಂಗೆಗಿಂತ ಹೆಚ್ಚಾಗಿ ಸುಮಾರು 2900 ಕಿಲೋಮೀಟರ್. ಆದರೆ ಭಾರತದಲ್ಲಿರುವ ಭಾಗ ಕಡಿಮೆ, ಸುಮಾರು 916 ಕಿಲೋಮೀಟರ್. ಇದರ ವಿಶೇಷತೆ ಎಂದರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳು. ಟಿಬೆಟ್ನಲ್ಲಿ ಇದನ್ನು ಸಾಂಗ್ಪೋ ಎನ್ನುತ್ತಾರೆ, ಅಂದರೆ ಶೋಧಕ. ನಂತರ ಇದು ಅರುಣಾಚಲಕ್ಕೆ ಬರುವಾಗ ದಿಹಾಂಗ್ ಅಥವಾ ಸಿಯಾಂಗ್, ಅಸ್ಸಾಂನಲ್ಲಿ ಬಂದಾಗ ಬ್ರಹ್ಮಪುತ್ರ, ಬಾಂಗ್ಲಾದೇಶದಲ್ಲಿ ಜಮುನಾ ಆಗುತ್ತದೆ. ಹೌದು, ಭಾರತಕ್ಕೆ ಪ್ರವೇಶಿಸುವುದು ನಾಮ್ಚಾ ಬರುವ ಪರ್ವತದ ಬಳಿ. ಅಲ್ಲಿ ಇದು ತೀವ್ರ ಯು ಆಕಾರದ ತಿರುವು ತಗೊಳ್ಳುತ್ತದೆ. ಪರ್ವತವನ್ನು ಕತ್ತರಿಸಿ ಬರುತ್ತಿರುವಂತೆ ಕಾಣುತ್ತದೆ. ಅದ್ಭುತ. ಇದರ ಪ್ರಮುಖ ಉಪನದಿಗಳು ಯಾವುವು? ಎಡಬದಿಯಿಂದ ದಿಬಾಂಗ್, ಲೋಹಿತ್, ಇದನ್ನು ಕೆಲವೊಮ್ಮೆ ಖೂನಿ ನದಿ ಎಂದು ಕರೆಯುತ್ತಾರೆ, ಮಣ್ಣಿನ ಕೆಂಪು ಬಣ್ಣದಿಂದ. ಬಲಬದಿಯಿಂದ ಸುಬನಶ್ರೀ, ಕಾಮಿಂಗ್, ಮಾನಸ್, ಸಂಕೋಶ್, ಟೀಸ್ಟಾ. ಹೌದು, ಮಾನಸ್ ರಾಷ್ಟ್ರೀಯ ಉದ್ಯಾನ ಇದರ ಹೆಸರಿನಿಂದಲೇ ಬಂದಿದೆ. ಮತ್ತೊಂದು ಪ್ರಮುಖ ಅಂಶ, ಜಗತ್ತಿನ ಅತಿದೊಡ್ಡ ನದಿ ದ್ವೀಪ ಮಾಜುಲಿ ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿಯ ಮಧ್ಯದಲ್ಲಿದೆ. ಅದ್ಭುತ. ನದಿಯಷ್ಟು ಅಗಲವಾಗುತ್ತದೆ, ಮಧ್ಯದಲ್ಲಿ ಸಂಪೂರ್ಣ ದ್ವೀಪವೇ ಉಂಟಾಗುತ್ತದೆ. ಆದರೆ ಇದೇ ನದಿ ಅಸ್ಸಾಂನಲ್ಲಿ ಪ್ರಮಾಣಾತೀತ ಪ್ರವಾಹಗಳನ್ನು ತರುತ್ತದೆ. ಹೌದು, ಅಸ್ಸಾಂನಲ್ಲಿ ನದಿಯ ಭಾಗ ಬಹಳ ಅಗಲವಾಗಿರುತ್ತದೆ ಮತ್ತು ಮಳೆಗಾಲದಲ್ಲಿ ನೀರು ಅತಿಯಾಗಿ ಹೆಚ್ಚಾಗುವುದರಿಂದ ಯಾವಾಗಲೂ ಪ್ರವಾಹ ಉಂಟಾಗುತ್ತದೆ. ಬಹಳ ವಿನಾಶಕಾರಿ ಸಹ ಆಗುತ್ತದೆ. ಇದು ಅಲ್ಲಿನ ಒಂದು ಗುರುತು ಆಗಿದೆ. ಸರಿ, ನದಿಗಳು ಹರಿಯುವ ವಿಧಾನಗಳು ಬೇರೆ ಬೇರೆ ಆಗುತ್ತವೆ ಅಲ್ಲವೇ? ಇದನ್ನೇ ನದಿ ಪ್ರವಾಹ ಮಾದರಿ, ಡ್ರೈನೇಜ್ ಪ್ಯಾಟರ್ನ್ ಎನ್ನುತ್ತಾರೆ. ಹೌದು, ನಿಖರವಾಗಿ. ಉದಾಹರಣೆಗೆ ಒಂದು ಮಾದರಿಯೇ ಡೆಂಡ್ರೆಟಿಕ್ ಪ್ಯಾಟರ್ನ್. ಡೆಂಡ್ರೆಟಿಕ್ ಅಂದರೆ ಮರದ ಶಾಖೆಗಳಂತಿರುವ ವಿನ್ಯಾಸ. ಅದು ಹೇಗೆ? ಮರದ ಕೊಂಬೆಗಳು ಹೇಗೆ ಹರಡುತ್ತವೋ ಹಾಗೆ ಮುಖ್ಯ ನದಿ ಮತ್ತು ಅದರ ಉಪನದಿಗಳು ಒಟ್ಟಾಗಿ ಅನಿಯಮಿತವಾದ ಶಾಖೆಗಳಂತೆ ಜಾಲವೊಂದನ್ನು ರೂಪಿಸುತ್ತವೆ. ಇದು ಸಾಮಾನ್ಯವಾಗಿ ಉತ್ತರ ಭಾರತದ ಸಮತಟ ಪ್ರದೇಶಗಳ ನದಿಗಳಲ್ಲಿ, ವಿಶೇಷವಾಗಿ ಗಂಗಾ ಯಮುನಾ ವ್ಯವಸ್ಥೆಯಲ್ಲಿ ಕಾಣಸಿಗುತ್ತದೆ. ಸರಿ, ಇನ್ನೇನು ಮಾದರಿಗಳು ಇವೆ? ಮತ್ತೊಂದು ಟ್ರೆಲಿಸ್ ಪ್ಯಾಟರ್ನ್, ಅಂದರೆ ಜಾಲರಿಯಂತಿರುವ ವಿನ್ಯಾಸ. ಇದರಲ್ಲೇನು ವಿಶೇಷ? ಮುಖ್ಯ ನದಿಗಳು ಒಂದಕ್ಕೊಂದು ಸಮಾಂತರವಾಗಿ ಹರಿಯುತ್ತವೆ. ಅವುಗಳ ಉಪನದಿಗಳು ಬಂದು ಸುಮಾರು 90 ಡಿಗ್ರಿ ಸಮಕೋಣದಲ್ಲಿ ಸೇರುತ್ತವೆ, ಅಂದರೆ ಜಾಲರಿಯಂತಾದ ಆಕಾರ ಬರುತ್ತದೆ. ಇದು ಸಿಂಧೂ ನದಿ ವ್ಯವಸ್ಥೆಯ ಕೆಲವು ಭಾಗಗಳಲ್ಲಿ ಕಾಣಸಿಗುತ್ತದೆ. ಅದು ಜಾಲಿಯಂತಿರುವುದರಿಂದ ನಿಜಕ್ಕೂ ರೋಚಕವಾಗಿದೆ. ಮತ್ತೊಂದು ರೇಡಿಯಲ್ ಪ್ಯಾಟರ್ನ್. ಇದರಲ್ಲಿ ನದಿಗಳು ಪರ್ವತ ಅಥವಾ ಪೀಠಭೂಮಿಯಂತಹ ಎತ್ತರ ಪ್ರದೇಶಗಳಿಂದ ಹೊರಹೊಮ್ಮಿ 4 ದಿಕ್ಕುಗಳಿವೆ ಹರಿಯುತ್ತವೆ. ಅಮರಕಂಟಕ ಪೀಠಭೂಮಿ ಉದಾಹರಣೆ. ಅಲ್ಲಿ ನರ್ಮದಾ ನದಿ ಪಶ್ಚಿಮಕ್ಕೆ, ಸೋನ್ ನದಿ ಈಶಾನ್ಯಕ್ಕೆ ಹರಿಯುತ್ತದೆ. ಹೌದು, ಇದು ರೇಡಿಯಲ್ ಮಾದರಿಯ ಸೂಕ್ತ ಉದಾಹರಣೆ. ಇನ್ನೊಂದು ಸೆಂಟ್ರಿಪಿಟಲ್ ಪ್ಯಾಟರ್ನ್ ಸಹ ಇದೆ. ಹೌದು, ಸೆಂಟ್ರಿಪಿಟಲ್ ಅಂದರೆ ಅಭಿಕೇಂದ್ರಿ ಮಾದರಿ. ಇದು ರೇಡಿಯಲ್ನ ವಿರುದ್ಧ.
ಇಲ್ಲಿ ನದಿಗಳು 4 ದಿಕ್ಕಿನಿಂದ ಹರಿದು ಬಂದು ಮಧ್ಯಭಾಗದಲ್ಲಿ ಒಂದು ಸರೋವರ ಅಥವಾ ತಳದಲ್ಲಿ ಸೇರುತ್ತವೆ. ಹೌದು, ಅಂದರೆ ಎಲ್ಲವೂ ಕೇಂದ್ರದ ಕಡೆಗೆ ಸೇರುತ್ತವೆ. ನಿಖರವಾಗಿ. ಉದಾಹರಣೆ, ಮಣಿಪುರದ ಲೋಕ್ತಕ್ ಸರೋವರ. ಸುತ್ತಮುತ್ತಲಿನ ಚಿಕ್ಕ ನದಿಗಳು ಬಂದು ಅದರಲ್ಲಿ ಸೇರುತ್ತವೆ. ಇದು ಸೆಂಟ್ರಿಪಿಟಲ್ ಮಾದರಿ. ಅದ್ಭುತ. ಹಾಗಾದರೆ ಇವು ಮುಖ್ಯವಾದ ನದಿ ಪ್ರವಾಹ ಮಾದರಿಗಳು. ಹೌದು. ಇಂದು ನಾವು ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ಈ 3 ದೊಡ್ಡ ನದಿ ವ್ಯವಸ್ಥೆಗಳನ್ನು ಅರ್ಥ ಮಾಡಿಕೊಂಡೆವು. ಅವುಗಳ ಉದ್ಗಮಗಳು, ಮುಖ್ಯ ಉಪನದಿಗಳು ಹಾಗೂ ಕೆಲವು ವಿಶೇಷ ಅಂಶಗಳನ್ನು ತಿಳಿದುಕೊಂಡೆವು. ಜೊತೆಗೆ ಡ್ರೈನೇಜ್ ಪ್ಯಾಟರ್ನ್ಗಳು ಕೂಡ. ಈ ನದಿಗಳು ಕೇವಲ ನೀರಿನ ಹರಿವಷ್ಟೇ. ಇವು ನಮ್ಮ ಸಂಸ್ಕೃತಿ, ಆರ್ಥಿಕತೆ, ಪರಿಸರ ಎಲ್ಲಕ್ಕೂ ಅವಶ್ಯಕ. ಖಂಡಿತ. ಇಂದಿನ ಕಾಲದಲ್ಲಿ ಜಲವಾಯು ಬದಲಾವಣೆ, ನೀರಿನ ಹೆಚ್ಚುತ್ತಿರುವ ಅವಶ್ಯಕತೆಗಳು ಇವೆ. ಆದ್ದರಿಂದ ಈ ಮಹಾನದಿ ವ್ಯವಸ್ಥೆಗಳ ನಿರ್ವಹಣೆ ದೊಡ್ಡ ಸವಾಲಾಗಿದೆ. ಹೌದು. ಹಾಗೂ ಇವುಗಳನ್ನು ಪರಸ್ಪರ ಸಂಪರ್ಕಿಸುವುದು ಭವಿಷ್ಯಕ್ಕೆ ಎಷ್ಟು ಮುಖ್ಯವಾಗಬಹುದು ಎಂಬುದನ್ನು ಚಿಂತಿಸಬೇಕು. ಸರಿ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ನದಿಗಳ ಆರ್ಥಿಕ ಅಂಶಗಳು ಅಥವಾ ಅವುಗಳಿಗೆ ಸಂಬಂಧಿಸಿದ ಪರಿಸರ ಸವಾಲುಗಳು ಇನ್ನಷ್ಟು ತಿಳಿಯಲು ಬಯಸುತ್ತೀರಾ? ಕೆಳಗಿನ ಕಾಮೆಂಟ್ನಲ್ಲಿ ಬರೆಯಿರಿ. ಹೌದು, ದಯವಿಟ್ಟು ಬರೆಯಿರಿ. ಮುಂದಿನ ಬಾರಿ ಮತ್ತೊಂದು ಜ್ಞಾನವರ್ಧಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಈಗ ನನ್ನ ಮುಂದಿನ ವಿಷಯ ಪ್ರಾಯದ್ವೀಪ ನದಿಗಳು. ಅಯ್ಯೋ, ಪೆನಿನ್ಸುಲರ್ ರಿವರ್ಸ್ನಾ? ಹೌದು, ಇವು ಭಾರತೀಯ ಪ್ರಾಯದ್ವೀಪದ ಪೀಠಭೂಮಿ ಭಾಗದಿಂದ ಹರಿಯುವ ನದಿಗಳು. ಇವುಗಳನ್ನು ಅರ್ಥ ಮಾಡಿಕೊಳ್ಳಲು ಸುಲಭ ವಿಧಾನವೇ ಅವುಗಳ ಹರಿವಿನ ದಿಕ್ಕು ನೋಡುವುದು. ಹೌದು, 2 ಮುಖ್ಯ ದಿಕ್ಕುಗಳಿವೆ. ಕೆಲವು ಪೂರ್ವಕ್ಕೆ ಹರಿದು ಬೆಂಗಾಳ ಕೊಲ್ಲಿಯಲ್ಲಿ ಸೇರುತ್ತವೆ, ಕೆಲವು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರದಲ್ಲಿ ಸೇರುತ್ತವೆ. ಹೌದು, ಸರಿ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ವಿಶೇಷವಾಗಿ ಭೂಗೋಳಶಾಸ್ತ್ರದ ದೃಷ್ಟಿಯಿಂದ ಇವು ಬಹಳ ಮುಖ್ಯ. ಹೌದು, ಬಹಳ ಮುಖ್ಯ. ಮತ್ತು ಕೇವಲ ದಿಕ್ಕಿನ ವಿಷಯವಷ್ಟೇ ಅಲ್ಲ, ಈ ನದಿಗಳ ಸ್ವಭಾವವೂ ವಿಭಿನ್ನ. ಅದು ಹೇಗೆ? ಪೂರ್ವಕ್ಕೆ ಹರಿಯುವ ನದಿಗಳು ಸಾಮಾನ್ಯವಾಗಿ ದೀರ್ಘ ಪಥವನ್ನು ಸಾಗುತ್ತವೆ. ಇಳಿಜಾರು ನಿಧಾನವಾಗಿರುವುದರಿಂದ ಅವು ಸಮುದ್ರ ಸೇರುವಾಗ ಹೆಚ್ಚಿನ ಮಣ್ಣು ಮತ್ತು ನಿಕ್ಷೇಪಗಳನ್ನು ಸೇರಿಸಿ ಡೆಲ್ಟಾ ರೂಪಿಸುತ್ತವೆ. ಹೌದು, ಡೆಲ್ಟಾ. ಆದರೆ ಪಶ್ಚಿಮಕ್ಕೆ ಹರಿಯುವ ನದಿಗಳು ಸಾಮಾನ್ಯವಾಗಿ ಭ್ರಂಶ ಕಣಿವೆಗಳ ಮೂಲಕ ವೇಗವಾಗಿ ಹರಿಯುತ್ತವೆ. ಹೌದು, ಸಮುದ್ರ ಸೇರುವಾಗ ಅವು ಡೆಲ್ಟಾ ರೂಪಿಸದೆ ಜ್ವಾರನದಮುಖ ರೂಪಿಸುತ್ತವೆ. ಅದ್ಭುತ. ಹೀಗಾಗಿ ಡೆಲ್ಟಾ ಮತ್ತು ಎಸ್ಟುವರಿ ನಡುವಿನ ವ್ಯತ್ಯಾಸ ನದಿಯ ಇಳಿಜಾರು ಮತ್ತು ಪಥದ ಮೇಲೆ ಅವಲಂಬಿತವಾಗಿದೆ. ಮೊದಲು ಪೂರ್ವಕ್ಕೆ ಹರಿಯುವ ನದಿಗಳನ್ನು ನೋಡೋಣ. ಸರಿ. ಮೊದಲು ಮಹಾನದಿ. ಇದು ಛತ್ತೀಸ್ಗಢದ ಸಿಹಾವ ಬೆಟ್ಟಗಳಿಂದ ಹೊರಹೊಮ್ಮುತ್ತದೆ. ಉದ್ದ ಸುಮಾರು 851 ಕಿಲೋಮೀಟರ್. ಇದರ ಉಪನದಿಗಳು ಶಿವನಾಥ್ ಮತ್ತು ತೆಲ್. ಮತ್ತು ಪ್ರಸಿದ್ಧ ಹೀರುಕುಂಡ್ ಅಣೆಕಟ್ಟು ಕೂಡ ಇದೇ ಮಹಾನದಿಯ ಮೇಲೆ ಇದೆ. ಹೌದು. ಮಹಾನದಿಯ ದಕ್ಷಿಣಕ್ಕೆ ಸಾಗಿದರೆ ಪ್ರಾಯದ್ವೀಪದ ಅತಿ ದೀರ್ಘ ನದಿ ಗೋದಾವರಿ. ಹೌದು, ಗೋದಾವರಿ ಸುಮಾರು 1456 ಕಿಲೋಮೀಟರ್ ಉದ್ದ. ಇದು ಮಹಾರಾಷ್ಟ್ರದ ನಾಸಿಕ್ ಹತ್ತಿರದ ತ್ರಿಂಬಕೇಶ್ವರದಿಂದ ಹೊರಹೊಮ್ಮುತ್ತದೆ. ಹೌದು. ಇದಿನ ವಿಶಾಲ ವ್ಯಾಪ್ತಿ ಮತ್ತು ಮಹತ್ವದಿಂದ ಇದನ್ನು ದಕ್ಷಿಣ ಗಂಗಾ ಅಥವಾ ಕೆಲವೊಮ್ಮೆ ವೃದ್ಧ ಗಂಗಾ ಎಂದು ಕರೆಯುತ್ತಾರೆ. ಹೌದು. ಇದರ ಉಪನದಿಗಳು ಪೇನ್ಗಂಗಾ, ಇಂದ್ರಾವತಿ, ಮಂಜೀರಾ ಇವು ಇದರ ಪ್ರವಾಹ ವ್ಯಾಪ್ತಿಯನ್ನು ವಿಸ್ತರಿಸುತ್ತವೆ. ಹೌದು. ನಂತರ ಕೃಷ್ಣಾ ನದಿ. ಇದು ಕೂಡ ಮಹಾರಾಷ್ಟ್ರದ ಮಹಾಬಲೇಶ್ವರದಿಂದ ಹುಟ್ಟುತ್ತದೆ. ಹೌದು, ಮಹಾಬಲೇಶ್ವರ. ಕೃಷ್ಣಾ ನದಿಯ ಉದ್ದ ಸುಮಾರು 1400 ಕಿಲೋಮೀಟರ್. ಅಂದರೆ ಪೂರ್ವ ದಿಕ್ಕಿಗೆ ಹರಿಯುವ 2ನೇ ಅತಿ ದೀರ್ಘ ನದಿ ಇದು. ಸರಿ. ತುಂಗಭದ್ರಾ ಮತ್ತು ಭೀಮಾ ಇವು ಕೃಷ್ಣ ನದಿಯ ಪ್ರಸಿದ್ಧ ಉಪನದಿಗಳು. ಹೌದು. ಇನ್ನೂ ದಕ್ಷಿಣಕ್ಕೆ ಬಂದರೆ ನಮಗೆ ಕಾವೇರಿ ಸಿಗುತ್ತದೆ. ಇದರ ಉದ್ಭವ ಕರ್ನಾಟಕದ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳಲ್ಲಿ. ಕಾವೇರಿ ನದಿಯ ಉದ್ದ ಸುಮಾರು 800 ಕಿಲೋಮೀಟರ್. ಹೌದು. ಇದರ ಒಂದು ವಿಶೇಷ ಲಕ್ಷಣ ಏನೆಂದರೆ ಇದು ವರ್ಷ ಪೂರ್ತಿ ಹರಿಯುತ್ತದೆ. ಅದು ಹೇಗೆ ಸಾಧ್ಯ? ಇದಕ್ಕೆ ಕಾರಣ ಬೇಸಿಗೆಯಲ್ಲಿ ಈ ನದಿ ದಕ್ಷಿಣ ಪಶ್ಚಿಮ ಮಾನ್ಸೂನ್ನಿಂದ ನೀರು ಪಡೆಯುತ್ತದೆ. ಹಾಗೆಯೇ ಚಳಿಗಾಲದಲ್ಲಿ ಉತ್ತರ ಪೂರ್ವ ಮಾನ್ಸೂನ್ ಅಂದರೆ ಲೋಟರ್ ಮಾನ್ಸೂನ್ನಿಂದಲೂ ನೀರು ದೊರಕುತ್ತದೆ. ಆಹಾ, ಅಂದರೆ ಎರಡೂ ಮಾನ್ಸೂನ್ ಮಳೆಯ ನೀರನ್ನು ಪಡೆಯುತ್ತದೆ. ಹೌದು. ಇದೇ ಕಾರಣದಿಂದ ಮತ್ತು ಇದರ ಪವಿತ್ರತೆಯಿಂದ ಕಾವೇರಿಯನ್ನು ದಕ್ಷಿಣ ಭಾರತದ ಗಂಗಾ ಎಂದು ಕರೆಯುತ್ತಾರೆ. ಆದರೆ ಗಮನದಲ್ಲಿರಿಸಬೇಕಾದ ವಿಷಯ ಏನೆಂದರೆ ಗೋದಾವರಿಯನ್ನು ದಕ್ಷಿಣ ಗಂಗಾ ಎಂದು ಕರೆಯುತ್ತಾರೆ ಅದರ ದೈತ್ಯಾಕಾರದ ಕಾರಣದಿಂದ. ಆದರೆ ಕಾವೇರಿಯನ್ನು ದಕ್ಷಿಣ ಭಾರತದ ಗಂಗಾ ಎಂದು ಕರೆಯುತ್ತಾರೆ ಅದರ ನಿರಂತರ ಹರಿವು ಮತ್ತು ಪವಿತ್ರತೆಯ ಕಾರಣದಿಂದ. ಅದ್ಭುತ. ಇದು ನೆನಪಿಡಬೇಕಾದ ಸೂಕ್ಷ್ಮ ವ್ಯತ್ಯಾಸ. ಖಚಿತವಾಗಿ. ಇನ್ನು ಕಾವೇರಿ ಶ್ರೀರಂಗಪಟ್ಟಣ ಮತ್ತು ಶಿವನ ಸಮುದ್ರಂ ಎಂಬ ದ್ವೀಪಗಳನ್ನು ಸಹ ರಚಿಸುತ್ತದೆ.
ಇವುಗಳ ಹೊರತಾಗಿ ಪೂರ್ವ ಕರಾವಳಿಯಲ್ಲಿ ಕೆಲವು ನದಿಗಳು ಇನ್ನೂ ಇವೆ. ಪರೀಕ್ಷೆಗಳ ದೃಷ್ಟಿಯಿಂದ ಅವುಗಳು ಮುಖ್ಯ. ಹೌದು. ಉದಾಹರಣೆಗೆ ಸ್ವರ್ಣರೇಖಾ ನದಿ. ಇದು ರಾಂಚಿ ಪೀಠಭೂಮಿಯಿಂದ ಉಗಮವಾಗುತ್ತದೆ. ಇದರ ಮರಳಿನಲ್ಲಿ ಚಿನ್ನದ ಕಣಗಳಿರುತ್ತವೆ ಎಂದು ಹೇಳಲಾಗುತ್ತದೆ. ಅದ್ಭುತ. ಇದು ಬಹಳ ರೋಚಕ ವಿಷಯ. ಜೊತೆಗೆ ಹುಂಡ್ರು ಜಲಪಾತವೂ ಇದೇ ನದಿಯ ಮೇಲಿದೆ. ಮುಂದೆ ಬ್ರಾಹ್ಮಣಿ ನದಿ ಇದೆ. ಇದು ರೌರ್ಕೆಲಾದ ಬಳಿ ಶಂಖ ಮತ್ತು ದಕ್ಷಿಣ ಕೊಯ್ಲಾ ನದಿಗಳ ಸಂಗಮದಿಂದ ಉಂಟಾಗುತ್ತದೆ. ಹೌದು. ಪೆನ್ನಾರ್ ನದಿ ಕರ್ನಾಟಕದ ನಂದಿ ಬೆಟ್ಟಗಳಿಂದ ಉಗಮವಾಗುತ್ತದೆ ಮತ್ತು ವೈಘೈ ನದಿ ತಮಿಳುನಾಡಿನ ವರಸುಂಧ ಬೆಟ್ಟಗಳಿಂದ ಹೊರಟು ಅದರ ತೀರದಲ್ಲಿ ಪ್ರಸಿದ್ಧ ಮದುರೈ ನಗರ ಇದೆ. ಸರಿ. ಹೀಗಾಗಿ ಪೂರ್ವ ದಿಕ್ಕಿಗೆ ಹರಿಯುವ ನದಿಗಳ ಮಾತು ಮುಗಿಯಿತು. ಈಗ ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿಗಳತ್ತ ಗಮನ ಹರಿಸೋಣ. ಹೌದು, ಪಶ್ಚಿಮದವು. ಪ್ರಾರಂಭದಲ್ಲೇ ಹೇಳಿದಂತೆ ಇವು ಸಾಮಾನ್ಯವಾಗಿ ಭ್ರಂಶಘಾಟಿಗಳಲ್ಲಿ ಹರಿಯುತ್ತವೆ ಮತ್ತು ಎಸ್ಚುರಿಗಳನ್ನು ರಚಿಸುತ್ತವೆ. ಸರಿ. ಈ ಘಾಟಿಗಳು ಇವುಗಳಿಗೆ ಪಶ್ಚಿಮದತ್ತ ನೇರ ಹಾಗೂ ತೀವ್ರ ಇಳಿಜಾರಿನ ದಾರಿಯನ್ನು ಒದಗಿಸುತ್ತವೆ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದುದು ನರ್ಮದಾ ನದಿ. ಖಚಿತವಾಗಿ. ನರ್ಮದಾ ನದಿ ಬೆಟ್ಟಗಳ ಮಧ್ಯೆ ನಿರ್ಮಿತವಾದ ಭ್ರಂಶಘಾಟಿಯಲ್ಲಿ ಹರಿಯುತ್ತದೆ. ಹೌದು. ಜಬಲ್ಪುರದ ಬಳಿ ಇರುವ ಧುವಾಧಾರ್ ಜಲಪಾತ ತುಂಬ ಪ್ರಸಿದ್ಧ. ಹೌದು, ಅದು ನೋಡಲೇಬೇಕಾದ ಸ್ಥಳ. ಜೊತೆಗೆ ಸರ್ದಾರ್ ಸರೋವರ ಆಣೆಕಟ್ಟು ಕೂಡ ಈ ನದಿಯ ಮೇಲೆ ನಿರ್ಮಿತವಾಗಿದೆ. ತವಾ ನದಿ ಇದರ ಪ್ರಮುಖ ಉಪನದಿ. ನರ್ಮದೆಯಂತೆಯೇ ಮತ್ತೊಂದು ನದಿ ಇದೆ. ಅದು ತಾಪಿ ಅಥವಾ ತಾಪ್ತಿ ನದಿ. ಹೌದು. ತಾಪ್ತಿ ನದಿ ಮಧ್ಯಪ್ರದೇಶದ ಬೆಟುಲ್ ಜಿಲ್ಲೆಯ ಮುಲ್ತಾಯಿಯಿಂದ ಉಗಮಿಸಿ ಸುಮಾರು 724 ಕಿಲೋಮೀಟರ್ ಹರಿಯುತ್ತದೆ. ಇದು ನರ್ಮದೆಯ ದಕ್ಷಿಣದಲ್ಲಿ ಬಹುಶಃ ಸಮಾಂತರವಾಗಿ ಹರಿಯುತ್ತದೆ. ಉಕಾಯಿ ಆಣೆಕಟ್ಟು ಈ ನದಿಯ ಮೇಲಿದೆ. ಪೂರ್ಣಾ ನದಿ ಇದರ ಪ್ರಮುಖ ಉಪನದಿ. ಇನ್ನು ಕೆಲವು ವಿಶಿಷ್ಟ ಪಶ್ಚಿಮಮುಖಿ ನದಿಗಳು ಇವೆ. ಉದಾಹರಣೆಗೆ ಸಾಬರಮತಿ ನದಿ. ಹೌದು. ಸಾಬರಮತಿ ನದಿ ರಾಜಸ್ಥಾನದ ಅರಾವಳಿ ಪರ್ವತಗಳಿಂದ ಉಗಮಿಸಿ ಗುಜರಾತ್ ಮೂಲಕ ಹರಿದು ಕಂಭಾತ್ ಕೊಳ್ಳಿಯಲ್ಲಿ ಸೇರುತ್ತದೆ. ಮತ್ತೊಂದು ಮಾಹಿ ನದಿ. ಇದು ಮಧ್ಯಪ್ರದೇಶದ ವಿಂಧ್ಯ ಪರ್ವತಗಳಿಂದ ಉಗಮಿಸಿ ಕರ್ಕರೇಖೆಯನ್ನು 2 ಬಾರಿ ದಾಟುತ್ತದೆ. ಹೌದು. ಈ ವಿಷಯವನ್ನು ಪರೀಕ್ಷೆಗಳಲ್ಲಿ ಹೆಚ್ಚು ಕೇಳುತ್ತಾರೆ. ಮಾಹಿ ನದಿಯು ಖಂಭಾತ್ ಕೊಳ್ಳಿಯಲ್ಲೇ ಸೇರುತ್ತದೆ. ಮತ್ತೊಂದು ವಿಶೇಷ ನದಿ ಲೂನಿ. ಹೌದು, ಅದು ಮರುಭೂಮಿಯ ನದಿ. ಇದು ಅರಾವಳಿ ಪರ್ವತದ ಪುಷ್ಕರ್ ಘಾಟಿಯಿಂದ ಉಗಮಿಸುತ್ತದೆ, ಆದರೆ ಸಮುದ್ರವನ್ನು ತಲುಪುವುದಿಲ್ಲ. ಸರಿ. ಸುಮಾರು 495 ಕಿಲೋಮೀಟರ್ ಹರಿದು ಗುಜರಾತ್ನ ಕಚ್ ಮರುಭೂಮಿಯಲ್ಲಿ ಅಂದರೆ ಕಚ್ನ ರಣ್ನಲ್ಲಿ ವಿಲೀನವಾಗುತ್ತದೆ. ಇದು ಉಪ್ಪು ನೀರು ನದಿ ಹಾಗೂ ಥಾರ್ ಮರುಭೂಮಿಯಲ್ಲಿ ಹರಿಯುವ ಏಕೈಕ ಮುಖ್ಯ ನದಿ. ಅದ್ಭುತ. ಅಂದರೆ ಸಮುದ್ರ ತಲುಪೋಕ್ಕಿಂತ ಮುಂಚೆ ನಶಿಸೋಗ್ತದೆ. ಹೌದು. ಇದರ ಹೊರತಾಗಿ ಪಶ್ಚಿಮ ತೀರದಲ್ಲಿ ಇನ್ನೂ ಕೆಲವು ಮುಖ್ಯ ನದಿಗಳಿವೆ. ಉದಾಹರಣೆಗೆ ಗೋವಾದಲ್ಲಿ ಮಾಂಡ್ವಿ ಮತ್ತು ಜುವಾರಿ, ಕೇರಳದಲ್ಲಿ ರಾಜ್ಯದ ಅತಿದೀರ್ಘ ನದಿ ಪೇರಿಯಾರ್ ಹಾಗೂ ಭಾರತ ಪೂಜಾ, ಮತ್ತು ಕರ್ನಾಟಕದಲ್ಲಿ ಶರಾವತಿ ನದಿ. ಇದರಲ್ಲಿ ಭಾರತದ ಪ್ರಸಿದ್ಧ ಜೋಗ್ ಅಥವಾ ಗರಸಪ್ಪ ಜಲಪಾತ ಇದೆ. ಇವೆಲ್ಲ ಪಶ್ಚಿಮಮುಖಿ ಪ್ರಮುಖ ನದಿಗಳು. ಹೀಗಾಗಿ ಪ್ರಾಯದ್ವೀಪೀಯ ನದಿಗಳ ಒಂದು ಸಂಕ್ಷಿಪ್ತ ಚಿತ್ರಣವನ್ನು ನೋಡಿದ್ದೇವೆ. ಪರೀಕ್ಷೆಗಳ ದೃಷ್ಟಿಯಿಂದ ಅವುಗಳ ಉಗಮ ಸ್ಥಾನ, ಪ್ರಮುಖ ಉಪನದಿಗಳು, ಉದ್ದ ಮತ್ತು ವಿಶೇಷ ಲಕ್ಷಣಗಳನ್ನು ನೆನಪಿಡುವುದು ಮುಖ್ಯ. ಹೌದು. ಉದಾಹರಣೆಗೆ ಯಾವುದು ಡೆಲ್ಟಾ ರಚಿಸುತ್ತದೆ, ಯಾವುದು ಎಸ್ಚುರಿ, ಯಾವುದು ಭ್ರಂಶಘಾಟಿಯಲ್ಲಿ ಹರಿಯುತ್ತದೆ, ಯಾವ ನದಿಯ ಮೇಲೆ ಪ್ರಸಿದ್ಧ ಜಲಪಾತ ಅಥವಾ ಆಣೆಕಟ್ಟು ಇದೆ, ಇವೆಲ್ಲ ತಿಳಿದುಕೊಳ್ಳಬೇಕು. ಖಚಿತವಾಗಿ. ಈ ನದಿಗಳು ಕೇವಲ ನೀರಿನ ಮೂಲ ಅಥವಾ ನಕ್ಷೆಯ ಮೇಲೆ ಬರೆದ ರೇಖೆಗಳಲ್ಲ. ತಪ್ಪದೆ. ಇವು ಭಾರತದ ಭೂಗೋಳ, ಸಂಸ್ಕೃತಿ ಮತ್ತು ಆರ್ಥಿಕತೆಯ ನಿಜವಾದ ಜೀವನ ರೇಖೆಗಳು. ಇವಿಲ್ಲದೆ ನಮ್ಮ ಜೀವನವನ್ನು ಕಲ್ಪಿಸಬಹುದೇ? ಅದಕ್ಕಾಗಿಯೇ ಇವುಗಳ ಸಂರಕ್ಷಣೆ ಮತ್ತು ಪರಿಸರ ಸಮತೋಲನ ಕಾಪಾಡುವುದು ಎಲ್ಲರಿಗೂ ಬಹಳ ಮುಖ್ಯ. ಹೌದು. ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವೇನು? ಅಥವಾ ಈ ಚರ್ಚೆಯ ವೇಳೆ ನಿಮಗೆ ಯಾವ ಪ್ರಶ್ನೆಗಳಾದರೂ ಬಂದಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ಬರೆಯಿರಿ. ಖಚಿತವಾಗಿ ಬರೆಯಿರಿ. ಮುಂದಿನ ಬಾರಿ ನಾವು ಹೊಸ ಹಾಗೂ ಜ್ಞಾನವರ್ಧಕ ವಿಷಯವನ್ನು ಚರ್ಚಿಸೋಣ. ನನ್ನ ಮುಂದಿನ ವಿಷಯ ಭಾರತದ ಪ್ರಮುಖ ಆಣೆಕಟ್ಟುಗಳು, ಜಲಪಾತಗಳು ಮತ್ತು ವಿದ್ಯುತ್ ಉತ್ಪಾದನಾ ಘಟಕಗಳು. ಇದು ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಅತಿ ಮುಖ್ಯ. UPSC ಮತ್ತು ರಾಜ್ಯ ಸಿವಿಲ್ ಸೇವೆಗಳಿಗಾಗಿ ಇದು ಬಹಳ ಮಹತ್ವದ್ದಾಗಿದೆ. ಹೌದು, ಬಲು ಸರಿ. ಬಹುಮಟ್ಟಿಗೆ ಇವುಗಳಿಗೆ ಸಂಬಂಧಿಸಿದ ವೈಜ್ಞಾನಿಕ ಮತ್ತು ಭೂಗೋಳಶಾಸ್ತ್ರೀಯ ಮಾಹಿತಿಗಳನ್ನು ನೇರವಾಗಿ ಕೇಳಿಬಿಡುತ್ತಾರೆ.
ಹಾಗಾದರೆ ಇವನ್ನು ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಹೌದು, ಮತ್ತು ನಮ್ಮ ಉದ್ದೇಶ ಕೇವಲ ಅಂಶಗಳನ್ನು ಕಣ್ಮರೆ ಮಾಡಿಕೊಂಡು ರಟಿಸುವುದಲ್ಲ, ಅವುಗಳ ಹಿಂದೆ ಇರುವ ಮಹತ್ವ ಮತ್ತು ವಿಶೇಷತೆಯನ್ನು ಅರ್ಥ ಮಾಡಿಕೊಳ್ಳುವುದಾಗಿದೆ. ಸರಿಯಾಗಿ. ನಾವು ಭಾರತದ ಪ್ರಮುಖ ಜಲಪಾತಗಳು, ದೊಡ್ಡ ಅಣೆಕಟ್ಟುಗಳು, ಪ್ರಮುಖ ಜಲವಿದ್ಯುತ್ ಯೋಜನೆಗಳು ಮತ್ತು ಅಣುಶಕ್ತಿ ವಿದ್ಯುತ್ ಸ್ಥಾವರಗಳ ಬಗ್ಗೆ ಚರ್ಚಿಸುವೆವು. ಇದರಿಂದ ವಿಷಯ ಸುಲಭವಾಗಿ ನೆನಪಾಗುತ್ತದೆ. ಚೆನ್ನಾಗಿದೆ. ಹಾಗಾದರೆ ಆರಂಭಿಸೋಣ ಭಾರತದ ಅದ್ಭುತ ಜಲಪಾತಗಳಿಂದ. ಭಾರತದ ಅತ್ಯಂತ ಎತ್ತರದ ಜಲಪಾತ ಯಾವುದು ಗೊತ್ತೇ? ಅದು ಕರ್ನಾಟಕದಲ್ಲಿ ವಾರಾಹಿ ನದಿ ಮೇಲೆ ಇರುವ ಕುಂಚಿಕಲ್ ಜಲಪಾತ. ಹೌದು, ಇದರ ಎತ್ತರ ಸುಮಾರು 4505 ಅಡಿ, ಅಂದರೆ ಸುಮಾರು 1493 ಮೀಟರ್. ತುಂಬ ಎತ್ತರ ಇದೆ. ಹೌದು, ಅತ್ಯಂತ ಎತ್ತರದದ್ದು. ಎರಡನೇ ಸ್ಥಾನದಲ್ಲಿ ಒಡಿಶಾದ ಬರ್ಹಿಪಾನಿ ಜಲಪಾತ ಬರುತ್ತದೆ. ಅದು ಬುಧಬಲಾಂಗ ನದಿ ಮೇಲೆ ಇದೆ. ಅದರ ಎತ್ತರ ಸುಮಾರು 399 ಮೀಟರ್. ವಾವ್, 399 ಮೀಟರ್! ಇಂತಹ ಎತ್ತರಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ನೇರವಾಗಿ ಪ್ರಶ್ನೆಗಳಾಗಿ ಕೇಳುತ್ತಾರೆ. ಬಲು ಸರಿ. ಅಗಲದ ದೃಷ್ಟಿಯಿಂದ ನೋಡಿದರೆ ಛತ್ತೀಸ್ಗಢದ ಇಂದ್ರಾವತಿ ನದಿ ಮೇಲಿನ ಚಿತ್ರಕೂಟ ಜಲಪಾತ ಬಹುಮುಖ್ಯ. ಹೌದು, ಅದನ್ನು ಅದರ ವೈಶಾಲ್ಯದ ಕಾರಣದಿಂದ ಭಾರತದ ನಯಾಗ್ರಾ ಎಂದು ಕರೆಯುತ್ತಾರೆ. ಸರಿ. ಹಾಗೆಯೇ ಕರ್ನಾಟಕದ ಶರಾವತಿ ನದಿ ಮೇಲಿನ ಪ್ರಸಿದ್ಧ ಜೋಗ ಅಥವಾ ಗೇರುಸೊಪ್ಪ ಜಲಪಾತವನ್ನು ಉಲ್ಲೇಖಿಸಲೇಬೇಕು. ಹೌದು, ಜೋಗ ಜಲಪಾತವನ್ನು ಮಹಾತ್ಮ ಗಾಂಧಿ ಜಲಪಾತ ಎಂದು ಕರೆಯುತ್ತಾರೆ. ಸರಿ. ಮತ್ತು ಇದು ಜಗತ್ತಿನ ಅತ್ಯಂತ ಎತ್ತರದ ಪ್ಲಂಜ್ ವಾಟರ್ ಫಾಲ್ಸ್ಗಳಲ್ಲಿ ಒಂದು. ಪ್ಲಂಜ್ ಅಂದರೆ ನೀರು ಬಹಳ ಎತ್ತರದಿಂದ ಬಿದ್ದಾಗ ಚರಂಡಿ ಅಂದರೆ ರಾಕ್ಗಳನ್ನು ತಾಕದೆ ನೇರವಾಗಿ ಒಂದು ತಂತಿಯಂತಾಗಿ ಕೆಳಗೆ ಬೀಳುವುದು. ಅರ್ಥವಾಯಿತು. ಇವುಗಳ ಹೊರತಾಗಿ ಗೋವಾ ಕರ್ನಾಟಕ ಗಡಿಯಲ್ಲಿ ಮಂಡೋವಿ ನದಿ ಮೇಲಿನ ದುದ್ದುಸಾಗರ ಜಲಪಾತ ಬಹುಪ್ರಸಿದ್ಧ. ಹೌದು, ದುದ್ಸಾಗರ. ಜೊತೆಗೆ ಜಾರ್ಖಂಡ್ನ ಸ್ವರ್ಣರೇಖಾ ನದಿ ಮೇಲಿನ ಹುಂಡ್ರು ಜಲಪಾತ ಕೂಡ ಮುಖ್ಯ. ಹೌದು. ಹಾಗೆಯೇ ಮಧ್ಯಪ್ರದೇಶದಲ್ಲಿ ನರ್ಮದಾ ನದಿಯ ಸಂಗಮರ್ಮರ ಕಲ್ಲುಗಳ ಮಧ್ಯೆ ಬೀಳುವ ಧುವಾಂಧಾರ ಜಲಪಾತವೂ ಇದೆ. ಧುವಾಂಧಾರ. ಮತ್ತೊಂದು ಮಹತ್ವದ್ದು ಕರ್ನಾಟಕದ ಕಾವೇರಿ ನದಿ ಮೇಲಿನ ಶಿವನ ಸಮುದ್ರ ಜಲಪಾತ. ಹೌದು, ಶಿವನ ಸಮುದ್ರ ಐತಿಹಾಸಿಕವಾಗಿಯೂ ವಿಶೇಷ. ಏಕೆಂದರೆ ಇದೇ ಸ್ಥಳದಲ್ಲಿ 1902ರಲ್ಲಿ ಏಷ್ಯಾದ ಪ್ರಥಮ ಜಲವಿದ್ಯುತ್ ಸ್ಥಾವರ ಸ್ಥಾಪನೆಗೊಂಡಿತ್ತು. ಹೌದು, ಆಸಕ್ತಿಕರವಾದ ಸಂಗತಿ. ಅಂದರೆ 1902ರಲ್ಲಿ ನಾವು ಜಲಶಕ್ತಿಯನ್ನು ವಿದ್ಯುತ್ ಉತ್ಪಾದನೆಗೆ ಬಳಸಲು ಪ್ರಾರಂಭಿಸಿದ್ದೇವೆ. ಬಲು ಸರಿ. ಹಾಗಾದ್ರೆ ಜಲಪಾತಗಳ ಬಳಿಕ ಈಗ ಅಣೆಕಟ್ಟುಗಳ ಬಗ್ಗೆ ಚರ್ಚಿಸೋಣ. ಹೌದು, ಅಣೆಕಟ್ಟು ಎಂದರೆ ಕೇವಲ ನೀರು ತಡೆಯುವುದಕ್ಕಲ್ಲ. ಹೌದು, ನಿಖರ. ಅದು ಸೇಚನೆ ಅಂದರೆ ಇರಿಗೇಷನ್, ವಿದ್ಯುತ್ ಉತ್ಪಾದನೆ ಅಂದರೆ ಪವರ್ ಜನರೇಷನ್ ಮತ್ತು ಪ್ರವಾಹ ನಿಯಂತ್ರಣ ಅಂದರೆ ಫ್ಲಡ್ ಕಂಟ್ರೋಲ್ ಮುಂತಾದ ಹಲವಾರು ಉದ್ದೇಶಗಳಿಗೆ ಉಪಯೋಗವಾಗುತ್ತದೆ. ಸರಿಯೇ. ಹಾಗಾದರೆ ಭಾರತದ ಅತ್ಯಂತ ಎತ್ತರದ ಅಣೆಕಟ್ಟು ಯಾವುದು? ಅದರ ವಿಶೇಷತೆ ಏನು? ಅದು ಉತ್ತರಾಖಂಡ್ನ ಭಾಗೀರಥಿ ಮತ್ತು ಭಿಲಂಗನಾ ನದಿಗಳ ಸಂಗಮದಲ್ಲಿ ನಿರ್ಮಿಸಲಾದ ಟೆಹರಿ ಅಣೆಕಟ್ಟು. ಹೌದು, ಟೆಹರಿ ಅಣೆಕಟ್ಟು ಭಾರತದ ಅತ್ಯಂತ ಎತ್ತರವಾದ ಅಣೆಕಟ್ಟು. ಸುಮಾರು 260.5 ಮೀಟರ್. ಜಗತ್ತಿನಲ್ಲಿಯೂ ಅತಿ ಎತ್ತರದ ಅಣೆಕಟ್ಟುಗಳಲ್ಲಿ ಒಂದಾಗಿದೆ. ಮತ್ತು ಇದು ಒಂದು ಅರ್ತ್ ಫಿಲ್ ಡ್ಯಾಮ್. ಅಂದರೆ ಮಣ್ಣು ಮತ್ತು ಕಲ್ಲಿನಿಂದ ನಿರ್ಮಿಸಲಾದ ಅಣೆಕಟ್ಟು. ಇದು ಭೂಕಂಪನ ಪ್ರದೇಶಗಳಿಗೆ ಸ್ಥಿರ ಎಂದು ಪರಿಗಣಿಸಲಾಗುತ್ತದೆ. ಇದರ ಜಲಾಶಯವೂ ಬಹಳ ದೊಡ್ಡದು. ಅದನ್ನು ಟೆಹರಿ ಸರೋವರ ಅಥವಾ ಸ್ವಾಮಿ ರಾಮತೀರ್ಥ ಸಾಗರ ಎಂದು ಕರೆಯುತ್ತಾರೆ. ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು ಒಡಿಶಾದ ಮಹಾನದಿ ಮೇಲಿರುವ ಹೀರಾಕುಡ್ ಅಣೆಕಟ್ಟು. ಹೌದು, ಇದರ ಉದ್ದಕ್ಕೆ ಯಾರೂ ಸಮವಾಗಿಲ್ಲ. ಮುಖ್ಯ ಅಣೆಕಟ್ಟು ಮತ್ತು ಬದಿಯ ಡೈಕ್ ಸೇರಿ ಒಟ್ಟು ಉದ್ದ 25.8 ಕಿಲೋಮೀಟರ್ ಆಗುತ್ತದೆ. ಅಯ್ಯೋ, 25.8 ಕಿಲೋಮೀಟರ್, ತುಂಬಾ ದೀರ್ಘ. ಹೌದು. ಹಾಗೆಯೇ ಗ್ರಾವಿಟಿ ಡ್ಯಾಮ್ ಅಂದರೆ ತನ್ನ ಭಾರದಿಂದ ನೀರಿನ ಒತ್ತಡವನ್ನು ತಡೆಯುವ ಅಣೆಕಟ್ಟುಗಳಲ್ಲಿ ಪಂಜಾಬ್ ಹಿಮಾಚಲದ ಗಡಿಯಲ್ಲಿ ಸತ್ಲಜ್ ನದಿ ಮೇಲಿರುವ ಭಾಕ್ರಾ ನಾಂಗಲ್ ಅಣೆಕಟ್ಟು ಭಾರತದ ಅತಿ ಎತ್ತರವಾದುದು. ಭಾಕ್ರಾ ನಾಂಗಲ್ನ ಜಲಾಶಯವನ್ನು ಗೋವಿಂದ ಸಾಗರ ಎಂದು ಕರೆಯುತ್ತಾರೆ. ಹೌದು. ಹಾಗೆಯೇ ಕೇರಳದ ಪೆರಿಯಾರ್ ನದಿ ಮೇಲಿರುವ ಇಡಿಕ್ಕಿ ಅಣೆಕಟ್ಟು, ಅದು ಏಷ್ಯಾದ ಅತ್ಯಂತ ದೊಡ್ಡ ಆರ್ಕ್ ಡ್ಯಾಮ್. ಆರ್ಕ್ ಡ್ಯಾಮ್ ಅಂದರೆ ಬಿಲ್ಲಿನಂತೆ ವಕ್ರವಾಗಿ ನಿರ್ಮಿಸಲಾದ ಅಣೆಕಟ್ಟು. ಇದು ನೀರಿನ ಒತ್ತಡವನ್ನು ಕಣಿವೆಯ ಗೋಡೆಗಳಿಗೆ ವರ್ಗಾಯಿಸುತ್ತದೆ. ನಿಜವಾಗಿಯೂ ಇಂಜಿನಿಯರಿಂಗ್ ಕೌಶಲ್ಯದ ಅದ್ಭುತ. ಹೌದು. ಹಾಗೆಯೇ ಆಂಧ್ರಪ್ರದೇಶ್ ತೆಲಂಗಾಣ ಗಡಿಯ ಕೃಷ್ಣಾ ನದಿ ಮೇಲಿರುವ ನಾಗಾರ್ಜುನ ಸಾಗರ ಅಣೆಕಟ್ಟು ಭಾರತದ ಅತಿ ದೊಡ್ಡ ಮೇಸನರಿ ಡ್ಯಾಮ್. ಮೇಸನರಿ ಎಂದರೆ
ಕಲ್ಲು, ಇಟ್ಟಿಗೆ, ಸಿಮೆಂಟಿನಿಂದ ಚುನಾಯಿ ಕೆಲಸ ಮಾಡಿ ಕಟ್ಟಿದ ಅಣೆಕಟ್ಟು. ಹೌದು. ಇನ್ನು ಕೆಲ ಪ್ರಮುಖ ಅಣೆಕಟ್ಟುಗಳು: ಗುಜರಾತ್ನ ನರ್ಮದಾ ಮೇಲಿರುವ ಸರ್ದಾರ್ ಸರೋವರ ಅಣೆಕಟ್ಟು. ಹೌದು. ಮತ್ತು ಮಹಾರಾಷ್ಟ್ರದ ಕೊಯ್ನಾ ನದಿ ಮೇಲಿರುವ ಕೊಯ್ನಾ ಅಣೆಕಟ್ಟು. ಅಲ್ಲಿ ಭಾರತದ ಅತ್ಯಂತ ದೊಡ್ಡ ಕಾರ್ಯನಿರ್ವಹಿಸುತ್ತಿರುವ ಜಲವಿದ್ಯುತ್ ಸ್ಥಾವರ ಇದೆ. ಹೌದು, ಕೊಯ್ನಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಜೊತೆಗೆ ಕೇರಳದಲ್ಲಿ ಕಾವೇರಿ ನದಿ ಮೇಲಿರುವ ಮೆಟ್ಟುಲ್ ಅಣೆಕಟ್ಟು, ಇದರ ಜಲಾಶಯವನ್ನು ಸ್ಟ್ಯಾನ್ಲಿ ಜಲಾಶಯ ಎನ್ನುತ್ತಾರೆ. ಹೌದು. ಹಾಗೆಯೇ ಜಮ್ಮು ಕಾಶ್ಮೀರದ ಚಿನಾಬ್ ನದಿ ಮೇಲಿರುವ ಬಗ್ಲಿಹಾರ್, ದುಲ್ಹಸ್ತಿ, ಸಲಾಲ್ ಅಣೆಕಟ್ಟುಗಳು ಪ್ರಸಿದ್ಧ. ಹೌದು, ಇವುಗಳ ಹೆಸರು ಕೇಳಿದ್ದೇನೆ. ಮಧ್ಯಪ್ರದೇಶ್ ರಾಜಸ್ಥಾನದ ಗಡಿಯಲ್ಲಿ ಚಂಬಲ್ ನದಿ ಮೇಲಿರುವ ಗಾಂಧಿ ಸಾಗರ ಅಣೆಕಟ್ಟು ಕೂಡ ಮುಖ್ಯ. ರಾಣಾ ಪ್ರತಾಪ್ ಸಾಗರ, ಜವಾಹರ್ ಸಾಗರ ಅಣೆಕಟ್ಟುಗಳು ಇವೆಲ್ಲವೂ ಸಾಮರ್ಥ್ಯ ಮತ್ತು ಶಕ್ತಿಯ ದೃಷ್ಟಿಯಿಂದ ಮಹತ್ವವುಳ್ಳವು. ಹೌದು, ಸಂಪೂರ್ಣ ಸರಿ. ಈ ಅಣೆಕಟ್ಟುಗಳ ನೇರವಾದ ಸಂಬಂಧವೇ ಜಲವಿದ್ಯುತ್ ಉತ್ಪಾದನೆಯೊಂದಿಗೆ, ಅಂದರೆ ನೀರಿನ ಶಕ್ತಿಯಿಂದ ವಿದ್ಯುತ್ ಸೃಷ್ಟಿ. ನಿಖರ. ಅಣೆಕಟ್ಟಿನಲ್ಲಿ ಸಂಗ್ರಹವಾಗಿರುವ ನೀರನ್ನು ನಿಯಂತ್ರಿತ ರೀತಿಯಲ್ಲಿ ಬಿಡಲಾಗುತ್ತದೆ. ಅದು ಟರ್ಬೈನ್ಗಳನ್ನು ತಿರುಗಿಸುತ್ತದೆ ಮತ್ತು ಅದರಿಂದ ವಿದ್ಯುತ್ ಉತ್ಪತ್ತಿಯಾಗುತ್ತದೆ. ಸರಳ ತತ್ವ. ಹೌದು. ಭಾರತದ ಅತ್ಯಂತ ದೊಡ್ಡ, ಅಂದರೆ ಸಂಪೂರ್ಣವಾಗಿ ಪೂರ್ಣಗೊಂಡಿರುವ ಜಲವಿದ್ಯುತ್ ಯೋಜನೆ ಮಹಾರಾಷ್ಟ್ರದ ಕೊಯ್ನಾ ಯೋಜನೆ. ಹೌದು, ಅದು ಅತಿ ದೊಡ್ಡದು ಮತ್ತು ಸಂಪೂರ್ಣ ಕಾರ್ಯನಿರ್ವಹಿಸುತ್ತಿರುವ ಯೋಜನೆ. ಮತ್ತು ಪ್ರಸ್ತುತ ಕಾರ್ಯನಿರ್ವಹಣಾ ಸಾಮರ್ಥ್ಯದ ದೃಷ್ಟಿಯಿಂದ ನೋಡಿದರೆ ಆಂಧ್ರಪ್ರದೇಶ್, ತೆಲಂಗಾಣದಲ್ಲಿರುವ ಶ್ರೀಶೈಲಂ ಯೋಜನೆ 2ನೇ ಸ್ಥಾನದಲ್ಲಿದೆ. ಹೌದು. ಹಿಮಾಚಲ್ ಪ್ರದೇಶದ ಸತ್ಲುಜ್ ನದಿ ಮೇಲೆ ನಿರ್ಮಿಸಲಾದ ನಾಥ್ಪಾ ಝಾಕ್ರಿ ಯೋಜನೆ ಕೂಡ ವಿಶೇಷ. ಅದು ಭೂಗರ್ಭದಲ್ಲಿದೆ. ಹೌದು, ಅದು ಭಾರತದ ಅತಿ ದೊಡ್ಡ ಭೂಗರ್ಭ ಜಲವಿದ್ಯುತ್ ಯೋಜನೆ. ಬಹಳ ಆಸಕ್ತಿಕರ. ಇನ್ನೊಂದು ವಿಷಯ, ಭಾರತವು ನೆರೆಯ ರಾಷ್ಟ್ರ ಭೂತಾನ್ದಲ್ಲಿಯೂ ಕೆಲವು ದೊಡ್ಡ ಜಲವಿದ್ಯುತ್ ಯೋಜನೆಗಳನ್ನು ಸ್ಥಾಪಿಸಲು ಸಹಾಯ ಮಾಡಿದೆ. ಉದಾಹರಣೆಗೆ ಚುಕಾ, ತಾಳ ಮತ್ತು ಕುರ್ಚು ಯೋಜನೆಗಳು. ಹೌದು, ಇದು ಭಾರತ ಭೂತಾನ್ ಸಹಕಾರದ ಒಂದು ಅಂಗ. ಇದನ್ನು ನಮ್ಮ ಊರ್ಜಾ ರಾಜತಾಂತ್ರಿಕತೆ, ಅಂದರೆ ಎನರ್ಜಿ ಡಿಪ್ಲೊಮ್ಯಾಸಿ ಎಂದು ಹೇಳಬಹುದು. ಸರಿಯಾಗಿದೆ. ಹಾಗಾದರೆ ನೀರಿನಿಂದ ವಿದ್ಯುತ್ ಹೊರತುಪಡಿಸಿ ಭಾರತ ಅಣುಶಕ್ತಿಯ ಮೇಲೆಯೂ ಒತ್ತು ನೀಡುತ್ತಿದೆ. ಹೌದು, ನೀಡುತ್ತಿದೆ. ಇದು ಬಹಳ ಶಕ್ತಿಶಾಲಿ ಶಕ್ತಿ ಸ್ರೋತ. ಆದರೆ ಇದರ ಸ್ವಂತ ಸಮಸ್ಯೆಗಳು ಸಹ ಇವೆ. ಭಾರತದ ಮೊದಲ ಮತ್ತು ಅತ್ಯಂತ ಹಳೆಯ ಅಣುಶಕ್ತಿ ವಿದ್ಯುತ್ ಸ್ಥಾವರ ಮಹಾರಾಷ್ಟ್ರದ ತಾರಾಪುರದಲ್ಲಿದೆ. ತಾರಾಪುರ, ಹೌದು. ಅದು 1969ರಲ್ಲಿ ಅಮೆರಿಕದ ಸಹಕಾರದಿಂದ ಆರಂಭವಾಯಿತು. ಹೌದು, ಸಂಪೂರ್ಣವಾಗಿ ಅಮೆರಿಕದ ನೆರವಿನಿಂದ. ಇಂದಿನ ಕಾಲದಲ್ಲಿ ಸಾಮರ್ಥ್ಯದ ದೃಷ್ಟಿಯಿಂದ ಅತಿದೊಡ್ಡ ಅಣುಶಕ್ತಿ ಸ್ಥಾವರ ಯಾವುದು? ಅದು ತಮಿಳುನಾಡಿನ ಕುಡಂಕುಳಂ ಅಣುಶಕ್ತಿ ಸ್ಥಾವರ. ಇದನ್ನು ರಷ್ಯಾದ ಸಹಕಾರದಿಂದ ನಿರ್ಮಿಸಲಾಗಿದೆ. ಇದರ ಸಾಮರ್ಥ್ಯ ಅತಿ ಹೆಚ್ಚು. ಕುಡಂಕುಳಂ, ಸರಿಯಾಗಿದೆ. ಮತ್ತು ಮೊದಲ ಬಾರಿಗೆ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದ ಆಧಾರದ ಮೇಲೆ ನಿರ್ಮಿಸಲಾದ ಅಣುಶಕ್ತಿ ಸ್ಥಾವರವು ತಮಿಳುನಾಡಿನಲ್ಲೇ ಇದೆ. ಹೌದು. ಕಲ್ಪಕ್ಕಂ ಅಂದರೆ ಮದ್ರಾಸ್ ಅಟಮಿಕ್ ಪವರ್ ಸ್ಟೇಷನ್, MAPS, ಅದು ನಮ್ಮ ಆತ್ಮನಿರ್ಭರತಾ ದಾರಿಯಲ್ಲಿ ಮಹತ್ವದ ಹೆಜ್ಜೆ. ನಿಖರ. ಇದರ ಹೊರತಾಗಿ ರಾಜಸ್ಥಾನದಲ್ಲಿ ರಾವತ್ ಭಾಟಾ ಸ್ಥಾವರ ಇದೆ. ಅದು ಪ್ರಾರಂಭದಲ್ಲಿ ಕೆನಡಾದ ಸಹಕಾರದಿಂದ ಸ್ಥಾಪಿಸಲಾಯಿತು. ಹೌದು, ಪ್ರಾರಂಭದಲ್ಲಿ ಕೆನಡಾ ನೆರವು ನೀಡಿತು. ಕರ್ನಾಟಕದ ಕೈಗಾ ಅಣುಶಕ್ತಿ ಸ್ಥಾವರ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದ ಮೇಲೆ ನಿಂತಿದೆ. ಹೌದು, ಕೈಗಾ ಸ್ವದೇಶಿ. ಜೊತೆಗೆ ಗುಜರಾತ್ನ ಕಾಕ್ರಾಪಾರ್ ಅಣುಶಕ್ತಿ ಸ್ಥಾವರ ಕೂಡ ಸ್ವದೇಶಿ. ಮತ್ತು ಉತ್ತರ ಪ್ರದೇಶದ ಗಂಗೆ ತೀರದ ನರೋರಾ ಅಣುಶಕ್ತಿ ಸ್ಥಾವರ. ಇವೆಲ್ಲವೂ ಭಾರತದ ಅಣುಶಕ್ತಿ ಕಾರ್ಯಕ್ರಮದ ಪ್ರಮುಖ ಅಂಗಗಳು. ಹೌದು. ಹೀಗಾಗಿ ಇದುವರೆಗೆ ನಾವು ಭಾರತದ ಪ್ರಮುಖ ಜಲಪಾತಗಳು, ಅಣೆಕಟ್ಟುಗಳು, ಜಲವಿದ್ಯುತ್ ಯೋಜನೆಗಳು ಮತ್ತು ಅಣುಶಕ್ತಿ ಸ್ಥಾವರಗಳ ಒಂದು ಸಂಕ್ಷಿಪ್ತ ಅವಲೋಕನ ನೋಡಿದೆವು. ಹೌದು, ಮತ್ತು ಇವೆಲ್ಲವೂ ಕೇವಲ ಇಂಜಿನಿಯರಿಂಗ್ನ ಅದ್ಭುತ ಮಾದರಿಗಳಷ್ಟೇ ಅಲ್ಲದೆ ಭಾರತದ ಅಭಿವೃದ್ಧಿ, ಜಲ ವ್ಯವಸ್ಥಾಪನೆ ಮತ್ತು ಶಕ್ತಿ ಭದ್ರತೆಗೆ ಅತ್ಯಂತ ಅವಶ್ಯಕ. ಹೌದು, ಮತ್ತು ಇವುಗಳಿಗೆ ಸಂಬಂಧಿಸಿದ ಮಾಹಿತಿಗಳು ನಾವು ಆರಂಭದಲ್ಲೇ ಹೇಳಿದಂತೆ ಪರೀಕ್ಷೆಗಳಲ್ಲಿ ಆಗಾಗ್ಗೆ ಕೇಳಲಾಗುತ್ತದೆ. ನಿಖರ. ಆದರೆ ಇಲ್ಲೊಂದು ಮುಖ್ಯ ಪ್ರಶ್ನೆ ಹುಟ್ಟುತ್ತದೆ. ಹೌದು, ಹೇಳಿ. ಈ ದೊಡ್ಡ ಅಭಿವೃದ್ಧಿ ಯೋಜನೆಗಳು ನಿರ್ಮಾಣ ಮತ್ತು ಕಾರ್ಯನಿರ್ವಹಣೆಯ ಸಂದರ್ಭದಲ್ಲಿ ಪರಿಸರ ಮತ್ತು ಸ್ಥಳೀಯ ಸಮುದಾಯಗಳ ಮೇಲೆ ಬೀರುವ ಪರಿಣಾಮವನ್ನು ಹೇಗೆ ಕಡಿಮೆ ಮಾಡಬಹುದು? ಅಂದರೆ ಅಭಿವೃದ್ಧಿ ಮತ್ತು ಸಮತೋಲನ ನಡುವೆ ಸರಿಯಾದ ದಾರಿ ಯಾವುದು? ಹೌದು, ಇದು ದೊಡ್ಡ ಸವಾಲು. ಮತ್ತು ಭವಿಷ್ಯದಲ್ಲಿ ಭಾರತದ ಶಕ್ತಿಯ ಅಗತ್ಯತೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಪರಂಪರಾಗತ ಜಲವಿದ್ಯುತ್ ಮತ್ತು ಅಣುಶಕ್ತಿಗಳ ಸರಿಯಾದ ಮಿಶ್ರಣ, ಅಂದರೆ ಅನುಪಾತ ಹೇಗಿರಬೇಕು? ಹೌದು, ನಿಜವಾಗಿ ಯೋಚಿಸುವಂತಹ ವಿಷಯ. ಹೌದು, ಅಭಿವೃದ್ಧಿ ವಿರುದ್ಧ ಪರಿಸರ ಮತ್ತು ಭವಿಷ್ಯದ ಶಕ್ತಿ ಮಿಶ್ರಣ, ಇವು ಬಹುಮುಖ್ಯ ಪ್ರಶ್ನೆಗಳು. ಹೌದು, ಹೀಗಾಗಿ ಶ್ರೋತೃಗಳು ಕೂಡ ಇದರ ಬಗ್ಗೆ ಚಿಂತಿಸಬೇಕು. ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ನಲ್ಲಿ ತಿಳಿಸಿ.
ಹೌದು. ಈಗ ಮುಂದೆ ಭಾರತದ ಹವಾಮಾನ ಮತ್ತು ವಿಶೇಷವಾಗಿ ಮೌನ್ಸೂನ್ ವ್ಯವಸ್ಥೆ ಬಗ್ಗೆ ಮಾತನಾಡೋಣ. ಹೌದು, ಇದು ಭಾರತೀಯ ಜೀವನ ಮತ್ತು ಆರ್ಥಿಕತೆಯ ಅಕ್ಷರಶಃ ಧುರಿ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಅಗತ್ಯ. ಹೌದು, ಇಂದು ನಾವು ಈ ಸಂಕೀರ್ಣವಾದರೂ ಆಸಕ್ತಿದಾಯಕ ಮೌನ್ಸೂನ್ ವ್ಯವಸ್ಥೆಯ ವಿಭಿನ್ನ ಪದರಗಳನ್ನು ತಿಳಿದುಕೊಳ್ಳುತ್ತೇವೆ. ನೋಡೋಣ, ಭಾರತದಲ್ಲಿ ಹವಾಮಾನ ಏಕೆ ಇಂತಿದ್ದು, ಬೇರೆ ಬೇರೆ ಋತುಗಳಲ್ಲಿ ಯಾವ ವಿಶೇಷತೆಗಳು, ವರ್ಷಾಕಾಲದ ಸಂಪೂರ್ಣ ಯಂತ್ರಣ ಹೇಗೆ ಕೆಲಸ ಮಾಡುತ್ತದೆ ಮತ್ತು ಏಕೆ ಬೇರೆ ಬೇರೆ ಭಾಗಗಳಲ್ಲಿ ತಾಪಮಾನ ಹಾಗೂ ಮಳೆಯ ವ್ಯತ್ಯಾಸ ಅಷ್ಟು ಹೆಚ್ಚು. ಹಾಗಾದರೆ ಆರಂಭಿಸೋಣ. ಮೊದಲಿಗೆ ಭಾರತದಲ್ಲಿ ಹವಾಮಾನವನ್ನು ನಿರ್ಧರಿಸುವ ಪ್ರಮುಖ ಕಾರಣಗಳು ಯಾವುವು ಎಂಬುದನ್ನು ನೋಡೋಣ. ಹೌದು, ಅನೇಕ ಕಾರಣಗಳು ಸೇರಿ ಹವಾಮಾನವನ್ನು ನಿರ್ಧರಿಸುತ್ತವೆ. ಹೌದು, ಮೊದಲನೆಯದಾಗಿ ಭಾರತದ ಭೌಗೋಳಿಕ ಸ್ಥಾನ. ಹೌದು, ಕರ್ಕರೇಖೆ ದೇಶದ ಮಧ್ಯಭಾಗದಿಂದ ಹಾದು ಹೋಗುತ್ತದೆ. ಇದು ತಾಪಮಾನದಲ್ಲಿ ನೇರ ಪರಿಣಾಮ ಬೀರುತ್ತದೆ. ಜೊತೆಗೆ ಉತ್ತರದಲ್ಲಿ ಎತ್ತರವಾದ ಹಿಮಾಲಯ ಬೆಟ್ಟಗಳಿವೆ. ಅವು ಮಧ್ಯ ಏಷ್ಯಾದ ಚಳಿಗಾಳಿಗಳನ್ನು ತಡೆದು ಮೌನ್ಸೂನ್ ಗಾಳಿಗಳನ್ನು ತಡೆಯುವ ಮೂಲಕ ಮಳೆಯಾಗುವಂತೆ ಮಾಡುತ್ತವೆ. ಹೌದು, ಹಾಗೆ ಇನ್ನೊಂದು ಸಂಗತಿ, ಭೂಮಿ ಮತ್ತು ಸಮುದ್ರಗಳ ತಾಪನ ಶೀತಲೀಕರಣದ ವೇಗ ವಿಭಿನ್ನ. ಇದರ ಪರಿಣಾಮ ಎಷ್ಟು? ಬಹಳ ಹೆಚ್ಚು. ಭೂಮಿ ಬೇಗ ಬಿಸಿಯಾಗುತ್ತದೆ ಮತ್ತು ಬೇಗ ತಂಪಾಗುತ್ತದೆ, ಆದರೆ ನೀರು ನಿಧಾನವಾಗಿ ಬಿಸಿ ತಂಪಾಗುತ್ತದೆ. ಹೌದು, ಈ ವ್ಯತ್ಯಾಸವೇ ಗಾಳಿಯ ಒತ್ತಡ ಮತ್ತು ದಿಕ್ಕನ್ನು ನಿರ್ಧರಿಸುತ್ತದೆ. ಹೌದು, ವಿಶೇಷವಾಗಿ ಮೌನ್ಸೂನ್ ನಿರ್ಮಾಣದಲ್ಲಿ ಇದರ ಪಾತ್ರ ಅತ್ಯಂತ ದೊಡ್ಡದು. ನಂತರ ಸಮುದ್ರದಿಂದಿರುವ ಅಂತರವನ್ನು ಗಮನಿಸಬೇಕು. ತೀರ ಪ್ರದೇಶಗಳಲ್ಲಿ ಹವಾಮಾನ ಬಹುತೇಕ ಒಂದೇ ರೀತಿಯಲ್ಲೇ ಇರುತ್ತದೆ. ಅರ್ಥಾತ್ ಹೆಚ್ಚು ಬೇಸಿಗೆ ಕೂಡ ಇಲ್ಲ, ಹೆಚ್ಚು ಚಳಿ ಕೂಡ ಇಲ್ಲ. ಆದರೆ ಆಂತರಿಕ ಪ್ರದೇಶಗಳಲ್ಲಿ ಬೇಸಿಗೆ ಚಳಿಗಾಲದ ವ್ಯತ್ಯಾಸ ಬಹಳ ಹೆಚ್ಚಾಗುತ್ತದೆ. ಹೌದು, ಎತ್ತರದ ಪರಿಣಾಮವೂ ಇದೆ. ಎತ್ತರ ಹೆಚ್ಚಾದಂತೆ ತಾಪಮಾನ ಕಡಿಮೆಯಾಗುತ್ತದೆ ಮತ್ತು ಪರ್ವತಗಳ ಪಾತ್ರ ಅಂದರೆ ಅವುಗಳ ಭೂ ಆಕೃತಿ ಅಥವಾ ಉಚ್ಚಾವಚತೆಯು ಬಹಳ ಮುಖ್ಯ. ಪರ್ವತಗಳು ಗಾಳಿಯ ಮಾರ್ಗದಲ್ಲಿ ಬಂದು ಮಳೆಯ ಮಾದರಿಯನ್ನು ನಿರ್ಧರಿಸ್ತವೆ. ಉದಾಹರಣೆಗೆ ಪಶ್ಚಿಮ ಘಟ್ಟ. ಇದಕ್ಕೊಟ್ಟಿಗೆ ಮೇಲ್ಮಟ್ಟದ ಗಾಳಿಯ ಹರಿವು ಮುಖ್ಯ. ಇದರಲ್ಲಿ ಜೆಟ್ ಸ್ಟ್ರೀಮ್ಗಳು ಮತ್ತು ಪಶ್ಚಿಮ ವ್ಯತ್ಯಯಗಳು ಅಂದರೆ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ಗಳು ಸೇರಿವೆ. ಇವು ವಿಶೇಷವಾಗಿ ಚಳಿಗಾಲದಲ್ಲಿ ಉತ್ತರ ಭಾರತದ ಹವಾಮಾನವನ್ನು ಹೆಚ್ಚು ಪ್ರಭಾವಿಸುತ್ತವೆ. ಹೌದು, ಪಶ್ಚಿಮ ವ್ಯತ್ಯಯಗಳು. ಮತ್ತು ಎಲ್ ನೀನೋ, ಲಾ ನೀನಾ ಎಂಬಂತಹ ಘಟನೆಗಳನ್ನೂ ಮರೆತಿರಬಾರದು. ಅವುಗಳ ಪರಿಣಾಮ ಮಾನ್ಸೂನ್ನ ಶಕ್ತಿಯ ಮೇಲೆ ಬೀರುತ್ತದೆ. ಸರಿ, ಹೀಗಾಗಿ ಇವುಗಳೇ ಭಾರತದ ಹವಾಮಾನವನ್ನು ಪ್ರಭಾವಿಸುವ ಪ್ರಮುಖ ಕಾರಣಗಳು. ಈಗ ಭಾರತದ ಮುಖ್ಯ ಋತುಗಳು ಮತ್ತು ಅವುಗಳ ವೈಶಿಷ್ಟ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಅಗತ್ಯ, ವಿಶೇಷವಾಗಿ ಪರೀಕ್ಷಾ ದೃಷ್ಟಿಯಿಂದ. ಹೌದು, ಸಾಮಾನ್ಯವಾಗಿ ನಾವು 4 ಪ್ರಮುಖ ಋತುಗಳನ್ನು ನೋಡುತ್ತೇವೆ. ಮೊದಲನೆಯದು ಶೀತ ಋತು. ಈ ಸಮಯದಲ್ಲಿ ಗಾಳಿಗಳು ಭೂಮಿಯಿಂದ ಸಮುದ್ರದ ಕಡೆ ಬೀಸುತ್ತವೆ. ಇದನ್ನೇ ಉತ್ತರ ಪೂರ್ವ ಮಾನ್ಸೂನ್ ಎನ್ನುತ್ತಾರೆ. ಹವಾಮಾನ ಸಾಮಾನ್ಯವಾಗಿ ಸ್ವಚ್ಛವಾಗಿರುತ್ತದೆ, ಚಳಿಯೂ ಒಣತನವೂ ಇರುತ್ತದೆ. ಈ ಅವಧಿಯಲ್ಲಿ ಪಶ್ಚಿಮ ವ್ಯತ್ಯಯಗಳು ಉತ್ತರ ಪಶ್ಚಿಮ ಭಾರತಕ್ಕೆ ಮಳೆಯನ್ನು, ಪರ್ವತಗಳಲ್ಲಿ ಹಿಮಪಾತವನ್ನು ತರುತ್ತವೆ. ಮತ್ತು ಬೇಸಿಗೆಯಲ್ಲಿ ಮಾನ್ಸೂನ್ ಬರುವುದಕ್ಕೆ ಮುಂಚೆ ಕೆಲವು ಮಳೆಯೂ ಆಗುತ್ತದೆ ಅಲ್ಲವೇ? ಹೌದು, ಅದನ್ನು ಮಾನ್ಸೂನ್ ಪೂರ್ವದ ಸಿಡಿಲು ಮಿಂಚಿನ ಮಳೆ ಎಂದು ಕರೆಯುತ್ತಾರೆ. ಇದು ಸ್ಥಳೀಯವಾಗಿ ಬಹಳ ಮಹತ್ವದ್ದಾಗಿದೆ. ಉದಾಹರಣೆಗೆ ಬಂಗಾಳ ಮತ್ತು ಅಸ್ಸಾಂ ಪ್ರದೇಶಗಳಲ್ಲಿ ಕಾಲ್ ಬೈಸಾಖಿ ಆಗುತ್ತದೆ. ಇದರಲ್ಲಿ ಸಿಡಿಲು ಮಿಂಚು ಸಹಿತ ಮಳೆ ಆಗುತ್ತದೆ. ಇದು ಚಹಾ, ಜೂಟ್ ಮತ್ತು ಅಕ್ಕಿಗೆ ಬಹಳ ಉತ್ತಮ. ದಕ್ಷಿಣದಲ್ಲಿ ಕೇರಳದಲ್ಲಿ ಹೂಮಳೆ ಇರುತ್ತದೆ. ಇದು ಕಾಫಿ ಹೂ ಬೀಳುವುದಕ್ಕೆ ನೆರವಾಗುತ್ತದೆ. ಹಾಗೆಯೇ ಆಮ್ರವರ್ಷ ಕೇರಳ ಕರ್ನಾಟಕದಲ್ಲಿ ಆಗುತ್ತದೆ. ಇದು ಮಾವುಗಳನ್ನು ಬೇಗನೆ ಪಕ್ವಗೊಳಿಸುತ್ತದೆ. ಆದರೆ ಇದೇ ಅವಧಿಯಲ್ಲಿ ಉತ್ತರ ಭಾರತದಲ್ಲಿ ಬಿಸಿಯಾದ ಒಣಗಾಳಿ ಲೂ ಬೀಸುತ್ತದೆ. ಹೌದು, ಲೂ. ನಂತರ ಬರುತ್ತದೆ ನಿಜವಾದ ಮಾನ್ಸೂನ್ ಕಾಲ. ಸರಿ, ಇದು ದಕ್ಷಿಣ ಪಶ್ಚಿಮ ಮಾನ್ಸೂನ್ ಅಥವಾ ವರ್ಷಾ ಋತು ಎಂದು ಕರೆಯುತ್ತಾರೆ. ಬೇಸಿಗೆಯಲ್ಲಿ ಸೂರ್ಯ ಉತ್ತರದತ್ತ ಚಲಿಸುವುದರಿಂದ ITCZ ಗಂಗಾ ಸಮತಟ ಪ್ರದೇಶಗಳತ್ತ ಸರಿಯುತ್ತದೆ. ಇದರ ಪರಿಣಾಮವಾಗಿ ಭಾರತೀಯ ಉಪಖಂಡದಲ್ಲಿ ಕಡಿಮೆ ಒತ್ತಡದ ಪ್ರದೇಶ ರೂಪುಗೊಳ್ಳುತ್ತದೆ. ಇದು ಹಿಂದೂ ಮಹಾಸಾಗರದಿಂದ ತೇವಾಂಶ ತುಂಬಿದ ಗಾಳಿಗಳನ್ನು ಆಕರ್ಷಿಸುತ್ತದೆ. ಅದೇ ದಕ್ಷಿಣ ಪಶ್ಚಿಮ ಮಾನ್ಸೂನ್. ಇದಕ್ಕೆ 2 ಶಾಖೆಗಳಿವೆ. ಒಂದು ಅರಬ್ಬಿ ಸಮುದ್ರದ್ದು, ಮತ್ತೊಂದು ಬಂಗಾಳ ಕೊಲ್ಲಿಯದ್ದು. ಸರಿ, 2 ಶಾಖೆಗಳು. ಹಾಗಾದರೆ ಮಾನ್ಸೂನಿನ ಹಿಂದಿರುಗಿಕೆ ಅಥವಾ ರಿಟ್ರೀಟಿಂಗ್ ಮಾನ್ಸೂನ್ ಅಂದ್ರೆ ಏನು? ಸೆಪ್ಟೆಂಬರ್ನಿಂದ ಸೂರ್ಯ ದಕ್ಷಿಣದತ್ತ ಚಲಿಸಲು ಪ್ರಾರಂಭಿಸುತ್ತಾನೆ. ಅದಕ್ಕೆ ಅನುಗುಣವಾಗಿ ITCZ ಕೂಡ ಕೆಳಕ್ಕೆ ಸರಿಯುತ್ತದೆ. ಹೀಗಾಗಿ ಗಾಳಿಯ ದಿಕ್ಕು ಬದಲಾಗುತ್ತದೆ. ಈಗ ಅದು ಉತ್ತರ ಪೂರ್ವದಿಂದ ಬೀಸುತ್ತದೆ, ಅಂದರೆ ಭೂಮಿಯಿಂದ ಸಮುದ್ರದತ್ತ.
ಈ ಸಮಯದಲ್ಲಿ ಆಕಾಶ ಸ್ವಚ್ಛವಾಗಿದ್ದು ಭೂಮಿಯಲ್ಲಿ ತೇವಾಂಶ ಇರುವುದರಿಂದ ತೇವವಿರುವ ಉಷ್ಣತೆ ಅಕ್ಟೋಬರ್ ಹೀಟ್ ಎಂದು ಕರೆಯಲ್ಪಡುತ್ತದೆ. ಇದೇ ಹಿಂದಿರುಗುವ ಗಾಳಿಗಳು ಬಂಗಾಳ ಕೊಲ್ಲಿಯನ್ನು ದಾಟಿ ತೇವಾಂಶವನ್ನು ತೆಗೆದುಕೊಂಡು ತಮಿಳುನಾಡಿನ ತೀರದಲ್ಲಿ ಚಳಿಗಾಲದಲ್ಲಿ ಮಳೆಯಾಗಿ ಬೀಳುತ್ತವೆ. ಅದಕ್ಕೋಸ್ಕರ ತಮಿಳುನಾಡಿನಲ್ಲಿ ಚಳಿಗಾಲದಲ್ಲಿ ಮಳೆಯಾಗುತ್ತದೆ. ಹೌದು, ಇದು ಹವಾಮಾನದ ಚಕ್ರ. ಈಗ ಹೇಳಿ, ಮಳೆ ಹೇಗೆ ಉಂಟಾಗುತ್ತದೆ? ಅಂದರೆ ಈ ಸಂಪೂರ್ಣ ಮಳೆಯ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತದೆ? ದಕ್ಷಿಣ ಪಶ್ಚಿಮ ಮಾನ್ಸೂನಿನ ಅರಬ್ಬಿ ಸಮುದ್ರ ಶಾಖೆ ಪಶ್ಚಿಮ ಘಟ್ಟವನ್ನು ಡಿಕ್ಕಿ ಹೊಡೆದಾಗ ಪಶ್ಚಿಮ ಇಳಿಜಾರಿನಲ್ಲಿ ಅಂದರೆ ವಿಂಡ್ವರ್ಡ್ ಸೈಡ್ನಲ್ಲಿ ಭಾರಿ ಮಳೆಯು ಬೀಳುತ್ತದೆ. ಆದರೆ ಪರ್ವತಗಳ ಮತ್ತೊಂದು ಬದಿಯಲ್ಲಿ ಅಂದರೆ ಪೂರ್ವ ಇಳಿಜಾರಿನಲ್ಲಿ ಗಾಳಿಯು ಕೆಳಗೆ ಇಳಿಯುತ್ತದೆ, ಬಿಸಿಯಾಗುತ್ತದೆ, ತೇವಾಂಶ ಕಡಿಮೆಯಾಗುತ್ತದೆ. ಹೀಗಾಗಿ ಅಲ್ಲಿ ಕಡಿಮೆ ಮಳೆಯಾಗುತ್ತದೆ. ಇದನ್ನು ವೃಷ್ಟಿ ಛಾಯಾ ಪ್ರದೇಶ ಅಂದರೆ ರೈನ್ ಶ್ಯಾಡೋ ಪ್ರದೇಶ ಎನ್ನುತ್ತಾರೆ. ಸರಿ, ರೈನ್ ಶ್ಯಾಡೋ ಪ್ರದೇಶ. ಹೌದು. ಬಂಗಾಳ ಕೊಲ್ಲಿಯ ಶಾಖೆ ಮೊದಲು ಈಶಾನ್ಯ ಭಾರತದಲ್ಲಿ ಭಾರಿ ಮಳೆಯಾಗುತ್ತದೆ. ಉದಾಹರಣೆಗೆ ಮೇಘಾಲಯದಲ್ಲಿ ಭಾರಿ ಮಳೆಯಾಗುತ್ತದೆ. ನಂತರ ಆ ಗಾಳಿಗಳು ಹಿಮಾಲಯದ ಬದಿಯಲ್ಲಿ ಪಶ್ಚಿಮಕ್ಕೆ ತಿರುಗಿ ಮತ್ತು ಗಂಗಾ ಸಮತಟದಲ್ಲಿ ಮುಂದುವರಿಯುತ್ತವೆ. ಪಶ್ಚಿಮಕ್ಕೆ ಹೋಗುವಂತೆ ಅವುಗಳ ತೇವಾಂಶ ಕಡಿಮೆಯಾಗುತ್ತದೆ. ಹೀಗಾಗಿ ಮಳೆಯ ಪ್ರಮಾಣವು ಕಡಿಮೆಯಾಗುತ್ತದೆ. ಹಾಗಾದ್ರೆ ರಾಜಸ್ಥಾನದಲ್ಲಿ ಕಡಿಮೆ ಮಳೆಯಾಗುವುದಕ್ಕೆ ಕಾರಣವೇನು? ಅದು ಏಕೆ ಬರಡ ಪ್ರದೇಶ? ಅದರ ಪ್ರಮುಖ ಕಾರಣ ಆರಾವಳಿ ಪರ್ವತಗಳ ದಿಕ್ಕು. ಆ ಪರ್ವತಗಳು ಮಾನ್ಸೂನ್ ಗಾಳಿಗಳಿಗೆ ಸಮಾಂತರವಾಗಿ ಇದ್ದದ್ರಿಂದ ಗಾಳಿಗಳು ಯಾವುದೇ ಅಡ್ಡ ಇಲ್ಲದೆ ಅವುಗಳ ಪಕ್ಕವಾಗಿ ಹೊರಟು ಹೋಗ್ತವೆ. ಹೀಗಾಗಿ ಅಲ್ಲಿ ಹೆಚ್ಚು ಮಳೆ ಆಗೋದಿಲ್ಲ. ಅರ್ಥವಾಯಿತು. ಹೀಗಾಗಿ ದೇಶದಾದ್ಯಂತ ತಾಪಮಾನ ಮತ್ತು ಮಳೆಯು ಒಂದೇ ರೀತಿಯಲ್ಲಿ ಇಲ್ಲ ಎಂಬುದು ಸ್ಪಷ್ಟವಾಗಿದೆ. ಹೌದು. ಇದರ ಪ್ರಮುಖ ಕಾರಣಗಳು ನಾವು ಆರಂಭದಲ್ಲಿ ಚರ್ಚಿಸಿದ ಅಂಶಗಳೇ. ಇವುಗಳ ಒಟ್ಟಾರ ಪರಿಣಾಮದಿಂದ ಈ ವ್ಯತ್ಯಾಸ ಉಂಟಾಗುತ್ತದೆ. ಸಮುದ್ರದಿಂದ ದೂರವು ಬಹಳ ಮಹತ್ವದ್ದಾಗಿದೆ. ತೀರ ಪ್ರದೇಶಗಳಲ್ಲಿ ಸಮಕಾರಿ ಜಲವಾಯು ಅಥವಾ ಮಾಡರೇಟ್ ಕ್ಲೈಮೇಟ್ ಇರುತ್ತದೆ. ಆದರೆ ಆಂತರಿಕ ಪ್ರದೇಶಗಳಲ್ಲಿ ವಿಷಮ ಜಲವಾಯು ಅಂದರೆ ಕಾಂಟಿನೆಂಟಲ್ ಕ್ಲೈಮೇಟ್ ಇರುತ್ತದೆ. ಅಂದರೆ ಬೇಸಿಗೆಯಲ್ಲಿ ತುಂಬ ಬಿಸಿಲು, ಚಳಿಗಾಲದಲ್ಲಿ ತುಂಬ ಚಳಿ. ಹೌದು. ಮಳೆಯ ಹಂಚಿಕೆಯೂ ಬಹಳ ಅಸಮಾನವಾಗಿದೆ. ಒಂದು ಕಡೆ ಪಶ್ಚಿಮ ಘಟ್ಟ ಮತ್ತು ಈಶಾನ್ಯ ಭಾರತದಲ್ಲಿ ಮೌಸಿನ್ ರಾಮ್ ಹೀಗೆ ಜಗತ್ತಿನಲ್ಲೇ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಿವೆ. ಇನ್ನೊಂದು ಕಡೆ ಪಶ್ಚಿಮ ರಾಜಸ್ಥಾನ ಮತ್ತು ಲಡಾಖ್ ಬೇಸಾಯ ಬರಿಯಾದ ಮರುಭೂಮಿ ಪ್ರದೇಶಗಳಂತೆ ಇರುವ ಪ್ರದೇಶಗಳೂ ಇವೆ. ಇದು ಸಮುದ್ರದಿಂದಿರುವ ಅಂತರ, ಗಾಳಿಯ ದಿಕ್ಕು ಮತ್ತು ಪರ್ವತಗಳ ಸ್ಥಾನ ಇವುಗಳ ಸಮಗ್ರ ಫಲಿತಾಂಶ. ಹೀಗಾಗಿ ನಾವು ನೋಡಿದಂತೆ ಭಾರತದ ಮಾನ್ಸೂನ್ ವ್ಯವಸ್ಥೆ ಎಷ್ಟು ಸಂಕೀರ್ಣ, ಎಷ್ಟು ಚಂಚಲವಾಗಿದೆ. ಇದು ಅನೇಕ ಅಂಶಗಳಿಂದ ಪ್ರೇರಿತವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಭಾರತದ ಸಂಪೂರ್ಣ ಜಲವಾಯು, ಕೃಷಿ ಹಾಗೂ ಜೀವನದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ. ಖಂಡಿತ. ಈಗ ಯೋಚಿಸಬೇಕಾದ ವಿಷಯವೆಂದರೆ, ವಿಶೇಷವಾಗಿ ಇಂದಿನ ಕಾಲಘಟ್ಟದಲ್ಲಿ ಹವಾಮಾನ ಬದಲಾವಣೆಯ ಈ ಅವಧಿಯಲ್ಲಿ ಮಾನ್ಸೂನ್ನ ಮಾದರಿ ಹೇಗೆ ಬದಲಾಗುತ್ತಿದೆ? ಭವಿಷ್ಯದಲ್ಲಿ ಈ ಬದಲಾವಣೆಗಳ ಅಂದಾಜು ಮಾಡುವುದು ಮತ್ತು ಅವುಗಳಿಗೆ ಹೊಂದಿಕೊಳ್ಳುವುದು ಇದು ಭಾರತದ ದೊಡ್ಡ ಸವಾಲು ಕೂಡ ಅಗತ್ಯವೂ ಆಗಿದೆ. ಈ ಬದಲಾಗುತ್ತಿರುವ ಮಾದರಿಗಳು ನಮ್ಮ ಜಲಮೂಲಗಳು ಮತ್ತು ಕೃಷಿಯ ಮೇಲೆ ಭವಿಷ್ಯದಲ್ಲಿ ಯಾವ ಪರಿಣಾಮ ಬೀರುತ್ತವೆ ಎಂಬುದರ ಬಗ್ಗೆ ಚಿಂತಿಸುವುದು ಬಹಳ ಮುಖ್ಯ. ಇದೀಗ ನಮ್ಮ ಮುಂದಿನ ವಿಷಯ ಭಾರತದಲ್ಲಿನ ಸಸ್ಯವರ್ಗ ಮತ್ತು ಅರಣ್ಯಗಳ ಪ್ರಕಾರಗಳು. ಹೌದು, ಭಾರತದ ಭೌಗೋಳಿಕ ಮತ್ತು ಜಲವಾಯು ವೈವಿಧ್ಯತೆ ಇಲ್ಲಿ ಅದೆಷ್ಟೋ ಅದ್ಭುತ ಪ್ರಕಾರದ ಕಾಡುಗಳನ್ನು ಉಂಟು ಮಾಡಿದೆ. ಸರಿ, ಈ ಅರಣ್ಯಗಳು ಕೇವಲ ಪರಿಸರಕ್ಕಾಗಿ ಮಾತ್ರ ಮುಖ್ಯವಲ್ಲ. ಇವುಗಳ ಬಗ್ಗೆ ತಿಳಿದುಕೊಳ್ಳುವುದು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದಲೂ ಬಹಳ ಮುಖ್ಯವಾಗಿದೆ. ಸತ್ಯ. SSC, UPSC, ರಾಜ್ಯ ಮಟ್ಟದ PCS ಎಲ್ಲ ಪರೀಕ್ಷೆಗಳಲ್ಲೂ ಇದನ್ನು ಕೇಳಲಾಗುತ್ತದೆ. ಹೀಗಾಗಿ ಇಂದು ಭಾರತದ ಪ್ರಮುಖ ಅರಣ್ಯಗಳನ್ನು ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಹೌದು, ಖಂಡಿತ. ನೋಡಿ, ಭಾರತದಲ್ಲಿನ ಅರಣ್ಯಗಳನ್ನು ನಾವು ಮುಖ್ಯವಾಗಿ ಅವುಗಳ ವೈಶಿಷ್ಟ್ಯಗಳನ್ನು ಆಧಾರವಾಗಿಸಿ ವಿಂಗಡಿಸಬಹುದು. ಓಕೆ, ದೊಡ್ಡ ಮಟ್ಟದಲ್ಲಿ ಹೇಳುವುದಾದರೆ 5 ಪ್ರಮುಖ ಪ್ರಕಾರಗಳಿವೆ. 5 ಪ್ರಕಾರಗಳು ಯಾವುವು? ಉಷ್ಣವಲಯದ ಸದಾಕಾಲ ಹಸಿರು ಅರಣ್ಯಗಳು, ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್. ನಂತರ ಉಷ್ಣವಲಯದ ಪರ್ಣಪಾತಿ ಅರಣ್ಯಗಳು, ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್. ಉಷ್ಣವಲಯದ ಮುಳ್ಳು ಅರಣ್ಯಗಳು, ಟ್ರಾಪಿಕಲ್ ಥಾರ್ನ್ ಫಾರೆಸ್ಟ್. ಪರ್ವತ ಅರಣ್ಯಗಳು, ಮಾಂಟೇನ್ ಫಾರೆಸ್ಟ್. ಮತ್ತು 5ನೆಯದು ಮ್ಯಾಂಗ್ರೋವ್ ಅರಣ್ಯಗಳು. ಓಕೆ, ಪ್ರತಿಯೊಂದು ಅರಣ್ಯದ ಪ್ರಕಾರ ಅಲ್ಲಿನ ಮಳೆ, ತಾಪಮಾನ, ಮಣ್ಣು ಇವುಗಳ ಆಧಾರದ ಮೇಲೆ ತನ್ನದೇ ಆದ ವಿಶಿಷ್ಟತೆ ಹೊಂದಿದೆ. ಹಾಗಾದ್ರೆ ಸದಾಕಾಲ ಹಸಿರು ಅರಣ್ಯಗಳಿಂದ ಪ್ರಾರಂಭಿಸೋಣ. ಸದಾಕಾಲ ಹಸಿರು ಎಂದರೆ ಯಾವಾಗಲೂ ಹಸಿರಾಗಿ ಕಾಣಿಸುತ್ತವೆ ಅಂತನಾ? ಹೌದು, ಸರಿ. ಇವುಗಳನ್ನು ಎವರ್ಗ್ರೀನ್ ಫಾರೆಸ್ಟ್ಗಳು ಎಂದು ಕರೆಯುತ್ತಾರೆ. ಇವು ವರ್ಷಪೂರ್ತಿ ಹೆಚ್ಚು ಮಳೆಯಾಗುವ ಉಷ್ಣ ಮತ್ತು ಆರ್ದ್ರ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ವರ್ಷ ಪೂರ್ತಿ 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುತ್ತದೆ ಅಂದ್ರೆ? ಹೌದು, ಬಹಳ ಹೆಚ್ಚು. ಮತ್ತು ಸರಾಸರಿ ತಾಪಮಾನವು 25 ರಿಂದ 27 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುತ್ತದೆ.
ಇಲ್ಲಿ ಮರಗಳ ಎಲೆಗಳು ಬೀಳುವ ಯಾವುದೇ ನಿಶ್ಚಿತ ಋತು ಇರುವುದಿಲ್ಲ, ಅದಕ್ಕಾಗಿ ಇವು ವರ್ಷ ಪೂರ್ತಿ ಹಸಿರಾಗಿರುತ್ತವೆ. ಸರಿ, ಅದಕ್ಕೆ ಸದಾಕಾಲ ಹಸಿರು ಮತ್ತು ಈ ಕಾಡುಗಳು ಬಹಳ ದಟ್ಟವಾಗಿರುತ್ತವೆ. ಅಂದರೆ ಮರಗಳ ಅನೇಕ ಪದರಗಳು, ಲೇಯರ್ಸ್ ಇರುತ್ತವೆ. ಎತ್ತರದ ಮರಗಳು, ಅವುಗಳ ಕೆಳಗೆ ಸ್ವಲ್ಪ ಕಡಿಮೆ ಎತ್ತರದ ಮರಗಳು ಮತ್ತು ಅವುಗಳ ಕೆಳಗೆ ಗಿಡಗಂಟುಗಳು. ಹೀಗಾಗಿ ಬಹಳ ಗಿಡಗಂಟುಗಳಿಂದ ತುಂಬಿರುತ್ತವೆ. ಇಂತಹ ದಟ್ಟ ಕಾಡುಗಳು ಭಾರತದಲ್ಲಿ ಎಲ್ಲೆಲ್ಲಿ ಕಂಡುಬರುತ್ತವೆ? ಮುಖ್ಯವಾಗಿ ಪಶ್ಚಿಮ ಘಟ್ಟದ ಪಶ್ಚಿಮ ಇಳಿಜಾರಿನಲ್ಲಿ. ಅಲ್ಲಿ ನೇರವಾಗಿ ಮಾನ್ಸೂನ್ ಮಳೆ ಬೀಳುತ್ತದೆ. ನಂತರ ಈಶಾನ್ಯ ಭಾರತದ ಪರ್ವತ ಪ್ರದೇಶಗಳಲ್ಲಿ, ಉದಾಹರಣೆಗೆ ಅಸ್ಸಾಂ ಮುಂತಾದ ಕಡೆಗಳಲ್ಲಿ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ. ಅಂಡಮಾನ್ ನಿಕೋಬಾರ್, ಹೌದಾ? ಅಲ್ಲಿ ರೋಸ್ವುಡ್, ಮಹೋಗನಿ, ಎಬೆನಿ ಹೀಗೆ ಬಹುಮೌಲ್ಯದ ಕಠಿಣ ಮರಗಳು ಕಂಡುಬರುತ್ತವೆ. ಹೌದು, ಎಬೆನಿಯೂ ಇರುತ್ತದೆ. ಸರಿ, ಹೀಗಾದ್ರೆ ಇವು ಸದಾಕಾಲ ಹಸಿರು ಅರಣ್ಯಗಳು. ಹೌದು. ಈಗ ಭಾರತದಲ್ಲಿ ಅತಿದೊಡ್ಡ ವಿಸ್ತೀರ್ಣ ಹೊಂದಿರುವ ಅರಣ್ಯಗಳ ಬಗ್ಗೆ ಹೇಳೋಣ. ಅವು ಪರ್ಣಪಾತಿ ಅರಣ್ಯಗಳು. ಹೌದು, ಉಷ್ಣವಲಯದ ಪರ್ಣಪಾತಿ ಅರಣ್ಯಗಳು. ನೀವು ಸರಿ ಹೇಳಿದ್ರಿ. ಇವು ಅತಿ ಹೆಚ್ಚು ವಿಸ್ತೀರ್ಣದಲ್ಲಿ ಇವೆ. ಇವುಗಳನ್ನ ಮಾನ್ಸೂನ್ ಅರಣ್ಯಗಳು ಎಂದು ಕರೆಯುತ್ತಾರೆ. ಮಾನ್ಸೂನ್ ಅರಣ್ಯಗಳು ಏಕೆ? ಏಕೆಂದ್ರೆ ಇವು ವರ್ಷಕ್ಕೆ 70 ರಿಂದ 200 ಸೆಂಟಿಮೀಟರ್ ನಡುವೆ ಮಳೆಯಾಗುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಇದು ಮುಖ್ಯವಾಗಿ ಮಾನ್ಸೂನ್ ಮಳೆಯೇ ಆಗಿದೆ. ಮಳೆಯ ಪ್ರಮಾಣವನ್ನು ಆಧರಿಸಿ, ಅಂದರೆ ಎಷ್ಟು ಮಳೆಯಾಗಿದೆ ಎಂಬುದರ ಆಧಾರದ ಮೇಲೆ ಇವುಗಳನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಆರ್ದ್ರ ಪರ್ಣಪಾತಿ ಮಾಯಿಸ್ಟ್ ಡೆಸಿಡಿಯಸ್ ಮತ್ತು ಇನ್ನೊಂದು ಶುಷ್ಕ ಪರ್ಣಪಾತಿ ಡ್ರೈ ಡೆಸಿಡಿಯಸ್. ಓಕೆ, ಆರ್ದ್ರ ಮತ್ತು ಶುಷ್ಕ. ಹಾಗಾದರೆ ಆರ್ದ್ರ ಪರ್ಣಪಾತಿ ಅರಣ್ಯಗಳು ಎಲ್ಲಿ ಕಂಡುಬರುತ್ತವೆ? ಅವುಗಳ ವೈಶಿಷ್ಟ್ಯವೇನು? ಆರ್ದ್ರ ಪರ್ಣಪಾತಿ ಅರಣ್ಯಗಳು 100 ರಿಂದ 200 ಸೆಂಟಿಮೀಟರ್ ನಡುವೆ ಮಳೆಯಾಗುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಉದಾಹರಣೆಗೆ ಹಿಮಾಲಯದ ತಳಭಾಗ, ಈಶಾನ್ಯ ರಾಜ್ಯಗಳು, ಪಶ್ಚಿಮ ಘಟ್ಟದ ಪೂರ್ವ ಇಳಿಜಾರು, ಒಡಿಶಾ ಮುಂತಾದ ಪ್ರದೇಶಗಳು. ಮರಗಳಲ್ಲಿ ಯಾವುವು ಮುಖ್ಯವಾಗಿರುತ್ತವೆ? ಸಾಗುವಾನ್, ಟೀಕ್ ಮತ್ತು ಸಾಲ್ ಇವೆಲ್ಲ ಬಹಳ ಪ್ರಮುಖ ಮರಗಳು. ಇದಲ್ಲದೆ ಶೀಶಂ, ಚಂದನ, ಮಹುವಾ, ಆಮ್ಲ ಮುಂತಾದ ಮರಗಳೂ ಇವೆ. ಇವು ಆರ್ಥಿಕವಾಗಿ ಬಹಳ ಮುಖ್ಯ. ಸಾಗುವಾನ್ ಮತ್ತು ಸಾಲ್ ಮರದ ದರವೇ ತುಂಬಾ ಅಧಿಕ. ಖಂಡಿತ. ಹಾಗಾದ್ರೆ ಶುಷ್ಕ ಪರ್ಣಪಾತಿ ಅರಣ್ಯಗಳು ಎಲ್ಲೆಲ್ಲಿ ಕಂಡುಬರುತ್ತವೆ? ಇವು ಮಳೆಯ ಪ್ರಮಾಣ ಕಡಿಮೆ ಇರುವ ಪ್ರದೇಶಗಳಲ್ಲಿ ಇರುತ್ತವೆ. ಅಂದ್ರೆ 70 ರಿಂದ 100 ಸೆಂಟಿಮೀಟರ್ ನಡುವೆ. ಓಕೆ, 70 ರಿಂದ 100 ಸೆಂಟಿಮೀಟರ್. ಯಾವ ಪ್ರದೇಶಗಳಲ್ಲಿ? ಉದಾಹರಣೆಗೆ ದಕ್ಷಿಣ ಭಾರತದ ಪ್ರಾಯದ್ವೀಪೀಯ ಪೀಠಭೂಮಿಯ ಬಹುಭಾಗ, ಉತ್ತರ ಪ್ರದೇಶ ಮತ್ತು ಬಿಹಾರದ ಸಮತಟ ಪ್ರದೇಶಗಳಲ್ಲಿ ಇವು ಹೆಚ್ಚು ಕಂಡುಬರುತ್ತವೆ. ಇವುಗಳ ವೈಶಿಷ್ಟ್ಯವೇನು? ಇವುಗಳಲ್ಲಿ ಒಣ ಬೇಸಿಗೆ ಕಾಲದಲ್ಲಿ, ಅಂದ್ರೆ ನೀರಿನ ಕೊರತೆ ಇರುವಾಗ, ನೀರನ್ನು ಉಳಿಸಿಕೊಳ್ಳಲು ಎಲೆಗಳನ್ನು ಬೆಳೆಸುತ್ತವೆ. ಸರಿ, ಅದಕ್ಕೆ ಪರ್ಣಪಾತಿ ಎಂದರೆ ಎಲೆ ಬೆಳೆಸುವ ಮರಗಳು. ಖಂಡಿತ. ಇಲ್ಲಿ ತೇಂದು, ಪಲಾಶ, ಅಮಲ್ತಾಸ್, ಬೇಲ್, ಖೈರ್, ಆಕ್ಸೆಲ್ವುಡ್ ಇತ್ಯಾದಿ ಮರಗಳು ಸಾಮಾನ್ಯವಾಗಿ ಅವುಗಳು ದೊರೆಯುತ್ತವೆ. ಅರ್ಥ ಆಯ್ತೆ? ಈಗ ಮುಳ್ಳು ಅರಣ್ಯಗಳ ಬಗ್ಗೆ ಮಾತನಾಡೋಣ. ಹೆಸರಿನಿಂದಲೇ ಗೊತ್ತಾಗುತ್ತಿದೆ, ಇವು ಕಡಿಮೆ ಮಳೆಯ ಪ್ರದೇಶಗಳಲ್ಲಿ ಇರುತ್ತವೆ. ಖಂಡಿತ ಸರಿಯಾಗಿ ಹೇಳಿದ್ರಿ. ವರ್ಷಕ್ಕೆ 70 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆಯಾಗುವ ಪ್ರದೇಶಗಳಲ್ಲಿ ಇವು ಕಂಡುಬರುತ್ತವೆ. ಬಹಳ ಕಡಿಮೆ ಮಳೆ. ಹೌದು. ಅಲ್ಲಿ ಉಷ್ಣವಲಯದ ಮುಳ್ಳು ಅರಣ್ಯಗಳು ಮತ್ತು ಮುಳ್ಳು ಗಿಡಗಳು ಬೆಳೆಯುತ್ತವೆ. ಅಲ್ಲಿ ನೀರಿನ ಕೊರತೆ ಇಷ್ಟೊಂದು ಜಾಸ್ತಿ ಇರುವುದರಿಂದ ಮರಗಳ ಎಲೆಗಳು ಬಹಳ ಸಣ್ಣವಾಗಿರುತ್ತವೆ ಅಥವಾ ಮುಳ್ಳುಗಳಾಗಿ ರೂಪಾಂತರಗೊಳ್ಳುತ್ತವೆ. ಇದರಿಂದ ನೀರಿನ ಆವೇಶನ ಅಂದರೆ ಇವಾಪರೇಷನ್ ಕಡಿಮೆಯಾಗುತ್ತದೆ. ಅದ್ಭುತ. ಇದು ಒಂದು ರೀತಿಯ ಅನುಕಲನ, ಅಂದ್ರೆ ಅಡ್ಯಾಪ್ಟೇಷನ್. ಖಂಡಿತ. ಇವು ನಿಮಗೆ ಗುಜರಾತ್, ರಾಜಸ್ಥಾನ, ಹರಿಯಾಣ, ಮಧ್ಯಪ್ರದೇಶ್, ಉತ್ತರ ಪ್ರದೇಶದ ಕೆಲವು ಅರ್ಧಶುಷ್ಕ ಪ್ರದೇಶಗಳಲ್ಲಿ ಕಾಣಿಸುತ್ತವೆ. ಮರಗಳಲ್ಲಿ ಯಾವುವು ಪ್ರಮುಖ? ಬಬೂಲ್, ಖೈರ್, ಖರ್ಜೂರ ಅಂದರೆ ಡೇಟ್ ಪಾಮ್, ಯೂಫೋರ್ಬಿಯಾ ಮತ್ತು ಕ್ಯಾಕ್ಟಸ್ಗಳ ಹಲವು ಜಾತಿಗಳು ಇಲ್ಲಿ ಮುಖ್ಯ ಸಸ್ಯಗಳಾಗಿವೆ. ಸರಿ. ಈಗ ಭಾರತದಲ್ಲಿ ಪರ್ವತಗಳು ಬಹಳಿವೆ. ಉದಾಹರಣೆಗೆ ಹಿಮಾಲಯ, ಪಶ್ಚಿಮ ಘಟ್ಟ, ಅಲ್ಲಿ ಯಾವ ರೀತಿಯ ಅರಣ್ಯಗಳು ಸಿಗುತ್ತವೆ? ಹೌದು, ಪರ್ವತ ಪ್ರದೇಶಗಳ ಅರಣ್ಯ ಬಹಳ ಆಸಕ್ತಿದಾಯಕ. ಅಲ್ಲಿ ಎತ್ತರ ಹೆಚ್ಚಾದಂತೆ ತಾಪಮಾನ ಕಡಿಮೆಯಾಗುತ್ತದೆ ಮತ್ತು ಸಸ್ಯಾವಳಿ ಬದಲಾಗುತ್ತಾ ಹೋಗ್ತದೆ. ಒಂದು ಮಾದರಿ ಅಂದರೆ ಪ್ಯಾಟರ್ನ್ ಸ್ಪಷ್ಟವಾಗಿ ಕಾಣುತ್ತದೆ. ಯಾವ ಮಾದರಿ? ನೋಡಿ, ಸುಮಾರು 1000 ರಿಂದ 2000 ಮೀಟರ್ ಎತ್ತರದಲ್ಲಿ ಅಲ್ಲಿ ತೇವಾಂಶ ಹೆಚ್ಚು ಇರುತ್ತದೆ. ಅಲ್ಲಿ ಅಗಲ ಎಲೆಗಳ ಸದಾಕಾಲ ಹಸಿರು ಮರಗಳು ಬೆಳೆಯುತ್ತದೆ. ಉದಾಹರಣೆಗೆ ಓಕ್ ಮತ್ತು ಚೆಸ್ಟ್ನಟ್. ಇವುಗಳನ್ನು ಆರ್ದ್ರ ಸಮಶೀತೋಷ್ಣ ಅರಣ್ಯಗಳು ಎಂದು ಕರೆಯುತ್ತಾರೆ. ಓಕ್ ಮತ್ತು ಚೆಸ್ಟ್ನಟ್. ಸರಿ. ಅದರ ಮೇಲೆ ಸ್ವಲ್ಪ ಹೆಚ್ಚಿನ ಎತ್ತರಕ್ಕೆ ಅಂದರೆ 1500 ರಿಂದ 3000 ಮೀಟರ್ ನಡುವೆ ಹೋದರೆ ತಾಪಮಾನ ಇನ್ನಷ್ಟು ಕಡಿಮೆ ಆಗುತ್ತದೆ. ಹೌದು, ಅಲ್ಲಿ ಶಂಖಾಕಾರ ಎಲೆಗಳಿರುವ ಮರಗಳು ಸಿಗುತ್ತವೆ, ಅಂದರೆ ಸೂಜಿ ಆಕಾರದ ಎಲೆಗಳಿರುವ ಮರಗಳು. ಉದಾಹರಣೆಗೆ ಚೀಡ, ದೇವದಾರು, ಸಿಲ್ವರ್ ಫರ್, ಸ್ಪ್ರೂಸ್, ಸೀಡರ್ ಇವುಗಳನ್ನು ಸಮಶೀತೋಷ್ಣ ಅರಣ್ಯಗಳು ಎಂದು ಕರೆಯುತ್ತಾರೆ. ಇವು ಮರದ ದೃಷ್ಟಿಯಿಂದ ತುಂಬಾ ಮುಖ್ಯ. ದೇವದಾರು ಬಹಳ ಪ್ರಸಿದ್ಧ. ಹೌದು, ಮತ್ತು ಇನ್ನೂ ಹೆಚ್ಚಿನ ಎತ್ತರಕ್ಕೆ ಅಂದರೆ 3000 ಮೀಟರ್ಗಿಂತ ಮೇಲಾಗುವ ಪ್ರದೇಶಗಳಿಗೆ ಸುಮಾರು 3600 ಮೀಟರ್ ಮೇಲೆ ಹೋದರೆ ಆಲ್ಪೈನ್ ಸಸ್ಯಾವಳಿ ದೊರೆಯುತ್ತದೆ. ಇಲ್ಲಿ ಮರಗಳು ಎತ್ತರವಾಗುವುದಿಲ್ಲ, ಚಿಕ್ಕ ಬವಣೆಯಾಗಿ ಉಳಿಯುತ್ತವೆ.
ಅಲ್ಲಿ ಸಿಲ್ವರ್ ಫರ್, ಜುನಿಪರ್, ಪೈನ್, ಬರ್ಚ್ ಬೆಳೆಯುತ್ತವೆ. ಅದಾದ ನಂತರ ನಿಧಾನವಾಗಿ ಮರಗಳು ಸಂಪೂರ್ಣವಾಗಿ ಇಲ್ಲವಾಗುತ್ತವೆ ಮತ್ತು ಆಲ್ಪೈನ್ ಹುಲ್ಲುಗಾವಲುಗಳು ಆರಂಭವಾಗುತ್ತವೆ. ಹೌದು, ಹುಲ್ಲುಗಾವಲುಗಳು. ಉದಾಹರಣೆಗೆ ಹಿಮಾಲಯದಲ್ಲಿ ಗುಜ್ಜರ್ ಹಾಗೂ ಬಕ್ರವಾಲ್ ಸಮುದಾಯದ ಸ್ಥಳೀಯ ಮೇಯ್ಕಾರರು ತಮ್ಮ ಪಶುಗಳನ್ನು ಮೇಯಿಸಲು ಇವುಗಳನ್ನು ಬಳಸುತ್ತಾರೆ. ಅದ್ಭುತ. ಮತ್ತು ಇನ್ನು ಹೆಚ್ಚಿನ ಎತ್ತರದಲ್ಲಿ ಅಂದರೆ ಹಿಮಾಚ್ಛಾದಿತ ಪ್ರದೇಶಗಳಲ್ಲಿ ಕೇವಲ ಶೈವಲಗಳು, ಮಸ್ಸು ಅಂದರೆ ಮಾಸಸ್, ಲೈಕೆನ್ಗಳು ಇಂತಹ ಟುಂಡ್ರಾ ಸಸ್ಯಾವಳಿ ಮಾತ್ರ ದೊರೆಯುತ್ತದೆ. ಇದು ಹಿಮಾಲಯದ್ದು. ದಕ್ಷಿಣ ಭಾರತದ ಪರ್ವತಗಳಲ್ಲಿಯೂ ಹೀಗೆ ಇದೆ. ಹೌದು. ದಕ್ಷಿಣ ಭಾರತದ ಎತ್ತರ ಪ್ರದೇಶಗಳಲ್ಲಿ ಪಶ್ಚಿಮ ಘಟ್ಟ, ವಿಂಧ್ಯ, ನೀಲಗಿರಿ ಪರ್ವತಗಳಲ್ಲಿ ಪರ್ವತಾರಣ್ಯಗಳು ದೊರೆಯುತ್ತವೆ. ಆದರೆ ಇಲ್ಲಿ ಅವುಗಳನ್ನು ಸಮಶೀತೋಷ್ಣಾರಣ್ಯಗಳು ಎಂದೇ ಕರೆಯುತ್ತಾರೆ. ನೀಲಗಿರಿ, ಅಣ್ಣಾಮಲೈ, ಪಳನಿ ಪರ್ವತಗಳಲ್ಲಿ ಕಂಡುಬರುವ ವಿಶೇಷ ಅರಣ್ಯಗಳನ್ನು ಶೋಲಾ ಅರಣ್ಯಗಳು ಎಂದು ಕರೆಯುತ್ತಾರೆ. ಶೋಲಾ ಅರಣ್ಯ, ಹೌದು, ಈ ಹೆಸರು ಕೇಳಿದ್ದೇನೆ. ಸರಿ, ಪರ್ವತಗಳ ಹೊರತಾಗಿ ಭಾರತದ ಕರಾವಳಿ ಪ್ರದೇಶಗಳಲ್ಲಿಯೂ ವಿಶೇಷ ಅರಣ್ಯಗಳು ದೊರೆಯುತ್ತವೆ. ಅವು ಮ್ಯಾಂಗ್ರೋವ್ ಅರಣ್ಯಗಳು. ಅವುಗಳನ್ನು ನೋಡಬೇಕು. ಹೌದು, ಮ್ಯಾಂಗ್ರೋವ್ ಅರಣ್ಯಗಳು ತುಂಬ ವಿಶಿಷ್ಟ ಮತ್ತು ಪ್ರಮುಖ. ಇವು ಸಮುದ್ರ ತೀರಗಳಲ್ಲಿ, ವಿಶೇಷವಾಗಿ ನದಿಗಳು ಸಮುದ್ರ ಸೇರುವ ತ್ರಿಕೋಣ ಪ್ರದೇಶಗಳಲ್ಲಿ, ಉಪ್ಪು ನೀರು ಅಥವಾ ಅರ್ಧ ಉಪ್ಪು ನೀರು ಇರುವ ಪ್ರದೇಶಗಳಲ್ಲಿ ಬೆಳೆಯುತ್ತವೆ. ಇವುಗಳ ವಿಶೇಷತೆ ಏನು? ಇವು ನೀರಿನಲ್ಲಿ ಮುಳುಗಿ ಮಣ್ಣಿನಲ್ಲಿ ಉಸಿರಾಡಲು ಸಹಾಯ ಮಾಡುತ್ತವೆ. ಇವು ಜ್ವಾರ ಭಾಟೆಗಳನ್ನು ತಡೆದುಕೊಳ್ಳುತ್ತವೆ. ಅದ್ಭುತ. ಇವು ಕರಾವಳಿಗಳನ್ನು ಕಟಾವನಿಂದ ಅಂದರೆ ಕೋಸ್ಟಲ್ ಇರೋಷನ್ನಿಂದ ರಕ್ಷಿಸುತ್ತವೆ. ಚಂಡುಮಾರುತಗಳು ಮತ್ತು ಸುನಾಮಿ ಅಲೆಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತವೆ. ಜೊತೆಗೆ ಇವು ಮೀನುಗಳು ಮತ್ತು ಇತರೆ ಸಮುದ್ರ ಜೀವಿಗಳ ತಾಯಿಗೃಹ ಆಗಿ ಕಾರ್ಯನಿರ್ವಹಿಸುತ್ತವೆ. ಹೀಗಾಗಿ ಇಲ್ಲಿ ಅಪಾರ ಜೀವ ವೈವಿಧ್ಯತೆ ದೊರೆಯುತ್ತವೆ. ಹೌದು. ಇವು ಭಾರತದಲ್ಲಿ ಎಲ್ಲಿ ಸಿಗುತ್ತವೆ? ಅತಿ ದೊಡ್ಡದ್ದು ಮತ್ತು ಪ್ರಸಿದ್ಧವಾದದ್ದು ಸುಂದರ್ಬನ್, ಗಂಗಾ ಬ್ರಹ್ಮಪುತ್ರ ಡೆಲ್ಟಾದ ಸುಂದರ್ಬನ್. ಹೌದು, ಸುಂದರ್ಬನ್ ಸುಂದರಿ ಮರಕ್ಕಾಗಿ ಪ್ರಸಿದ್ಧ. ಅದರ ಹೆಸರಿನಿಂದಲೇ ಇದು ವಿಶ್ವದ ಅತಿದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಪ್ರದೇಶ. ಇದಲ್ಲದೆ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ನದಿಗಳ ಡೆಲ್ಟಾದಲ್ಲಿಯೂ ಇವು ದೊರೆಯುತ್ತವೆ. ಸುಂದರಿ ಹೊರತಾಗಿ ಇನ್ನೇನು ಮರಗಳಿವೆ ಇಲ್ಲಿ? ಇಲ್ಲಿ ತಾಳೆ, ತೆಂಗು, ಕೇವಡ, ಅಗರು ಮುಂತಾದ ಪ್ರಜಾತಿಗಳು ಇವೆ. ಸರಿ, ಅರಣ್ಯಗಳ ಜೊತೆಗೆ ನಾವು ಹುಲ್ಲುಗಾವಲುಗಳನ್ನು ಉಲ್ಲೇಖಿಸಬಹುದೇ? ಅವು ಸಹ ಸಸ್ಯಾವಳಿಯ ಭಾಗವೇ? ಖಂಡಿತ. ಸಸ್ಯಾವಳಿ ಅಂದರೆ ಕೇವಲ ಮರಗಳಷ್ಟೇ ಅಲ್ಲ. ಭಾರತದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಹುಲ್ಲುಗಾವಲುಗಳಿಗೆ ವಿಭಿನ್ನ ಸ್ಥಳೀಯ ಹೆಸರುಗಳಿವೆ. ಉದಾಹರಣೆಗೆ ಆಲ್ಪೈನ್ ಹುಲ್ಲುಗಾವಲುಗಳಂತೆ ಉತ್ತರಾಖಂಡದಲ್ಲಿ ಎತ್ತರದ ಹುಲ್ಲುಗಾವಲುಗಳನ್ನು ಬುಗ್ಯಾಲ್ ಅಥವಾ ಪಯಾರ್ ಎಂದು ಕರೆಯುತ್ತಾರೆ. ಹಿಮಾಚಲದಲ್ಲಿ ಖಾಜ್ಯಾರ್, ಗುಜರಾತ್ನಲ್ಲಿ ಬನ್ನಿ ಹುಲ್ಲುಗಾವಲಿದೆ. ಇವು ಕೂಡ ನಮ್ಮ ಪರಿಸರ ವ್ಯವಸ್ಥೆಯ ಬಹಳ ಮುಖ್ಯ ಭಾಗ. ಮತ್ತೊಂದು ವಿಷಯ, ಅರಣ್ಯಗಳ ಜೊತೆ ನಿರಂತರವಾಗಿ ಸಂಪರ್ಕ ಹೊಂದಿರುವುದು ಜೂಮ್ ಕೃಷಿ. ಇದು ಏನು ಮತ್ತು ಅರಣ್ಯಗಳ ಮೇಲೆ ಇದರ ಪರಿಣಾಮ ಏನು? ಜೂಮ್ ಕೃಷಿ, ಇದನ್ನು ಸ್ಲ್ಯಾಶ್ ಅಂಡ್ ಬರ್ನ್ ಕೃಷಿ ಅಂತ ಕರೀತಾರೆ. ಅಂದ್ರೆ ಕತ್ತರಿಸಿ ಸಾಧಿಸಿ ಬೆಳೆ ಬೆಳೆಸುವ ಕೃಷಿ. ಇದು ಒಂದು ಬಹಳ ಹಳೆಯ ಸಾಂಪ್ರದಾಯಿಕ ಕೃಷಿ ವಿಧಾನ. ಹೇಗೆ ಮಾಡ್ತಾರೆ ಇದನ್ನ? ಇದರಲ್ಲಿ ರೈತರು ಕಾಡಿನ ಯಾವುದೇ ಒಂದು ಭಾಗದ ಮರ ಗಿಡಗಳನ್ನು ಕತ್ತರಿಸಿ ಸುಡುತ್ತಾರೆ. ಸರಿ. ನಂತರ ಸುಟ್ಟ ಬೂದು ಗೊಬ್ಬರದಂತೆ ಕಾರ್ಯನಿರ್ವಹಿಸುತ್ತದೆ. ಆ ತೆರವುಗೊಂಡ ಭೂಮಿಯಲ್ಲಿ ಕೆಲವು ವರ್ಷಗಳ ಕಾಲ ಬೆಳೆ ಬೆಳೆಸುತ್ತಾರೆ. ಮಣ್ಣಿನ ಫಲವತ್ತತೆ ಕಡಿಮೆಯಾದಾಗ ಅವರು ಆ ಪ್ರದೇಶವನ್ನು ಬಿಟ್ಟು ಕಾಡಿನ ಮತ್ತೊಂದು ಹೊಸ ಸ್ಥಳದಲ್ಲಿ ಇದೇ ಪ್ರಕ್ರಿಯೆಯನ್ನ ಪುನರಾವರ್ತಿಸ್ತಾರೆ. ಹಳೆಯ ಪ್ರದೇಶವನ್ನ ಪಾಳು ಭೂಮಿಯಾಗಿ ಬಿಟ್ಟು ಬಿಡಲಾಗುತ್ತೆ. ಆದ್ದರಿಂದ ಅಲ್ಲಿ ಮತ್ತೆ ವನಸ್ಪತಿ ಬೆಳೆಯಲು ಅವಕಾಶ ದೊರೆಯುತ್ತದೆ. ಹೀಗಾದರೆ ಇದು ಅರಣ್ಯಗಳಿಗೆ ಹೇಗೆ ಹಾನಿಕಾರಕ? ನೋಡಿ, ಸಂಪ್ರದಾಯಬದ್ಧವಾಗಿ ಜನಸಂಖ್ಯೆ ಕಡಿಮೆ ಇತ್ತು ಮತ್ತು ಝೂಮ್ ಚಕ್ರ ಉದ್ದವಾಗಿತ್ತು. ಆಗ ಬಹುಶಃ ಇದು ಅಷ್ಟು ಹಾನಿಕಾರಕವಾಗಿರಲಿಲ್ಲ. ಆದರೆ ಈಗ ಹೆಚ್ಚುತ್ತಿರುವ ಜನಸಂಖ್ಯೆಯ ಒತ್ತಡದಿಂದಾಗಿ ಝೂಮ್ ಚಕ್ರ ಚಿಕ್ಕದಾಗಿದೆ. ಅಂದ್ರೆ ಭೂಮಿಗೆ ಪುನಃ ಪುನರುತ್ಪತ್ತಿಯಾಗಲು ಬೇಕಾದಷ್ಟು ಸಮಯ ಸಿಗುವುದಿಲ್ಲ. ಇದರಿಂದ ಅರಣ್ಯದ ಹ್ರಾಸ ಆಗ್ತದೆ ಮತ್ತು ಜೈವ ವೈವಿಧ್ಯ ಹಾನಿಗೊಳಗಾಗ್ತದೆ. ಇದಕ್ಕೆ ಕೆಲವು ಸ್ಥಳೀಯ ಹೆಸರುಗಳು ಇವೆ ಅಲ್ವೇ? ಹೌದು, ಖಂಡಿತ. ಭಾರತದಲ್ಲೇ ಇದಕ್ಕೆ ಅನೇಕ ಹೆಸರುಗಳಿವೆ. ಈಶಾನ್ಯ ರಾಜ್ಯಗಳಲ್ಲಿ ಇದನ್ನ ಝೂಮಿಂಗ್ ಎನ್ನುತ್ತಾರೆ. ಇದು ಅತ್ಯಂತ ಸಾಮಾನ್ಯ ಹೆಸರು. ಮಧ್ಯಪ್ರದೇಶದಲ್ಲಿ ಬೇವರ್ ಅಥವಾ ದಹಿಯಾ, ಆಂಧ್ರ ಪ್ರದೇಶದಲ್ಲಿ ಪೋಡು ಅಥವಾ ಪೆಂಡಾ, ಒಡಿಶಾದಲ್ಲಿ ಪಾಮಾಡಾಬಿ, ಪಶ್ಚಿಮ ಘಟ್ಟದಲ್ಲಿ ಕುಮಾರಿ ಎಂದು ಕರೆಯುತ್ತಾರೆ. ಜಗತ್ತಿನಾದ್ಯಂತವೂ ಇದಕ್ಕೆ ಬೇರೆ ಬೇರೆ ಹೆಸರುಗಳಿವೆ. ಅದನ್ನು ತಿಳಿದುಕೊಳ್ಳುವುದು ಮುಖ್ಯ. ಸರಿ, ಭಾರತದಲ್ಲಿ ಅರಣ್ಯಗಳ ಇಂದಿನ ಸ್ಥಿತಿಯ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಉಪಯುಕ್ತವಾಗುವಂತಹ ಯಾವುದೇ ವಿಶೇಷ ಮಾಹಿತಿ ಇದೆಯೇ? ಹೌದು, ನೋಡಿ, ಭಾರತ ಸರ್ಕಾರವು ಪ್ರಕಟಿಸುವ ಭಾರತ ರಾಜ್ಯ ಅರಣ್ಯ ವರದಿ, ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ನಿಯಮಿತವಾಗಿ ಬರುತ್ತೆ. ಅದು ನಮಗೆ ತಿಳಿಸುತ್ತೆ ದೇಶದಲ್ಲಿ ಹಾಗೂ ಬೇರೆ ಬೇರೆ ರಾಜ್ಯಗಳಲ್ಲಿ ಅರಣ್ಯಾವರಣ ಎಷ್ಟು ಇದೆ, ಎಲ್ಲಿ ಹೆಚ್ಚಾಗಿದೆ, ಎಲ್ಲಿ ಕಡಿಮೆಯಾಗಿದೆ ಎಂಬುದನ್ನು. ಅದ್ಭುತ. ಹಾಗಾದರೆ ವಿಸ್ತೀರ್ಣದ ಆಧಾರದ ಮೇಲೆ ನೋಡಿದರೆ? ಸಾಮಾನ್ಯವಾಗಿ ಮಧ್ಯಪ್ರದೇಶದಲ್ಲಿ ಅತ್ಯಧಿಕ ಅರಣ್ಯ ವಿಸ್ತೀರ್ಣ ಕಂಡುಬರುತ್ತದೆ. ಆದರೆ ರಾಜ್ಯದ ಒಟ್ಟು ವಿಸ್ತೀರ್ಣದಲ್ಲಿ ಶೇಕಡವಾರು ಹಂಚಿಕೆಯನ್ನು ನೋಡಿದರೆ? ಅಲ್ಲಿ ಮಿಜೋರಾಂ ಸಾಮಾನ್ಯವಾಗಿ ಮೊದಲ ಸ್ಥಾನದಲ್ಲಿರುತ್ತದೆ.
ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಒಳಗೊಂಡರೆ ಲಕ್ಷದ್ವೀಪದಲ್ಲಿ ಅರಣ್ಯದ ಶೇಕಡಾವಾರು ತುಂಬಾ ಹೆಚ್ಚಾಗಿದೆ. ಮತ್ತೆ ಅರಣ್ಯವರ್ಣ ಅತ್ಯಲ್ಪವಾಗಿರುವ ರಾಜ್ಯ ಯಾವುದು? ಅರಣ್ಯಾವರಣ ಅತ್ಯಂತ ಕಡಿಮೆ ಇರುವ ರಾಜ್ಯಗಳಲ್ಲಿ ಹರಿಯಾಣ ಒಂದಾಗಿದೆ. ಪ್ರತಿ ವರದಿಯಲ್ಲಿ ಈ ಅಂಕಿಅಂಶಗಳು ಬದಲಾಗುತ್ತಾ ಇರುತ್ತವೆ ಅಲ್ವೇ? ಹೌದು, ಖಂಡಿತ. ಯಾವ ರಾಜ್ಯದಲ್ಲಿ ಅರಣ್ಯ ವಿಸ್ತೀರ್ಣದಲ್ಲಿ ಹೆಚ್ಚು ಏರಿಕೆ ಆಗಿದೆ ಅಥವಾ ಎಲ್ಲಿಗೆ ಹೆಚ್ಚು ಇಳಿಕೆಯಾಗಿದೆ, ಈ ಅಂಕಿಅಂಶಗಳನ್ನು ಪ್ರತಿ 2 ವರ್ಷಕ್ಕೊಮ್ಮೆ ಬರುವ ವರದಿಯಲ್ಲಿ ನವೀಕರಿಸಲಾಗ್ತದೆ. ಈ ವರದಿ ಅರಣ್ಯ ನಿರ್ವಹಣೆ ಮತ್ತು ಸಂರಕ್ಷಣೆಗೆ ನೀತಿಗಳನ್ನು ರೂಪಿಸಲು ಅತ್ಯಂತ ಮುಖ್ಯ. ಹೀಗಾಗಿ ಇದು ಭಾರತದ ವಿಭಿನ್ನ ಅರಣ್ಯಗಳ ಒಂದು ಸಂಕ್ಷಿಪ್ತ ಚಿತ್ರಣ. ಪ್ರತಿ ರೀತಿಯ ಅರಣ್ಯವು ತನ್ನದೇ ಆದ ವಿಶೇಷತೆಯೊಂದಿಗೆ ನಮ್ಮ ದೇಶದ ಪ್ರಾಕೃತಿಕ ಸಂಪತ್ತಿನ ಅವಿಭಾಜ್ಯ ಅಂಗವಾಗಿದೆ. ಬೇಸರವೇ ಇಲ್ಲ. ಇದೇ ವೈವಿಧ್ಯತೆ ಭಾರತಕ್ಕೆ ದೊಡ್ಡ ಗುರುತು, ಜೊತೆಗೆ ಪರಿಸರ ಸಮತೋಲನಕ್ಕಾಗಿ ಅತ್ಯಂತ ಅಗತ್ಯ. ಅದರಂತೆ ಇಂತಹ ವಿವಿಧ ಅರಣ್ಯಗಳ ಹಾಗೂ ಅವುಗಳ ವೈಶಿಷ್ಟ್ಯಗಳ ಬಗ್ಗೆ ತಿಳಿದುಕೊಂಡು ಹೇಗಾಯಿತು? ಯಾವ ಸಂಗತಿ ನಿಮಗೆ ಹೆಚ್ಚು ರೋಚಕವಾಯಿತು? ದಯವಿಟ್ಟು ಕೆಳಗೆ ಟಿಪ್ಪಣಿಯಾಗಿ ತಿಳಿಸಿ. ಮತ್ತೊಂದು ಪ್ರಶ್ನೆ, ಈ ಬದಲಾಗುತ್ತಿರುವ ಜಲವಾಯು ಅಥವಾ ಹೆಚ್ಚುತ್ತಿರುವ ಮಾನವೀಯ ಚಟುವಟಿಕೆಗಳು, ಉದಾಹರಣೆಗೆ ನಗರೀಕರಣ, ಕೃಷಿ ವಿಧಾನಗಳಲ್ಲಿ ಬದಲಾವಣೆ, ಇವು ವಿಭಿನ್ನ ಅರಣ್ಯ ಪರಿಸರ ವ್ಯವಸ್ಥೆಗಳ ಮೇಲೆ ಯಾವ ಪರಿಣಾಮ ಬೀರುತ್ತಿವೆ? ಅವುಗಳ ಸಂರಕ್ಷಣೆಗೆ ನಾವು ಇನ್ನೇನು ದೃಢವಾದ ಹೆಜ್ಜೆಗಳನ್ನು ನೀಡಬಹುದು? ಯೋಚಿಸಿ. ಇನ್ನು ನನ್ನ ಮುಂದಿನ ವಿಷಯ ಭಾರತದ ಮಣ್ಣು. ನೋಡಿ, ಮಣ್ಣು ಅಂದರೆ ಕೇವಲ ಧೂಳು ಅಥವಾ ನೆಲದ ತುಂಡು ಅಲ್ಲ. ಅದು ನಮ್ಮ ದೇಶದ ಕೃಷಿಯ ಜೀವನಾಡಿ, ಭೂಗೋಳಶಾಸ್ತ್ರದ ಆಧಾರ. ಸರಿ ಹೇಳಿದ್ರಿ. ಭಾರತದಲ್ಲಿ ಮಣ್ಣಿನ ವೈವಿಧ್ಯತೆಯೇ ಅದ್ಭುತ. ಹೌದು, ಇದನ್ನು ತಿಳಿದುಕೊಳ್ಳುವುದು ಪ್ರತಿಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದಲೂ ಬಹಳ ಮುಖ್ಯ. ಹೌದು, ಆದರೆ ಮಣ್ಣು ಹೇಗೆ ರೂಪುಗೊಳ್ಳುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಅಗತ್ಯ. ಇದು ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಹೌದು, ಉದಾಹರಣೆಗೆ ಅಲ್ಲಿರುವ ಜಲವಾಯು ಹೇಗಿದೆ, ಯಾವ ಮೂಲಶಿಲೆಯಿಂದ ಅದು ನಿರ್ಮಿತವಾಗಿದೆ, ಭೂಮಿಯ ಓರತೆ ಹೇಗಿದೆ, ಸ್ಥಳಾಕೃತಿ ಹೇಗಿದೆ, ಅಲ್ಲಿರುವ ವನಸ್ಪತಿ ಮತ್ತು ಪ್ರಾಣಿಜಾಲ ಹೇಗಿದೆ ಮತ್ತು ಮುಖ್ಯವಾಗಿ ಮಣ್ಣು ರೂಪುಗೊಳ್ಳಲು ಎಷ್ಟು ಸಮಯ ತೆಗೆದುಕೊಂಡಿದೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಬಹಳ ಚೆನ್ನಾಗಿದೆ. ಹಾಗಾದರೆ ಇಂದಿನ ಪಾಠದಲ್ಲಿ ನಾವು ಭಾರತದ ಕೆಲವು ಪ್ರಮುಖ ಮಣ್ಣುಗಳನ್ನು ಅಧ್ಯಯನ ಮಾಡೋಣ. ಹೌದು, ಖಂಡಿತ. ಉದಾಹರಣೆಗೆ ಜಲೋಢ ಅಥವಾ ಅಲ್ಯೂವಿಯಲ್ ಸಾಯಿಲ್, ಕೆಂಪು ಮಣ್ಣು ಅಥವಾ ರೆಡ್ ಸಾಯಿಲ್, ಕಪ್ಪು ಮಣ್ಣು ಅಥವಾ ಬ್ಲ್ಯಾಕ್ ಸಾಯಿಲ್, ಲ್ಯಾಟರೈಟ್ ಮಣ್ಣು ಅಥವಾ ಲ್ಯಾಟರೈಟ್ ಸಾಯಿಲ್, ಮರಳು ಪ್ರದೇಶದ ಮಣ್ಣು ಅಥವಾ ಡೆಸರ್ಟ್ ಸಾಯಿಲ್, ಪರ್ವತ ಮಣ್ಣು ಮತ್ತು ಪೀಠಭೂಮಿ ಅಥವಾ ದಬ್ಬಿ ಮಣ್ಣು. ಹೌದು, ಇವೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಹಾಗಾದರೆ ಬನ್ನಿ, ಭಾರತದ ಮಣ್ಣಿನ ಈ ಜಗತ್ತಿನಲ್ಲಿ ಆಳವಾಗಿ ಪ್ರವೇಶಿಸೋಣ. ಮೊದಲಿಗೆ ಜಲೋಢ ಮಣ್ಣು ಬಗ್ಗೆ ಮಾತಾಡೋಣ. ಇದು ಭಾರತದ ಅತ್ಯಂತ ವ್ಯಾಪಕವಾಗಿ ಹರಡಿಕೊಂಡಿರುವ ಮಣ್ಣು. ಹೌದು, ಬಹುಶಃ ಭಾರತದ ಒಟ್ಟು ವಿಸ್ತೀರ್ಣದ ಸುತ್ತಮುತ್ತ 43% ಭಾಗದಲ್ಲಿ ಇದೇ ಮಣ್ಣು ಹರಡಿಕೊಂಡಿದೆ. ಅದ್ಭುತ. 43% ಅಂದ್ರೆ ಎಲ್ಲೆಲ್ಲಿದೆ? ಉತ್ತರ ಭಾರತದ ಸಮತಟ್ಟ ಪ್ರದೇಶಗಳು, ಪಂಜಾಬ್, ಉತ್ತರ ಪ್ರದೇಶ್, ಬಿಹಾರ್, ಪಶ್ಚಿಮ ಬಂಗಾಳ ಇವೆಲ್ಲವೂ ಜೊತೆಗೆ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ನದಿಗಳ ಡೆಲ್ಟಾ ಪ್ರದೇಶಗಳು, ಗುಜರಾತ್ ಮತ್ತು ರಾಜಸ್ಥಾನದ ಕೆಲವು ಭಾಗಗಳು ಹಾಗೂ ಪೂರ್ವ ಕರಾವಳಿಯ ಸಮತಟ್ಟ ಪ್ರದೇಶಗಳಲ್ಲಿ ಈ ಮಣ್ಣು ಕಂಡುಬರುತ್ತದೆ. ಸರಿ, ಹಾಗಾದರೆ ಇದು ಹೇಗೆ ರೂಪುಗೊಳ್ಳುತ್ತದೆ? ನದಿಗಳಿಂದಲೇನಾ? ಹೌದು, ನದಿಗಳು ಪರ್ವತ ಪ್ರದೇಶಗಳಿಂದ ಮಣ್ಣಿನ ಸೂಕ್ಷ್ಮ ಕಣಗಳನ್ನು ಹರಿದು ತರುತ್ತವೆ. ಇವುಗಳನ್ನು ಅವಸಾದಗಳು ಎನ್ನುತ್ತಾರೆ. ಅವು ಜಮಾವ ಆಗುವುದರಿಂದ ಈ ಮಣ್ಣು ರೂಪುಗೊಳ್ಳುತ್ತೆ. ನದಿಗಳು ಸಮತಟ್ಟ ಪ್ರದೇಶಗಳಲ್ಲಿ ಈ ಮಣ್ಣನ್ನು ಹರಡುತ್ತವೆ. ಮತ್ತು ಇದರ ಗುಣಗಳು ಬಹಳಷ್ಟು ಉಪಜೌಳ್ಯ ಹೊಂದಿದೆಯಾ? ಹೌದು, ಬಹಳಷ್ಟು ಉಪಜೌಳ್ಯ ಹೊಂದಿದೆ. ಇದರಲ್ಲಿ ಪೊಟ್ಯಾಷಿಯಂ ಮತ್ತು ಸುಣ್ಣ ಇದೆ. ಮಣ್ಣು ತುಂಬಾ ಫಲವತ್ತತೆ ಹೊಂದಿದೆ. ಓಕೆ, ಆದರೆ ನೈಟ್ರೋಜನ್ ಮತ್ತು ಫಾಸ್ಫರಸ್ ಸ್ವಲ್ಪ ಕೊರತೆ ಇರುತ್ತೆ. ಹೌದು, ನೈಟ್ರೋಜನ್ ಮತ್ತು ಫಾಸ್ಫರಸ್ ಕಡಿಮೆ. ಮತ್ತು ಕೇಳಿದ್ದೇನೆ, ಇದರ 2 ವಿಧಗಳೂ ಇವೆ, ಖಾದರ್ ಮತ್ತು ಬಾಂಗರ್. ಸರಿ, ಖಾದರ್ ಅಂದ್ರೆ ಹೊಸ ಜಲೋಢ ಮಣ್ಣು, ನದಿಯ ಸಮೀಪದಲ್ಲೇ ಸಿಗುತ್ತೆ, ಹೆಚ್ಚು ಉಪಜೌಳಿ ಹೊಂದಿರುತ್ತೆ. ಆದ್ರೆ ಬಾಂಗರ್ ಅಂದ್ರೆ ಹಳೆಯ ಜಲೋಢ ಮಣ್ಣು, ಇದು ನದಿಯಿಂದ ಸ್ವಲ್ಪ ದೂರದಲ್ಲಿ ಸಿಗುತ್ತೆ ಮತ್ತು ಖಾದರ್ ಮಣ್ಣಿಗಿಂತ ಕಡಿಮೆ ಉಪಜೌಳಿ ಹೊಂದಿರುತ್ತೆ. ಈ ಮಣ್ಣೆ ಭಾರತದ ಅನ್ನ ಭಂಡಾರ, ಉತ್ತರ ಭಾರತದ ಸಮತಟ ಪ್ರದೇಶಗಳ ಆಧಾರ. ಅದಕ್ಕಾಗಿ ಅಲ್ಲಿ ಜನಸಂಖ್ಯೆ ತುಂಬಾ ದಟ್ಟವಾಗಿದೆ. ಸರಿ, ಇದು ನದಿಗಳ ಕೊಡುಗೆ ಜಲೋಢ ಮಣ್ಣು. ಆದರೆ ಅಲ್ಪ ಮಳೆ ಇರುವ ಪ್ರದೇಶಗಳಲ್ಲಿ ಯಾವ ಮಣ್ಣು ಸಿಗುತ್ತೆ? ಅಲ್ಲಿ ಕೆಂಪು ಮಣ್ಣು ಸಿಗುತ್ತೆ. ಹೌದು, ಸರಿಯೇ. ಕೆಂಪು ಮಣ್ಣು ಭಾರತದಲ್ಲಿ ಸುಮಾರು 18% ಭಾಗದಲ್ಲಿ ಹರಡಿಕೊಂಡಿದೆ. ಎಲ್ಲೆಲ್ಲಿ ಸಿಗುತ್ತೆ ಇದು ಮುಖ್ಯವಾಗಿ? ದಕ್ಕನ್ ಪೀಠಭೂಮಿಯ ಪೂರ್ವ ಮತ್ತು ದಕ್ಷಿಣ ಭಾಗದಲ್ಲಿ, ಒಡಿಶಾ, ಛತ್ತೀಸ್ಗಢ, ಮಧ್ಯ ಗಂಗಾ ಸಮತಟದ ದಕ್ಷಿಣ ಭಾಗದಲ್ಲಿ ಮತ್ತು ಪಶ್ಚಿಮ ಘಟ್ಟ ಪರ್ವತಗಳ ಪಾದ ಪ್ರದೇಶಗಳಲ್ಲಿ, ಪೀಡ್ಮಾಂಟ್ ವಲಯದಲ್ಲಿ. ಓಕೆ, ಹಾಗಾದ್ರೆ ಇದು ಹೇಗೆ ರೂಪುಗೊಳ್ಳುತ್ತೆ? ಇದು ಅಲ್ಪ ಮಳೆ ಇರುವ ಪ್ರದೇಶಗಳಲ್ಲಿ ರೂಪುಗೊಳ್ಳುತ್ತೆ. ಅಂದರೆ ಹಳೆಯ
ಕಣಗಟ್ಟಿದ ಅಗ್ನಿಜ ಶಿಲೆಗಳ ಕ್ರಿಸ್ಟಲೈನ್ ಇಗ್ನಿಯಸ್ ರಾಕ್ಸ್ನ ಚೂರಾಗುವುದರಿಂದ ಇದು ಉಂಟಾಗುತ್ತೆ. ಅದರ ಬಣ್ಣ ಕೆಂಪಗಿರೋದಕ್ಕೆ ಕಾರಣವೇನು? ಲೋಹ ಅಯರ್ನ್ ಅಂಶದ ಕಾರಣ. ಕ್ರಿಸ್ಟಲೈನ್ ಮತ್ತು ರೂಪಾಂತರಿತ ಶಿಲೆಗಳಲ್ಲಿರುವ ಲೋಹ ಮಣ್ಣಿನಲ್ಲಿ ವ್ಯಾಪಿಸುತ್ತೆ. ಅದೇ ಮಣ್ಣಿಗೆ ಕೆಂಪು ಬಣ್ಣ ನೀಡುತ್ತೆ. ಆದರೆ ಮಣ್ಣು ಒದ್ದೆಯಾಗಿಟ್ರೆ? ಒದ್ದೆಯಾದಾಗ ಅದು ಹೈಡ್ರೇಟೆಡ್ ರೂಪದಲ್ಲಿ ಹಳದಿ ಬಣ್ಣದಂತೆ ಕಾಣುತ್ತೆ. ಅದೇನೋ ತುಂಬ ಕುತೂಹಲಕರ. ಮತ್ತು ಪೋಷಕಾಂಶಗಳ ವಿಷಯದಲ್ಲಿ? ಇದರಲ್ಲಿಯೇ ನೈಟ್ರೋಜನ್, ಫಾಸ್ಫರಸ್ ಮತ್ತು ಹ್ಯೂಮಸ್ ಈ 3 ಅಂಶಗಳ ಕೊರತೆಯೇ ಹೆಚ್ಚಾಗಿದೆ. ಅಂದ್ರೆ ಪೋಷಕಾಂಶಗಳಲ್ಲಿ ಕೊರತೆ ಇದೆ. ಹೌದು. ಸರಿ, ಇನ್ನು ಮುಂದೆ ಹೋಗೋಣ. ಬಹಳ ಪ್ರಸಿದ್ಧ ಮಣ್ಣು ಕಪ್ಪು ಮಣ್ಣು. ಹೌದು, ಕಪ್ಪು ಮಣ್ಣು. ಇದನ್ನು ರೆಗೂರ್ ಮಣ್ಣು ಅಥವಾ ಕಪ್ಪು ಕಾಪಸ್ ಮಣ್ಣು ಎಂದು ಕರೀತಾರೆ. ಯಾಕೆಂದ್ರೆ ಇದು ಹತ್ತಿ ಬೆಳೆಗಾಗಿ ಅತ್ಯುತ್ತಮ. ಸುಮಾರು 15% ವಿಸ್ತೀರ್ಣದಲ್ಲಿ ಇದು ಕಂಡುಬರುತ್ತೆ. ಹೌದು. ಹಾಗಾದರೆ ಹತ್ತಿ ಬೆಳೆ ಇದು ಅಷ್ಟು ಸೂಕ್ತವಾಗಿರುವುದಕ್ಕೆ ಕಾರಣವೇನು? ಹತ್ತಿ ಬೆಳೆಸಲು ಸುಮಾರು 210 ದಿನಗಳ ಪಾಳಿರಹಿತ ಹವಾಮಾನ ಬೇಕಾಗುತ್ತೆ. ಅದು ಈ ಪ್ರದೇಶದಲ್ಲಿ ದೊರೆಯುತ್ತೆ. ಜೊತೆಗೆ ಈ ಮಣ್ಣಿನ ಗುಣಲಕ್ಷಣಗಳು ಹತ್ತಿ ಬೆಳೆಗೆ ಅತ್ಯುತ್ತಮ. ಹೌದು. ಈ ಮಣ್ಣಿನ ಪ್ರಮುಖ ಲಕ್ಷಣವೆಂದರೆ ಇದು ನೀರನ್ನು ತುಂಬ ಹೆಚ್ಚು ಹೀರಿಕೊಳ್ಳುತ್ತೆ. ಏಕೆಂದರೆ ಇದು ಮೃಣ್ಮಯ ಕ್ಲೇಯಿ. ಮಣ್ಣಿನ ಕಣಗಳು ತುಂಬ ಬಾರೀಕ್. ಇದರಿಂದಲೇ ಇದರ ಜಲಧಾರಣ ಶಕ್ತಿ ಬಹಳ ಜಾಸ್ತಿ. ಒದ್ದೆಯಾದಾಗ ಇದು ತುಂಬ ಉಬ್ಬುತ್ತೆ ಮತ್ತು ಚಿಪ್ಪು ಅಥವಾ ಚಿಕ್ಕು ಮಣ್ಣು ಆಗುತ್ತೆ. ಒಣಗಿದಾಗ ಕುಗ್ಗಿ ಮೋಟಾದ ಬಿರುಕುಗಳು ಬೀಳುತ್ತೆ. ಹೌದು, ಆ ಬಿರುಕುಗಳನ್ನು ನೋಡಿದ್ದೇನೆ. ಅದಕ್ಕೆ ಇದನ್ನ ಸ್ವತಃ ಜುತಾಯಿಸಿಕೊಳ್ಳುವ ಮಣ್ಣು ಅಂತ ಕರೀತಾರೆ. ಹೌದು. ಬಿರುಕುಗಳಿಂದ ಗಾಳಿ ಒಳನುಗ್ಗಿ ಮಣ್ಣನ್ನ ಹದಗೊಳಿಸುತ್ತೆ. ಹೌದು. ಮತ್ತು ಇದರಲ್ಲಿರುವ ಪೋಷಕಾಂಶಗಳಲ್ಲಿ ಚೂನ, ಲೋಹ, ಮ್ಯಾಗ್ನೀಷಿಯಂ, ಅಲ್ಯೂಮಿನ ಸಾಕಷ್ಟಿದೆ. ಆದರೆ ಫಾಸ್ಫರಸ್ ಕಡಿಮೆ. ಸರಿ, ಹಾಗಾದ್ರೆ ಇದು ಕಪ್ಪು ಮಣ್ಣು. ಇನ್ನು ಮುಂದೆ ಅಲ್ಲಿ ತಾಪಮಾನವೂ ಹೆಚ್ಚು, ಮಳೆಯೂ ಹೆಚ್ಚು ಇರುವ ಪ್ರದೇಶಗಳಲ್ಲಿ ಯಾವ ಮಣ್ಣು ಸಿಗುತ್ತೆ? ಅಲ್ಲಿ ಸಿಗುತ್ತೆ ಲ್ಯಾಟರೈಟ್ ಮಣ್ಣು. ಇದು ಭಾರತದಲ್ಲಿ ಸುಮಾರು 3.7% ವಿಸ್ತೀರ್ಣದಲ್ಲಿ ಮಾತ್ರ ಇದೆ. ಹಾಗಾದ್ರೆ ಎಲ್ಲೆಲ್ಲಿ? ಕರ್ನಾಟಕ, ಕೇರಳ, ತಮಿಳುನಾಡು, ಮಧ್ಯಪ್ರದೇಶ, ಒಡಿಶಾ ಮತ್ತು ಅಸ್ಸಾಂನ ಪರ್ವತ ಪ್ರದೇಶಗಳಲ್ಲಿ. ಅಲ್ಲಿ ತಾಪಮಾನವೂ ಹೆಚ್ಚು, ಮಳೆಯೂ ಹೆಚ್ಚು. ಅದು ಹೇಗೆ ರೂಪುಗೊಳ್ಳುತ್ತೆ? ಭಾರಿ ಮಳೆ ಬೀಳುವುದರಿಂದ. ಇದರಿಂದ ನಿಕ್ಷಲನ ಪ್ರಕ್ರಿಯೆ ತೀವ್ರವಾಗುತ್ತೆ. ನಿಕ್ಷಲನ ಅಂದ್ರೆ ಮಳೆಯ ನೀರು ಮಣ್ಣಿನ ಸಿಲಿಕಾ ಮುಂತಾದ ಕರಗುವ ಅಂಶಗಳನ್ನು ಕೆಳಕ್ಕೆ ತೊಳೆಯುತ್ತೆ. ಮೇಲ್ಮೈಯಲ್ಲಿ ಲೋಹ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ಗಳು ಉಳಿತವೆ. ಅಂದ್ರೆ ಪೋಷಕಾಂಶಗಳು ಹರಿದು ಹೋಗುತ್ತವೆ. ಮತ್ತು ಹೆಚ್ಚು ತಾಪಮಾನದಿಂದ ಹ್ಯೂಮಸ್ ತಯಾರಿಸುವ ಸೂಕ್ಷ್ಮ ಜೀವಿಗಳು ಬದುಕಲು ಸಾಧ್ಯವಿಲ್ಲ. ಸರಿ, ಅದಕ್ಕೆ ಇದರಲ್ಲಿ ಹ್ಯೂಮಸ್ ಕಡಿಮೆ. ಆದರೂ ಇದು ಚಹಾ, ಕಾಫಿ, ಕಾಜು ಮುಂತಾದ ಬೆಳೆಗಳಿಗೆ ಸೂಕ್ತ. ಮತ್ತು ಒಣಗಿದಾಗ ಇದು ಇಟ್ಟಿಗೆಯಂತೆ ಗಟ್ಟಿಯಾಗುತ್ತದೆ. ಅದಕ್ಕೆ ಇದಕ್ಕೆ ಲ್ಯಾಟರೈಟ್ ಅಂತ ಹೆಸರು ಬಂತು. ಲ್ಯಾಟರ್ ಅಂದ್ರೆ ಇಟ್ಟಿಗೆ. ಹಳೆಯ ದಿನಗಳಲ್ಲಿ ಇದನ್ನು ಮನೆ ಕಟ್ಟಲು ಬಳಸುತ್ತಿದ್ದರು. ಸರಿ, ಈಗ ಬನ್ನಿ ಮರುಭೂಮಿ ಪ್ರದೇಶಗಳಿಗೆ. ಪಶ್ಚಿಮ ರಾಜಸ್ಥಾನ. ಹೌದು, ಅಲ್ಲಿ ಸಿಗುತ್ತೆ ಮರುಭೂಮಿ ಮಣ್ಣು. ಹೆಸರು ತಿಳಿಸುವಂತೆ ಇದು ಮರಳು ಮಣ್ಣು. ಹೌದು. ಇದರಲ್ಲೇ ಲವಣಾಂಶ ಸ್ಯಾಲಿನಿಟಿ ಹೆಚ್ಚು, ಹ್ಯೂಮಸ್ ಮತ್ತು ತೇವಾಂಶ ಕಡಿಮೆ. ಕೆಲವು ಬಾರಿ ನೆಲದ ಆಳದಲ್ಲಿ ಚೂನದ ಕಲ್ಲಿನ ಪದರ ನಿರ್ಮಾಣವಾಗುತ್ತೆ. ಅದೇನ್ ಮಾಡುತ್ತೆ? ಅದು ನೀರನ್ನು ಕೆಳಕ್ಕೆ ಹಾಯುವುದನ್ನ ತಡೆಯುತ್ತೆ. ಆದರೆ ಸಿಂಚನ ವ್ಯವಸ್ಥೆ ಒಳ್ಳೆಯದಿದ್ದರೆ ಈ ಮಣ್ಣಿನಲ್ಲೂ ಕೃಷಿ ಮಾಡಬಹುದು. ಅದ್ಭುತ. ಇನ್ನು ಪರ್ವತ ಪ್ರದೇಶಗಳಲ್ಲಿ ಯಾವ ಮಣ್ಣು ಸಿಗುತ್ತೆ? ಅಲ್ಲಿ ಸಿಗುತ್ತೆ ಪರ್ವತ ಮಣ್ಣು ಅಥವಾ ಅರಣ್ಯ ಮಣ್ಣು, ಫಾರೆಸ್ಟ್ ಸಾಯಿಲ್. ಇದು ಸ್ಥಳಾನುಸಾರ ಬಹಳ ಬದಲಾಯಿಸುತ್ತೆ. ಅದರರ್ಥ ಅಂದರೆ ನದಿ ತಳಗಳಲ್ಲಿ ಇದು ದೋಮಟ್ಟ ಮಣ್ಣು ಅಥವಾ ಸಿಲ್ಟಿ ಮಣ್ಣು ಆಗಿರುತ್ತೆ. ಉಪಜೌಳ್ಯ ಹೆಚ್ಚು. ಆದರೆ ಮೇಲಕ್ಕೆ ಹೋದಂತೆ ಮೋಟಾದ ಕಣಗಳ ಮಣ್ಣು, ಕಡಿಮೆ ಉಪಜೌಳ್ಯ. ಮತ್ತು ಹಿಮಾಲಯದ ಹಿಮಾವೃತ ಪ್ರದೇಶಗಳಲ್ಲಿ? ಅಲ್ಲಿ ಮಣ್ಣು ಆಮ್ಲೀಯ ಆಗಿರುತ್ತೆ, ಹ್ಯೂಮಸ್ ಕಡಿಮೆ. ಆದರೆ ಕಣಿವೆಗಳಲ್ಲಿರುವ ಅರಣ್ಯ ಪ್ರದೇಶಗಳಲ್ಲಿ ಮಣ್ಣು ಉಪಜೌಳ್ಯ ಹೊಂದಿರುತ್ತೆ. ಓಕೆ, ಇನ್ನೊಂದು ಬಾಕಿ, ಪೀಟಿ ಅಥವಾ ದಬ್ಬಿ ಮಣ್ಣು. ಹೌದು, ಇದು ಭಾರಿ ಮಳೆಯುಳ್ಳ ಹೆಚ್ಚು ತೇವಾಂಶ ಇರುವ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಉದಾಹರಣೆಗೆ ತೀರ ಪ್ರದೇಶಗಳು, ಸುಂದರ್ಬನ್, ಬಿಹಾರದ ಉತ್ತರ ಭಾಗ, ಉತ್ತರಾಖಂಡದ ಅಲ್ಮೋರಾ. ಸರಿ, ಹಾಗಾದ್ರೆ ಇದರ ವಿಶೇಷತೆ ಏನು? ಇದರಲ್ಲಿ ಹ್ಯೂಮಸ್ ಮತ್ತು ಜೈವಿಕ ಪದಾರ್ಥ ತುಂಬ ಹೆಚ್ಚಾಗಿದೆ. ಯಾಕೆಂದರೆ
ತೇವಾಂಶದಿಂದ ಅವು ಸಂಪೂರ್ಣವಾಗಿ ಕುಲಿಳುವುದಿಲ್ಲ. ಸರಿ, ಇದು ಸಾಮಾನ್ಯವಾಗಿ ಸ್ವಲ್ಪ ಕ್ಷಾರೀಯ ಸ್ವಭಾವದ ಮಣ್ಣು. ಬಣ್ಣ ಕಪ್ಪು, ಭಾರ. ಇದು ದಬ್ಬಿ ಪ್ರದೇಶಗಳ ವಿಶಿಷ್ಟ ಮಣ್ಣು. ಹೀಗಾಗಿ ಇದು ಭಾರತದ ಪ್ರಮುಖ ಮಣ್ಣುಗಳ ಕಥೆ. ವಾಸ್ತವವಾಗಿ ನಮ್ಮ ದೇಶದಲ್ಲಿ ಎಷ್ಟೊಂದು ವೈವಿಧ್ಯತೆ, ವಿಭಿನ್ನ ಪ್ರದೇಶಗಳು, ವಿಭಿನ್ನ ಜಲವಾಯುವು, ಅದಕ್ಕನುಗುಣವಾಗಿ ವಿಭಿನ್ನ ಮಣ್ಣು ಮತ್ತು ಆ ಮಣ್ಣಿನಲ್ಲಿ ಬೆಳೆಸುವ ಬೆಳೆಗಳೂ ವಿಭಿನ್ನ. ಜನರ ಜೀವನವೇ ಅದಕ್ಕೆ ಅವಲಂಬಿತವಾಗಿದೆ. ಹೌದು, ಸರಿ ಹೇಳಿದ್ದೀರಿ. ಮತ್ತು ಈ ಎಲ್ಲ ಮಾಹಿತಿಗಳು, ಅಂದರೆ ಯಾವ ಮಣ್ಣು ಎಲ್ಲೆಲ್ಲಿ ದೊರೆಯುತ್ತದೆ, ಅದರ ಯಾವ ವಿಶೇಷತೆ, ಯಾವ ಬೆಳೆಗಳಿಗೆ ಅದು ಸೂಕ್ತ, ಈ ಎಲ್ಲ ವಿಷಯಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಬಹಳ ಮಹತ್ವದವು. ಹೌದು, ಅದು ಸರಿ. ಇವುಗಳಿಂದ ಪ್ರಶ್ನೆಗಳು ಸಾಮಾನ್ಯವಾಗಿ ಕೇಳಲಾಗುತ್ತವೆ. ಬಿಲ್ಕುಲ್. ಹಾಗಾದರೆ ಶ್ರೋತೃಗಳು, ಭಾರತದಲ್ಲಿನ ಈ ವಿಭಿನ್ನ ಮಣ್ಣಿನ ಬಗ್ಗೆ ತಿಳಿದು ನಿಮಗೆ ಹೇಗೆ ಅನಿಸಿತು? ನೀವು ವಾಸಿಸುವ ಪ್ರದೇಶದಲ್ಲಿ ಯಾವ ಮಣ್ಣು ಪ್ರಮುಖವಾಗಿದೆ ಎಂದು ಯೋಚಿಸಿ, ಇಚ್ಛೆ ಇದ್ದರೆ ಕಾಮೆಂಟ್ಗಳಲ್ಲಿ ತಿಳಿಸಬಹುದು. ಮತ್ತು ಹೋಗುವ ಮುನ್ನ ಎಲ್ಲರಿಗೂ ಒಂದು ಪ್ರಶ್ನೆ ಬಿಡುತ್ತೇವೆ. ಇದನ್ನು ಒಮ್ಮೆ ಯೋಚಿಸಿ ನೋಡಿ. ಹೇಗೆ ಒಂದು ಪ್ರದೇಶದ ಮಣ್ಣು ಅಲ್ಲಿ ಕೃಷಿ ಅಥವಾ ಆರ್ಥಿಕತೆಯನ್ನು ಮಾತ್ರವಲ್ಲದೆ ಅಲ್ಲಿ ಇರುವ ಆಹಾರ ಪದ್ಧತಿ, ವಾಸಸ್ಥಳ, ಜೀವನ ಶೈಲಿ ಹಾಗೂ ಸಂಸ್ಕೃತಿಯನ್ನು ಆಳವಾಗಿ ಪ್ರಭಾವಿಸುತ್ತದೆ. ಇದರ ಬಗ್ಗೆ ಆಲೋಚಿಸಿ. ಹಾಗಾದರೆ ಈಗ ಭಾರತದಲ್ಲಿನ ರಾಷ್ಟ್ರೀಯ ಉದ್ಯಾನವನಗಳ ಜಗತ್ತಿಗೆ ಹೋಗೋಣ. ಇವು ಪ್ರವಾಸಕ್ಕಾಗಿ ಅತಿ ಸುಂದರವಾದ ಸ್ಥಳಗಳಾಗಿವೆ, ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅತ್ಯಂತ ಮುಖ್ಯ. ಹೌದು, ಖಂಡಿತ. ಸಾಮಾನ್ಯವಾಗಿ ಇವುಗಳಿಂದಲೂ ಪ್ರಶ್ನೆಗಳು ಬರುತ್ತವೆ. ಸರಿಯಾಗಿ ಹೇಳಿದಿರಿ. ನೋಡಿ, ಈ ಉದ್ಯಾನವನಗಳು ನಮ್ಮ ನೈಸರ್ಗಿಕ ಪರಂಪರೆ, ವಿಶೇಷವಾಗಿ ವನ್ಯಜೀವಿಗಳು ಮತ್ತು ವಿವಿಧ ಸಸ್ಯಗಳ, ಅಂದರೆ ಜೈವ ವೈವಿಧ್ಯತೆಯನ್ನು ರಕ್ಷಿಸುವುದಕ್ಕೂ ಬಹಳ ಅಗತ್ಯ. ಹೌದು, ನಾವಿಂದು ಕೆಲವು ಪ್ರಮುಖ ರಾಜ್ಯಗಳಲ್ಲಿರುವ ಅತ್ಯಂತ ಮುಖ್ಯ ಉದ್ಯಾನವನಗಳ ಬಗ್ಗೆ ಮಾತನಾಡೋಣ. ಅವುಗಳನ್ನು ವಿಶೇಷಗೊಳಿಸುವ ಅಂಶಗಳೇನು ಎಂದು ನೋಡೋಣ. ಚೆನ್ನಾಗಿದೆ. ಹಾಗಾದರೆ ಎಲ್ಲಿ ಪ್ರಾರಂಭಿಸೋಣ? ಈಶಾನ್ಯದಿಂದ? ಅಸ್ಸಾಂ? ಹೌದು, ಅಸ್ಸಾಂ ಸರಿಯಾಗಿರುತ್ತದೆ. ಅಸ್ಸಾಂ ಹೆಸರು ಕೇಳುತ್ತಿದ್ದಂತೆಯೇ ಮೊದಲು ಕಾಜಿರಂಗ ನೆನಪಿಗೆ ಬರುತ್ತದೆ ಅಲ್ವೇ? ಏಕಶೃಂಗ ಗಂಡ ಗಜಕ್ಕಾಡಿ. ಹೌದು ಹೌದು, ಖಂಡಿತ. ಕಾಜಿರಂಗ ಅಂದರೆ ಅದು ಏಕಶೃಂಗ ಗಂಡ ಗಜಕ್ಕಾಡಿ, ಐಕಾನಿಕ್, ಜಗತ್ತಿನಲ್ಲೇ ಪ್ರಸಿದ್ಧ. ಸರಿಯಾದ ಮಾತು. ಆದರೆ ಅಸ್ಸಾಂನಲ್ಲಿ ಕೇವಲ ಕಾಜಿರಂಗ ಮಾತ್ರವಲ್ಲ, ಮಾನಸ್ ರಾಷ್ಟ್ರೀಯ ಉದ್ಯಾನವನವೂ ಇದೆ. ಅದು ಕೂಡ ಬಹಳ ಮುಖ್ಯ. ಹೌದು, ಹುಲಿಗಳಿಗೆ ಬಹುಶಃ, ಮತ್ತು ಕಾಡು ಕರುವಂದಗಳಿಗೂ ಸಹ. ಹೌದು, ಖಂಡಿತ. ಹುಲಿ ಮತ್ತು ಕಾಡು ಕರುವಂದಗಳು. ಅದಲ್ಲದೆ ಇನ್ನೂ ಇವೆ ಡಿಬ್ರು ಸೈಖೋವಾ, ನಮೇರಿ, ಓರಾಂಗ್ ಮತ್ತು ಇತ್ತೀಚೆಗೆ ಇನ್ನೆರಡು ಹೊಸದಾಗಿ ರೈಮೋನಾ ಮತ್ತು ದೇಹಿಂಗ್ ಪಟ್ಕಾಯಿ. ವನ್ಯಜೀವ ಸಂಪತ್ತು ಬಹಳ ಶ್ರೀಮಂತವಾಗಿದೆ ಅಲ್ಲಿ. ಚೆನ್ನಾಗಿದೆ. ಹಾಗಾದರೆ ಇದು ಗಂಡ ಗಜಗಳ ವಿಷಯ. ಈಗ ಸಿಂಹಗಳ ವಿಷಯ ಹೇಳೋಣ, ವಿಶೇಷವಾಗಿ ಏಷ್ಯನ್ ಸಿಂಹ. ಅದಕ್ಕಾಗಿ ಪಶ್ಚಿಮಕ್ಕೆ ಗುಜರಾತ್ಗೆ ಹೋಗಬೇಕು. ಬಿಲ್ಕುಲ್ ಸರಿ, ಗುಜರಾತ್. ಮತ್ತು ಅಲ್ಲಿ ಗೀರ್ ರಾಷ್ಟ್ರೀಯ ಉದ್ಯಾನ. ಹೌದು, ಇದನ್ನು ತಿಳಿದುಕೊಳ್ಳುವುದು ತುಂಬ ಮುಖ್ಯ. ಗೀರ್ ಎಂಬುದು ಏಕೈಕ ಸ್ಥಳ, ಅಂದರೆ ಇಡೀ ಜಗತ್ತಿನಲ್ಲಿ ಏಷ್ಯನ್ ಸಿಂಹಗಳು ತಮ್ಮ ನೈಸರ್ಗಿಕ ವಾಸಸ್ಥಳದಲ್ಲೇ ಇರುವ ಏಕಮಾತ್ರ ಸ್ಥಳ. ಇದು ಬಹಳ ಮುಖ್ಯವಾದ ಸಂಗತಿ. ಹೌದು, ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ಕೇಳುತ್ತಾರೆ, ಏಷ್ಯನ್ ಸಿಂಹ ನೈಸರ್ಗಿಕವಾಗಿ ಎಲ್ಲಿ ಸಿಗುತ್ತದೆ ಎಂದು. ಉತ್ತರ ಗಿರ್. ಮತ್ತು ಗೀರ್ ಹೊರತಾಗಿ ಗುಜರಾತ್ನಲ್ಲಿ ಇನ್ನೂ ಇದೆ ಸಮುದ್ರ ತೀರದ ಮೆರಿನ್ ನ್ಯಾಷನಲ್ ಪಾರ್ಕ್, ನಂತರ ಕಪ್ಪು ಜಿಂಕೆ ಬ್ಲ್ಯಾಕ್ ಬಕ್ಗಾಗಿ ವೆಲಾವದರ್ ರಾಷ್ಟ್ರೀಯ ಉದ್ಯಾನ ಮತ್ತು ವನಸ್ದಾ ರಾಷ್ಟ್ರೀಯ ಉದ್ಯಾನವೂ ಇದೆ. ಸರಿ, ಈಗ ಪರ್ವತಗಳತ್ತ. ಉತ್ತರಾಖಂಡ್. ಇಲ್ಲಿ ಭಾರತದಲ್ಲೇ ಮೊದಲ ರಾಷ್ಟ್ರೀಯ ಉದ್ಯಾನವನ ಇದೆ ಅಲ್ವೇ? ಜಿಮ್ ಕಾರ್ಬೆಟ್. ಹೌದು, ಜಿಮ್ ಕಾರ್ಬೆಟ್ಗೆ ಬಹಳ ಆಸಕ್ತಿಕರ ಇತಿಹಾಸ ಇದೆ. ಇದು 1936ರಲ್ಲಿ ಸ್ಥಾಪನೆಯಾಯಿತು. 1936 ಅಂದರೆ ತುಂಬ ಹಳೆಯದು. ಹೌದು, ಅಂದಾಗ ಇದರ ಹೆಸರು ಹ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತ. ಭಾರತದಲ್ಲೇ ಮೊದಲ ಉದ್ಯಾನವಿದು. ನಂತರ ಜಿಮ್ ಕಾರ್ಬೆಟ್ ಎಂದು ಕರೆಯಲಾಯಿತು. ಖಂಡಿತ. ಇದಕ್ಕೆ ಇನ್ನೊಂದು ವಿಶೇಷಾಂಶವೂ ಇದೆ. 1973ರಲ್ಲಿ ಪ್ರಾಜೆಕ್ಟ್ ಟೈಗರ್, ಅಂದರೆ ಹುಲಿಗಳನ್ನು ರಕ್ಷಿಸಲು ಇಲ್ಲಿ ಜಿಮ್ ಕಾರ್ಬೆಟ್ನಿಂದಲೇ ಪ್ರಾರಂಭವಾಯಿತು. ಹೌದು, ಹೀಗಾಗಿ ಮೊದಲ ರಾಷ್ಟ್ರೀಯ ಉದ್ಯಾನವನವಾಗಿರುವುದು ಮತ್ತು ಪ್ರಾಜೆಕ್ಟ್ ಟೈಗರ್ ಆರಂಭವಾದ ಸ್ಥಳವಾಗಿರುವುದು ಎರಡೂ ಇದನ್ನು ವಿಶಿಷ್ಟಗೊಳಿಸುತ್ತದೆ. ಖಂಡಿತ. ಮತ್ತು ಉತ್ತರಾಖಂಡ್ನಲ್ಲಿ ಹೂವಿನ ಕಣುವೆ, ವ್ಯಾಲಿ ಆಫ್ ಫ್ಲವರ್ಸ್, ಇದು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಯಲ್ಲೂ ಸಹ ಸೇರಿದೆ. ಬಹಳ ಸುಂದರವಾದ ಸ್ಥಳ. ಜೊತೆಗೆ ನಂದಾದೇವಿ ಮತ್ತು ರಾಜಾಜಿ ರಾಷ್ಟ್ರೀಯ ಉದ್ಯಾನವನವು ಉತ್ತರಾಖಂಡ್ನಲ್ಲಿಯೇ ಇದೆ. ವಾಸ್ತವವಾಗಿ ಅದ್ಭುತ. ಮತ್ತೊಂದು ಅನನ್ಯ ವಿಷಯ ಕೇಳಿದ್ದೆ, ಭಾರತದಲ್ಲಿ ತೇಲುವ ಉದ್ಯಾನವನವೂ ಇದೆ. ನಿಜವೇ ಇದು? ಹೌದು, ಇದು ನಿಜ. ಬಹಳ ವಿಶಿಷ್ಟ. ಇದು ಮಣಿಪುರದಲ್ಲಿ ಇದೆ. ಮಣಿಪುರದಲ್ಲೇನಾ? ಹೌದು,
ಕೇಬುಲ್ ಲಾಂಜಾವು ರಾಷ್ಟ್ರೀಯ ಉದ್ಯಾನ. ಇದು ಜಗತ್ತಿನ ಏಕೈಕ ತೇಲುವ ಉದ್ಯಾನವನ. ತೇಲುವುದು ಹೇಗೆ? ಇದು ಲೋಕ್ತಕ್ ಸರೋವರದಲ್ಲಿ ಇದೆ. ಆ ಸರೋವರದಲ್ಲಿ ಜಲಸಸ್ಯಗಳು ತೇಲುತ್ತವೆ. ಅವುಗಳನ್ನು ಪುಂಡಿ ಎಂದು ಕರೆಯುತ್ತಾರೆ. ಆ ಪುಂಡಿಗಳ ಮೇಲೆಯೇ ಈ ಉದ್ಯಾನವನವಿದೆ. ಅದ್ಭುತ. ಪುಂಡಿಗಳ ಮೇಲೆ ನಿರ್ಮಿತ ಉದ್ಯಾನವನ. ಹೌದು. ಇದು ಸಂಘಾಯ್ ಎಂಬ ಜಿಂಕೆಗೂ ವಾಸಸ್ಥಳ. ಇದು ಅಲ್ಲಿ ಮಾತ್ರವೇ ಸಿಗುತ್ತದೆ. ಈ ವಿಶೇಷತೆಯಿಂದ ಇದು ಬಹಳ ಪ್ರಸಿದ್ಧ. ಅತಿ ವಿಶಿಷ್ಟ. ಸರಿ, ಒಂದು ಪ್ರಶ್ನೆ. ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಉದ್ಯಾನವನಗಳಿವೆ? ನನಗನಿಸುತ್ತದೆ ಮಧ್ಯಪ್ರದೇಶ. ಖಂಡಿತ ಸರಿ. ಮಧ್ಯಪ್ರದೇಶವನ್ನು ಟೈಗರ್ ಸ್ಟೇಟ್ ಎಂದು ಕರೆಯುತ್ತಾರೆ. ಹೌದು, ಕೇಳಿದ್ದೇನೆ. ಅಲ್ಲಿ ಅತಿ ಹೆಚ್ಚು ಉದ್ಯಾನವನಗಳಿವೆ. ಉದಾಹರಣೆಗೆ ಕಾನ್ಹಾ, ಬಾಂಧವ್ಗಢ. ಬಾಂಧವ್ಗಢ ಟೈಗರ್ ಡೆನ್ಸಿಟಿಗಾಗಿ ಪ್ರಸಿದ್ಧ. ಸರಿಯಾಗಿ. ನಂತರ ಪೆಂಚ್, ಪನ್ನಾ, ಸತಪುರ, ಹಲವಾರು ಮುಖ್ಯ ಉದ್ಯಾನವನಗಳು ಮಧ್ಯಪ್ರದೇಶದಲ್ಲಿವೆ. ಮತ್ತು ಹತ್ತಿರದ ರಾಜಸ್ಥಾನದಲ್ಲೂ ಹುಲಿ ಸಂರಕ್ಷಿತ ಪ್ರದೇಶಗಳಿವೆ. ಹೌದು, ರಾಜಸ್ಥಾನದಲ್ಲಿ ರಣಥಂಬೂರ್ ಮತ್ತು ಸರಿಸ್ಕಾ ಇವು ಹುಲಿಗಳಿಗಾಗಿ ಪ್ರಸಿದ್ಧ. ರಣಥಂಬೂರ್ ಬಹಳ ಪ್ರಸಿದ್ಧ. ಹೌದು. ಮತ್ತು ರಾಜಸ್ಥಾನದ ಮತ್ತೊಂದು ಪ್ರಮುಖ ಉದ್ಯಾನವನವೆಂದರೆ ಕೇವಲ ದೇವ ರಾಷ್ಟ್ರೀಯ ಉದ್ಯಾನವನ. ಇದನ್ನು ಮೊದಲು ಭಾರತ್ಪುರ ಪಕ್ಷಿ ವಿಹಾರ ಎಂದು ಕರೆಯುತ್ತಿದ್ದರು. ಹೌದು, ಪಕ್ಷಿಗಳಿಗಾಗಿ, ವಿಶೇಷವಾಗಿ ವಲಸೆ ಪಕ್ಷಿಗಳಿಗಾಗಿ. ಸೈಬೀರಿಯನ್ ಕ್ರೇನ್ ಮೊದಲಾದ ಪಕ್ಷಿಗಳಿಗಿದು ಸ್ವರ್ಗದಂತಿದೆ. ಸರಿ, ಈಗ ಉತ್ತರದತ್ತ ಎತ್ತರದ ಪರ್ವತಗಳ ಕಡೆಗೆ ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್. ಹೌದು, ಈಗ ಲಡಾಖ್ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶ. ಅಲ್ಲಿ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಇದೆ. ಹೆಮಿಸ್ ಅಂದರೆ ಇದು ಭಾರತದಲ್ಲೇ ಅತಿ ದೊಡ್ಡ ಉದ್ಯಾನವನ ವಿಸ್ತೀರ್ಣದ ದೃಷ್ಟಿಯಿಂದ ಮತ್ತು ಹಿಮಚಿರತೆಗಾಗಿ ಪ್ರಸಿದ್ಧ. ಹಿಮಚಿರತೆ ಲಡಾಖ್ನ ರಾಜ್ಯ ಪ್ರಾಣಿ ಕೂಡ. ಸರಿಯೇ, ಹೆಮಿಸ್ ಉದ್ಯಾನವನವೇ ಅದರ ಪ್ರಮುಖ ವಾಸಸ್ಥಳ. ಮತ್ತು ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಡಾಚಿಗಾಮ್ ರಾಷ್ಟ್ರೀಯ ಉದ್ಯಾನವನ ಇದೆ. ಇದು ಕಾಶ್ಮೀರಿ ಹಂಗೂಲ್ ಜಿಂಕೆಗೆ ಪ್ರಸಿದ್ಧ. ಅದಲ್ಲದೆ ಕಿಶ್ತ್ವಾರ ಉದ್ಯಾನವನ ಮತ್ತು ಸಲೀಂ ಅಲಿ ರಾಷ್ಟ್ರೀಯ ಉದ್ಯಾನವನ ಅಂದರೆ ಸಿಟಿ ಫಾರೆಸ್ಟ್ ನ್ಯಾಷನಲ್ ಪಾರ್ಕ್ ಇದೆ. ಅದ್ಭುತ. ಹೀಗೆ ಭಾರತದಲ್ಲಿನ ಕೆಲವು ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಅವುಗಳ ವಿಶೇಷಾಂಶಗಳು ಇವು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯ. ಹೌದು, ಮತ್ತು ಪರೀಕ್ಷೆಗೆ ಮಾತ್ರವಲ್ಲ, ನಮ್ಮ ದೇಶದಲ್ಲಿ ಎಷ್ಟು ವಿಭಿನ್ನ ಭೌಗೋಳಿಕ ಮತ್ತು ಪರಿಸರೀಯ ಪರಿಸ್ಥಿತಿಗಳಿವೆ ಎಂದು ತಿಳಿದುಕೊಳ್ಳಲು ಸಹ ಮುಖ್ಯ. ನಿಜ. ಮತ್ತು ನಾವು ನಮ್ಮ ಈ ಅನನ್ಯ ವನ್ಯಜೀವ ಪರಂಪರೆಯನ್ನು ಹೇಗೆ ರಕ್ಷಿಸಿದ್ದೇವೆ ಎಂದು ಅರಿಯಲು ಸಹ ಮುಖ್ಯ. ಈ ಉದ್ಯಾನವನಗಳ ಸಂರಕ್ಷಣೆಯ ಕೊಡುಗೆ ಅಮೂಲ್ಯ. ಖಂಡಿತ. ಇಷ್ಟೆಲ್ಲ ವಿಷಯಗಳನ್ನು ನಾವು ಚರ್ಚಿಸಿದ್ದೇವೆ. ಈಗ ನಮ್ಮ ಶ್ರೋತೃಗಳಿಂದ ತಿಳಿಯಲು ಬಯಸುತ್ತೇವೆ, ಈ ಎಲ್ಲ ಮಾಹಿತಿಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಆಸಕ್ತಿಕರವೆನಿಸಿತು ಅಥವಾ ಯಾವ ರಾಷ್ಟ್ರೀಯ ಉದ್ಯಾನವನ ನಿಮಗೆ ಹೆಚ್ಚು ಆಕರ್ಷಕವೆನಿಸಿತು? ಅದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸುತ್ತೀರಿ? ಹೌದು, ತಿಳಿಸಿ. ಕೆಳಗಿನ ಕಾಮೆಂಟ್ಗಳಲ್ಲಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಬಹುದು. ಮತ್ತು ಇನ್ನಷ್ಟು ಈ ತರಹದ ವಿಡಿಯೋಗಳಿಗಾಗಿ 1 year is equal to job ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಹಿಂದ್.